ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿತಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 10ನೇ ಸ್ಕಂಧದಲ್ಲಿ ನಿನ್ನೆ ಶ್ರೀಕೃಷ್ಣಾವತಾರದ ಪರಿಚಯ ಮಾಡುತ್ತಾ ಕೃಷ್ಣ ಹುಟ್ಟಿದಾಗ ಹೇಗಿದ್ದ ಅಂತ ನೋಡ್ತಾ ಇದ್ವಿ. ಬೆಳಗ್ಗೆ ಕೃಷ್ಣನನ್ನ ಹೀಗೆ ಸ್ಮರಣೆ ಮಾಡಲಿ ಅಂತ ಭಾಗವತ ಹೇಳ್ತದೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಯವೈಡೂರ್ಯ ಕಿರೀಟಕುಂಡಲ ತ್ವಿಷಾಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚ್ಯಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಭಗವಂತ ಗರ್ಭವಾಸ ಇಲ್ಲದವ, ಕರ್ಮಫಲದ ಲೇಪ ಇಲ್ಲದವ, ಅವನಿಗೆ ನಿಮ್ಮಂತೆ ಪ್ರಾಕೃತವಾದ ದೇಹ ಇಲ್ಲ. ಅಪ್ರಾಕೃತವಾದ ದೇಹದವ. ಇದನ್ನೆಲ್ಲ ತನ್ನ ಭಕ್ತರಿಗೆ ಪರಿಚಯ ಮಾಡಿಸಲಿಕ್ಕೆ ಕೃಷ್ಣನಾದಾಗ ಚತುರ್ಭುಜಂ 4 ಭುಜದವನಾಗಿ ಭಗವಂತ ಅವತಾರ ಮಾಡಿದ ಅಂತಾರೆ. ಯಾವುದಾದ್ರೂ ಮಕ್ಕಳು ಹುಟ್ಟುವಾಗಲೇ 4 ಭುಜಗಳಲ್ಲಿ 4 ಆಯುಧ ಹಿಡ್ಕೊಂಡು ಹುಟ್ಟುತ್ತದೆ. ಶಂಖ ಗದಾದ್ಯುಧಾಯುಧಂ ಅಂತದೆ ಭಾಗವತ. ಶ್ರೀಕೃಷ್ಣ ಅವತಾರ ಮಾಡಿದಾಗಲೇ ಶಂಖ, ಚಕ್ರ, ಗದಾ, ಖಡ್ಗ ಕೈಯಲ್ಲಿ ಆಯುಧ ಧರಿಸಿಯೇ ಅವತಾರ ಮಾಡಿದ. ಅದನ್ನಂತೂ ದೇವಕಿ ನುಂಗಿರ್ತಾಳೆ ಅಂತ ಹೇಳಲಿಕ್ಕಿಲ್ಲ. ದೇವಕಿಯ ಹೊಟ್ಟೆಯಲ್ಲಿ ನಮ್ಮಂತೆ ಕೃಷ್ಣ ಹುಟ್ಟಿದವನಾಗಿದ್ದರೆ 4 ಭುಜಗಳಲ್ಲಿ 4 ಆಯುಧ ಹೇಗೆ ಬಂತು? ಅದನ್ನು ಅನುಸಂಧಾನ ಮಾಡಲಿಕ್ಕೆ ಹೇಳ್ತದೆ ಭಾಗವತ. ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ. ಭಗವಂತ ಅವತಾರ ಮಾಡಿದಾಗ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಅಂತ ಚಿಹ್ನೆ ಇತ್ತಂತೆ. ಅದು ಭಗವಂತನ ವಿಷ್ಣುವಿನ ಲಕ್ಷಣ. ಯಾವಾಗಲೂ ಶ್ರೀವತ್ಸ ಚಿಹ್ನೆ ಪರಮಾತ್ಮನಿಗೆ ಇದೆ ಅಂತ ಹೇಳ್ತಾರೆ. ಗಲಶೋಭಿಕೌಸ್ತುಭಂ 12 ಸೂರ್ಯರನ್ನು ಹೋಲುವ ಕೌಸ್ತುಭ ಮಣಿಯನ್ನು ಭಗವಂತ ಕಂಠದಲ್ಲಿ ಯಾವಾಗಲೂ ಧರಿಸಿದ್ದಾನೆ. ಕೌಸ್ತುಭ ಮಣಿಗೆ ಬ್ರಹ್ಮದೇವರೇ ಅಭಿಮಾನಿ. ಕ್ಷೀರ ಸಮುದ್ರ ಮಥನ ಮಾಡುವಾಗ ಆ ಮಣಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಆ ಮಣಿಯನ್ನು ಬ್ರಹ್ಮದೇವರು ಭಗವಂತನ ಕೊರಳಿಗೆ ಆಭರಣವಾಗಲಿ ಅಂತ ಧಾರಣೆ ಮಾಡಿಸಿದ್ರಂತೆ. ಬ್ರಹ್ಮನ ಮೇಲಿರೋ ಪ್ರೀತಿಯಿಂದ ಕೌಸ್ತುಭವನ್ನು ಸದಾ ವಿಷ್ಣು ಧಾರಣೆ ಮಾಡಿರ್ತಾನೆ. ಕೃಷ್ಣನಾಗ ಅವತಾರ ಮಾಡಿದಾಗಲೂ ಕೌಸ್ತುಭ ಮಣಿ ಕೊರಳಲ್ಲಿ ಇತ್ತಂತೆ. ಹಾಗೇನೆ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಪೀತಾಂಬರಂ ಭಗವಂತ ವಸ್ತ್ರ ಉಟ್ಟೆ ಅವತಾರ ಮಾಡಿದ. ಸಾಮಾನ್ಯ ಮಕ್ಕಳು ಹುಟ್ಟಿದಾಗ ವಸ್ತ್ರ ಹುಟ್ಟಿರಲ್ಲ ಯಾರು. ಯಾವ ಮಗು ಗರ್ಭದಿಂದ ಬಂದಾಗ ವಸ್ತ್ರ ಇರ್ತದೆ. ಆದರೆ ಕೃಷ್ಣ ಪೀತಾಂಬರಧಾರಿಯಾಗಿದ್ದ ಅಂತದೆ ಭಾಗವತದಲ್ಲಿ. ಮೇಲಾಗಿ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಸಾಂದ್ರಪಯೋಧ ಸೌಭಗಂ
ಶ್ರೀಕೃಷ್ಣನ ಮೈಬಣ್ಣ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಈ ದಟ್ಟವಾದ ಮೋಡಗಳು, ಪೂರ್ಣ ಕಪ್ಪು ಅಲ್ಲ, ಪೂರ್ಣ ಬೆಳ್ಳಗೂ ಅಲ್ಲ, ಆ ಥರದ ಮೈಬಣ್ಣ ಕೃಷ್ಣನ ಮೈಬಣ್ಣ. ಅದಕ್ಕೆ ಸಾಂದ್ರ ಪಯೋದ ಸೌಭಗಂ, ಪಯೋದ ಅಂದರೆ ಮೋಡಗಳು. ಹೀಗೆ ಪೀತಾಂಬರ ಧರಿಸಿದಾನೆ, ದಟ್ಟವಾದ ಮೋಡದ ಮೈಬಣ್ಣ, ಶ್ರೀವತ್ಸ ಅನ್ನುವ ಲಕ್ಷಣ ಹೃದಯದಲ್ಲಿತ್ತು, ಕಂಠದಲ್ಲಿ ಕೌಸ್ತುಭ ಮಣಿ, 4 ಭುಜಗಳಿಂದ 4 ಆಯುಧಗಳನ್ನು ಧಾರಣೆ ಮಾಡಿ, ಕಣ್ಣರಳಿಸಿ ಅಂಬುಜೆ ಕ್ಷಣಂ, ಕಣ್ಣರಳಿಸಿ ಅದ್ಭುತನಾದಂಥ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ. ಹೀಗೆ ಬೆಳಗ್ಗೆ ಎದ್ದು ಕೂಡಲೇ ಕೃಷ್ಣನನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡಲಿ ಅಂತ ಭಾಗವತ ನಮಗೆ ಅಪ್ಪಣೆ ಕೊಡ್ತದೆ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ. ಕೃಷ್ಣಾವತಾರ ಆದಾಗ ಕೃಷ್ಣನ ತಲೆ ಮೇಲೆ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ, ಬಹಳ ಬೆಲೆ ಬಾಳುವಂಥ ಕಿರೀಟವನ್ನು ಭಗವಂತ ಧಾರಣೆ ಮಾಡಿದ್ದ. ವೈಡೂರ್ಯ ಕಿರೀಟ, ಹಾಗೇನೆ ಕುಂಡಲ ಅಂದರೆ ಕಿವಿಗಳಿಗೆ ಹಾಕ್ಕೊಂಡಂಥ ಆಭರಣ. ಯಾವ ಮಕ್ಕಳು ಹುಟ್ಟಿದಾಗ ಆಭರಣ ಹಾಕ್ಕೊಂಡು ಹುಟ್ಟಿದ್ದು ಕೇಳಿದೇವಿ? ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ, ಅದ್ಭುತವಾದಂಥ ಕಾಂತಿ, ದಟ್ಟವಾದ ನಿಬಿಡವಾದಂಥ ಸಾವಿರಾರು ಕೂದಲುಗಳು ಕೃಷ್ಣನ ತಲೆ ಮೇಲೆ ಇತ್ತು ಅಂತ ಭಾಗವತ ಹೇಳ್ತದೆ. ಸಾಮಾನ್ಯ ಮಕ್ಕಳು ಹುಟ್ಟಿದಾಗ ತಲೆ ಮೇಲೆ ಕೂದಲಿರಲ್ಲ ಅಷ್ಟು, ಆಮೇಲೆ ಬೆಳವಣಿಗೆ ಆಗಬೇಕು. ಶ್ರೀಕೃಷ್ಣನಿಗೆ ಹುಟ್ಟಿದಾಗಲೇ ತಲೆ ಕೂದಲಿತ್ತು ಅಂತ ಭಾಗವತ ಹೇಳ್ಬಿಟ್ಟಿದೆ. ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿ, ಉದ್ದಾಮ ಕಾಂಚಿ, ಸಂಸ್ಕೃತದಲ್ಲಿ ಕಾಂಚಿ ಅಂದರೆ ನಡುಪಟ್ಟಿ, ಟೊಂಕಕ್ಕೆ ಕಟ್ಟುವಂಥ ಪಟ್ಟಿ. ಕೃಷ್ಣಾವತಾರ ಮಾಡಿದಾಗಲೇ ಆ ನಡುಪಟ್ಟಿ ಇತ್ತು ಕೃಷ್ಣನ ಟೊಂಕದಲ್ಲಿ. ಹಾಗೆ ಕಂಕಣಾದಿಭಿ, ಅಂಗದ ಕಂಕಣ, ಕೈಗಳಿಗೆ ಹಾಕ್ಕೊಳ್ಳುವಂಥ ಆಭರಣ, ಭುಜಗಳಿಗೆ ಹಾಕ್ಕೊಳ್ಳುವ ಆಭರಣ, ಇವುಗಳನ್ನೆಲ್ಲ ಕೃಷ್ಣ ಧರಿಸಿ ಹಾಲುಗಡಗ ಅಂತಾರೆ, ಸಣ್ಣ ಮಕ್ಕಳಿಗೆ ಹಾಲುಗಡಗ ಅಂತ ಮಾಡಿ ಹಾಕ್ತಿರ್ತಾರೆ. ಅದೆಲ್ಲ ಧರಿಸೇ ಇದ್ದ ಕೃಷ್ಣ. ಪ್ರತ್ಯೇಕ ವಸುದೇವ ಹಾಕಬೇಕಾದದ್ದೇನಿರಲಿಲ್ಲ ಆಭರಣಗಳು. ವಿರೋಚಮಾನಂ ವಸುದೇವ ಐಕ್ಷತ. ಇಂಥ ಕೃಷ್ಣನನ್ನು ಆ ಕಾರಾಗೃಹದಲ್ಲಿ ದೇವಕಿ ಉದರದಿಂದ ಭಗವಂತ ಪ್ರಕಟ ಆದಾಗ ಕಣ್ತುಂಬ ನೋಡಿದವನು ವಸುದೇವ ಅಂತ ಭಾಗವತ ವಿವರಣೆ ಕೊಡ್ತದೆ. ಹೀಗೆ ವಿವರಣೆ ಕೊಟ್ಟದ್ರಿಂದ ಅನುಸಂಧಾನಕ್ಕೆ ಬರೋದು, ಶ್ರೀಕೃಷ್ಣನನ್ನು ಪ್ರತಿಯೊಬ್ಬರೂ ಹೃದಯದಲ್ಲಿ ಇದೇ ರೂಪದಿಂದ ಧ್ಯಾನ ಮಾಡಲಿ. ವಸುದೇವ ಯಾವ ರೂಪ ಕಣ್ಣಿಗೆ ಕಟ್ಟಿಕೊಂಡೋ ಅದೇ ರೂಪದಿಂದ ಕೃಷ್ಣನನ್ನು ನಾವು ಧ್ಯಾನ ಮಾಡಲಿ ಅಂತ ಭಾಗವತ ಹೇಳ್ತದೆ. ಆ ರೂಪ ಪ್ರತಿಯೊಬ್ಬ ಮುಮುಕ್ಷುಗಳಿಗೂ ಧ್ಯೇಯವಾದ ರೂಪ ಅಂತ ಭಾಗವತದ ಉದ್ದೇಶ. ನಾವು ಬೆಳಗ್ಗೆ ಎದ್ದು ಕೂಡಲೇ ಈ 2 ಶ್ಲೋಕಗಳಲ್ಲಿ ಹೇಳಿದಂತೆ ಆ ಕೃಷ್ಣ ರೂಪವನ್ನು ಧ್ಯಾನ ಮಾಡ್ತಾ ಬರಬೇಕು. ಆಮೇಲೆ ವಸುದೇವ ಸ್ತೋತ್ರ ಮಾಡಿದ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಹ. ದೇವಕಿ ಸ್ತೋತ್ರ ಮಾಡಿದ್ಲು. ವಸುದೇವ ದೇವಕಿಯರಿಬ್ಬರೂ ಸ್ತೋತ್ರ ಮಾಡಿದ ಮೇಲೆ ಕೃಷ್ಣ ಹೇಳ್ತಾನೆ ಅವರಿಬ್ಬರಿಗೆ, ನಾನು 3 ಬಾರಿ ಅವತಾರ ಮಾಡ್ತೇನೆ ಅಂತ ವರ ಕೊಟ್ಟಿದ್ದೆ ನಿಮ್ಮಿಬ್ಬರಿಂದ. ಇದೇ 3ನೇ ಅವತಾರ. ಇನ್ನು ಮತ್ತೆ ನನ್ನ ಅವತಾರ ನಿಮ್ಮಲ್ಲಿ ಇಲ್ಲ. ನನ್ನನ್ನು ಕೇವಲ ನನ್ನ ಮಗ ಅಂತ ಮಾತ್ರ ಭಾವಿಸೋದು ಬೇಡ. ಕೇವಲ ಮಗನೆಂದು ಭಾವಿಸದೇನೆ ನನ್ನನ್ನು ಯಾವಾಗಲೂ ನನ್ನನ್ನು ಮಗನೆಂದು ಭಾವಿಸದೇನೆ ನೀವು ಪರಬ್ರಹ್ಮ ಅನ್ನೋ ಭಾವದಿಂದ ಆರಾಧನೆ ಮಾಡ್ರಿ ಅಂತ ವಿವರಣೆ ಕೊಟ್ಟರಂತೆ. ಇದೊಂದು ಅದ್ಭುತವಾದಂಥ ಸಂದೇಶ ಕೊಡುವ ಅಂಶ. ಯುವಾಂ ಬ್ರಹ್ಮಭಾವೇನ ಪುತ್ರಭಾವೇನ ಕೇವಲಂ. ಹಿಂದೆ ಕೃಷ್ಣ ಇವರಿಬ್ಬರಲ್ಲಿ 2 ಬಾರಿ ಅವತಾರ ಮಾಡಿದ್ರ ವಿವರಣೆ ಭಾಗವತದಲ್ಲಿ ಬರ್ತದೆ. ಅದು ಇಲ್ಲೇ ಬಂದದ್ದು. ಮೇಘ ಗಂಭೀರವಾದ ಧ್ವನಿಯಿಂದ ಹೇಳಿದ್ದಂಥ ಆ ಸಂದರ್ಭದೊಳಗೆ ಭಗವಂತ ಕಾರಾಗೃಹದಲ್ಲಿ ಈ ವಿಷಯ ಎಲ್ಲ ನಡೆದದ್ದನ್ನು ಸ್ಪಷ್ಟಪಡಿಸ್ತದೆ ಭಾಗವತ.
ಯುವಾಂ ಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಕೇವಲಂ ಚಾಸಕೃತ್ ಚಿಂತಯಂತೋ ಕೃತಸ್ನೇಹೋ ಯಾಸ್ಯೇಥೆ ಮದ್ಗತಿಂ ಪರಾಂ. ಹಿಂದೆ ಪೃಷ್ಣಿ ಅಂತ ದೇವಕಿ ಹುಟ್ಟಿದ್ದು ಪೃಷ್ಣಿಯಾಗಿ, ಆಗ ಸುತಪ ಅಂತ ಈ ವಸುದೇವ ಸುತಪ ಅಂತ ಆಗಿದ್ನಂತೆ. ಪೃಷ್ಣಿ ಸುತಪರಿಬ್ಬರು ತಪಸ್ಸು ಮಾಡಿದರು. ಭಗವಂತ ಪ್ರಕಟನಾದ. ಪೃಷ್ಣಿ ಸುತಪರನ್ನು ಕೇಳ್ತಾನೆ, ನಿಮಗೇನು ಬರಬೇಕು? ನಮಗೆ ನೀನೇ ಮಗನಾಗಬೇಕು ಅಂತ ಅಪೇಕ್ಷೆ ಇದೆ ಅಂದ್ರಂತ. ನೀನೇ ಮಗನಾಗಬೇಕು ಅಂತ ಅಪೇಕ್ಷೆ, ಅದಕ್ಕೆ ತಪಸ್ಸು ಮಾಡಿದ್ವಿ. ಅಲ್ಲ, ಸಾವಿರಾರು ವರ್ಷ ತಪಸ್ಸು ಮಾಡಿದ್ರಿ, ಬಹಳ ತಪಸ್ಸು ದೊಡ್ಡದಿದೆ, ದೀರ್ಘಕಾಲದ ತಪಸ್ಸು. ನಾನು ದೀರ್ಘಕಾಲದ ತಪಸ್ಸು ಮಾಡಿಸ್ಕೊಂಡು ನಿಮಗೆ ಮಗನಾಗಿ ಮಾತ್ರ ಬಂದುಬಿಟ್ರೆ, ಅಷ್ಟೇ ವರ ಕೊಟ್ಟರೆ ನಿಮ್ಮ ತಪಸ್ಸಿಗೆ ತಕ್ಕ ವರ ಕೊಟ್ಟಾಗ ಆಗಲ್ಲ ಅನ್ನಂತ. ಯೋಚಿಸಬೇಕಾದ ಅಂಶ. ದೇವರನ್ನು ಸೇವಿಸ್ತೇವೆ, ಪಾರಾಯಣ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ, ಯಾಕೋ ದೇವ್ರ ಫಲ ಕೊಡಲಿಲ್ಲ ಅನ್ನೋರೇ ಬಹಳ. ಆದರೆ ಇಲ್ಲಿ ಸಂದರ್ಭ ಹೇಗಿದೆ ಅಂದರೆ, ನೀವು ತಪಸ್ಸು ದೊಡ್ಡದು ಮಾಡಿದ್ರಿ, ವರ ಸಣ್ಣದು ಕೇಳ್ತಿದ್ದೀರಿ, ದೊಡ್ಡ ವರ ಕೇಳ್ರಿ ಅನ್ನಂತೆ ಭಗವಂತ. ವರ್ಷಾತಪ, ವರ್ಷವಾತ, ಆತಪ ಹಿಮ, ಘರ್ಮಕಾಲ ಗುಣಾನನು, ಸಹಮಾನೋ ಶ್ವಾಸರೋಧ ವಿನಿರ್ಧೂತ ಮನೋಮಲವು ಅಂತಾರೆ. ಗಾಳಿ ಸಹಿಸ್ಕೊಂಡ್ರಿ, ಮಳೆ ಸಹಿಸ್ಕೊಂಡ್ರಿ, ಬಿಸಿಲು ಸಹಿಸ್ಕೊಂಡ್ರಿ. ನಾವೆಲ್ಲದಕ್ಕೂ ಬೈತಿರ್ತೀವಿ. ತಪಸ್ಸು ಅಂದ್ರೆ ಇದೆ ಅಂತ ಹೇಳ್ತದೆ. ಗಾಳಿ, ಮಳೆ, ಬಿಸಿಲು ಇವುಗಳನ್ನು ಯಾವುದನ್ನು ನಿಂದಿಸದೆ ಶ್ವಾಸ ನಿರೋಧ ಮಾಡಿ, ಆಹಾರ ನಿಯಂತ್ರಣ ಮಾಡಿ, ಮನಸ್ಸು ನಿಯಂತ್ರಣ ಮಾಡಿ, ಇಂದ್ರಿಯಗಳನ್ನೆಲ್ಲ ಪ್ರತ್ಯಾಹಾರ ಮಾಡಿಕೊಂಡು ತಪಸ್ಸು ಮಾಡಿ, ಇಷ್ಟೆಲ್ಲ ಮಾಡಿ ನನ್ನನ್ನು ಪ್ರೀತಿಪಡಿಸಿದಿರಿ. ವರ ಕೇಳ್ತಿದ್ದೀರಿ, ಕೇವಲ ಮಗನಾಗಿ ಬಾ ಅಂತ ವರ ಕೇಳ್ತಿದ್ದೀರಲ್ಲ. ನಿಮ್ಮ ತಪಸ್ಸಿಗೆ, ನಿಮ್ಮ ಶ್ರದ್ಧೆಗೆ, ನೀವಿಷ್ಟು ದಿನ ಮಾಡಿದಂತಹ ಈ ತಪಸ್ಸಿಗೆ ನಾನು ವರ ಕೊಟ್ಟರೆ ಮಗನಾಗಿ ಬರ್ತೇನೆ ನಿಜ, ಆದರೆ ಒಂದು ಬಾರಿ ಮಗನಾಗಿ ಬಂದರೆ ಅದು ಬಹಳ ದೊಡ್ಡದಾಗಲ್ಲ, ಸಣ್ಣದಾಗ್ತದೆ ಅಂತಂದ್ಬಿಟ್ಟು. ಅಂದರೆ ಭಗವಂತ ಯಾವಾಗಲೂ ವರ ಕೊಡೋದಾದರೆ ಸೇವೆ ಮಾಡಿದವನಿಗೆ ಏನು ಅರ್ಹತೆ ಇದೆ, ಸೇವಿಸುವವನ ತಪಸ್ಸು ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಅನುಗುಣನೇ ವರ ಕೊಡ್ತಾನೆ. ಸೇವೆ ಮಾಡಿಸ್ಕೊಳ್ಳೋದು ಬಹಳ, ವರ ಕೊಡೋದು ಕಡಿಮೆ ಅಂತಾದರೆ ಕೊಡೋವನಿಗೆ ದೋಷ ಬರ್ತದೆ ಅಂತ ಹೇಳ್ತಾನೆ ಭಗವಂತ. ಇವತ್ತೆಲ್ಲ ಕಂಪ್ನಿಗಳೆಲ್ಲ ಹಾಗೆ ಮಾಡ್ತಾರೆ. 12 ತಾಸು ಅಗ್ರಿಮೆಂಟ್ ಮಾಡಿಸ್ಕೊಂಡು 18 ತಾಸು ದುಡಿಸ್ಕೊತಾರೆ. ಇದು ಯೋಚಿಸಿದರೆ ಗಂಭೀರವಾದ ಸಮಸ್ಯೆ. ಆದರೆ ಭಗವಂತ ಹಾಗಲ್ಲ, ಎಷ್ಟೋ ಅಷ್ಟೇ ಅಂತಾನೆ. ನೀವು ಕೇಳ್ತಾ ಇರೋ ವರ ಒಂದು ಬಾರಿ ಮಗನಾಗಿ ಬಾ ಅಂತನ್ನೋದು ತುಂಬ ಸಣ್ಣದು ನಿಮ್ಮ ತಪಸ್ಸಿಗೆ. ಹಾಗಾಗಿ ನಾನು ವರ ಕೊಡ್ತೇನೆ, 3 ಬಾರಿ ಬರ್ತೇನೆ ಅಂತಂದ. ಯಾರು ಬೇಡ ಅಂತಾರೆ? ದೇವರು 3 ಬಾರಿ ಮಗನಾಗಿ ಬರ್ತೇನೆ ಅಂತಂದರೆ ಬೇಡ ಅನ್ಲಿಕ್ಕಾಗ್ತದೆಯೇ? ಬಾ ಸ್ವಾಮಿ ಅಂತಂದು. ಅದಕ್ಕೆ ಪೃಷ್ಣಿ ಅಂತಾದಾಗ ದೇವರು ಅವತಾರ ಮಾಡಿದ್ನಲ್ಲ, ಆಗ ಅವನಿಗೆ ಪೃಷ್ಣಿ ಗರ್ಭ ಅಂತ ನಾಮಕರಣ ಮಾಡಿದ್ರಂತ. ಪೃಷ್ಣಿಯ ಗರ್ಭದಿಂದ ಅವತರಿಸಿದ. ಅದೃಷ್ಟವಾನ್ಯತಮಂ ಲೋಕೆ ಶೀಲೋದಾರ್ಯ ಗುಣೈಸಮಂ ಅಹಂ ಸುತೋ ವಾಮಭವಂ ಪೃಷ್ಣಿಗರ್ಭ ಇತಿ ಸ್ಮೃತಃ. ಲೋಕದಲ್ಲಿ ಅಷ್ಟು ಪ್ರಸಿದ್ಧಿಗೆ ಬಂದಿಲ್ಲ ಇದು, ಆದರೆ ಇದೊಂದು ವಿಶೇಷ ಭಗವಂತನ ಅವತಾರ, ತಾಯಂದ್ರ ಸ್ಮರಣೆ ಮಾಡಬೇಕಾದ ಅವತಾರ ಇದು. ಹಾಗೇನೆ ಅದೇ ಪೃಷ್ಣಿ ಅದಿತಿಯಾಗಿ ಹುಟ್ಟಿದ್ಲು. ಸುತಪ ಕಶ್ಯಪನಾದ. ಆಗ ಭಗವಂತ ಪುನಃ ಅವತಾರ ಮಾಡಿದ. ತಯೋರ್ವಾಂ ಪುನರೇವಾಹಂ ಅದಿತ್ಯಾಮಾಸ ಕಶ್ಯಪಾತ್. ಅದಿತಿಯಲ್ಲಿ ಕಶ್ಯಪರಿಂದ ಪುನಃ ಹುಟ್ಟಿದ 2ನೇ ಬಾರಿ. ಆಗ ಇವನಿಗೆ ಉಪೇಂದ್ರ ಅಂತ ನಾಮಕರಣ ಆಯ್ತಂತೆ. ಉಪೇಂದ್ರ ಇತಿ ವಿಖ್ಯಾತೋ ವಾಮನತ್ವಾಚ್ಚ ವಾಮನಃ. ಒಟ್ಟು ಇದು 2ನೇ ಅವತಾರ. ವಾಮನತ್ವಾತ್, ಬಹಳ ಸುಂದರನಾದ್ರಿಂದ ವಾಮನ ಅಂತ ಪ್ರಸಿದ್ಧನಾಗಿದ್ದ. ಇಂದ್ರನಿಗೆ ತಮ್ಮನಾದದ್ರಿಂದ ಉಪೇಂದ್ರ ಅಂತ ಪ್ರಸಿದ್ಧನಾದ ಅಂತ ಭಾಗವತ ಹೇಳ್ತದೆ. ಹೀಗೆ ಉಪೇಂದ್ರ ಅಂತ 2ನೇ ಅವತಾರ. ಅದೇ ದೇವಕಿ, ಅದೇ ಅದಿತಿ ಈಗ ದೇವಕಿ ಆದ್ಲು. ದ್ವಾಪರದ 28ನೇ ದ್ವಾಪರದಲ್ಲಿ ಆ ಕಶ್ಯಪರೇನೆ ವಸುದೇವ ಅಂತಾದ. ಯದುಕುಲದಲ್ಲಿ ಶೂರಸೇನನ ಮಗನಾಗಿ ಅವನನ್ನು ನಿಮಿತ್ತ ಮಾಡಿಕೊಂಡು ತೃತೀಯೇ ಅಸ್ಮಿನ್ ಭವಂ ವೈ, ತೃತೀಯೇ ಅಸ್ಮಿನ್ ಭವೇಹಂ, 3ನೇ ಜನ್ಮ ನಂದು, 3ನೇ ಅವತಾರ. ಈಗ ನಿಮ್ಮಿಬ್ಬರಲ್ಲಿ ಬಂದಿದ್ದೇನೆ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯಮೇ. 4 ಭುಜದವನಾಗಿ
ಪೀತಾಂಬರಧಾರಿಯಾಗಿ ಶ್ರೀವತ್ಸಧಾರಿಯಾಗಿ ಕೌಸ್ತುಭ ಮಣಿಗಳಿಂದ ದಟ್ಟವಾದ ಮೋಡದ ಮೈಬಣ್ಣದಿಂದ ನಡುಪಟ್ಟಿ ಕಟ್ಟಿಕೊಂಡು ಈ ಅವತಾರ ಈ ರೂಪ ನಿಮಗೆ ಯಾಕೆ ದರ್ಶನ ಮಾಡಿಸಿದೆ ಅಂದರೆ ಹಿಂದಿನ ಜನ್ಮದ ಸ್ಮರಣೆ ನಿಮಗೆ ಬರಲಿ ಅಂತ ಮಾಡಿಸಿದೆ ಅಂತಂದಂತೆ. ನೋಡಿ, ದೇವರ ಅವತಾರಗಳನ್ನು ಯಾರೆಲ್ಲ ಸ್ಮರಣೆ ಮಾಡ್ತಾರೆ ನಿರಂತರ, ಅದರಲ್ಲಿಯೂ ಕೃಷ್ಣಾವತಾರವನ್ನು ಸ್ಮರಣೆ ಮಾಡ್ತಾರೆ, ಅವರಿಗೆ ಜನ್ಮಾಂತರದ ಸ್ಮರಣೆ ಬರ್ತದಂತೆ. ಯಾವಾಗಲೂ ನಾವೇನು ಮಾಡಿದ್ವಿ, ಯಾಕೆ ಭಗವಂತ ದರ್ಶನ ಕೊಟ್ಟ, ನಮ್ದೇನು ಸ್ಥಿತಿ, ಮುಂದೆ ಹೇಗೆ ಒರಿಬೇಕು ನಾವು ಎಲ್ಲ ನೆನಪಿಗೆ ಬರ್ತದಂತೆ ಕೃಷ್ಣನ ಸ್ಮರಣೆ ಮಾಡಿದರೆ. ಅದನ್ನು ಹೇಳ್ತಾನೆ, ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯಮೇ, ಹಿಂದಿನ ಜನ್ಮದ ಸ್ಮರಣೆ ನಿಮಗೆ ಇನ್ನೂ ಬರಬೇಕು ಅಂತ ಮಾಡಿಸಿದ್ದೇನೆ. ನಾನ್ಯಥಾ ಮದ್ಭವ ಜ್ಞಾನಂ ಮರ್ತ್ಯಲಿಂಗೇನ ಜನ್ಯತೆ, ಅನ್ಯಥಾ ಜ್ಞಾನಂ ಮರ್ತ್ಯಲಿಂಗೇನ ನ ಜನ್ಯತೆ ಅಂತಂದಿದ್ದಾನೆ ಭಗವಂತ. ಎಲ್ಲರೂ ಎಚ್ಚರದಿಂದ ಅನುಸಂಧಾನ ಮಾಡಬೇಕು. ಅದಕ್ಕೆ ನಾನೇನಾದರೂ ಎರಡು ಭುಜದವನಾಗಿ ಬೇರೆ ಬೇರೆ ಮನುಷ್ಯರ ದೇಹದಂತೆ ಹುಟ್ಟಿಬಿಟ್ಟಿದ್ರೆ, ಮರ್ತ್ಯಲಿಂಗ ಅಂದರೆ ಮನುಷ್ಯರಂತೆ ಹುಟ್ಟಿಬಿಟ್ಟಿದ್ರೆ ನಿಮಗೆ ನನ್ನ ಜ್ಞಾನ ನಿಮಗೆ ಬರಲಿಕ್ಕೆ ಅವಕಾಶ ಇಲ್ಲ. ಯಥಾ ಪ್ರಕಾರ ಹಿಂದೆಲ್ಲ ಹೇಗೋ ಹಾಗೆ ಇವನೊಂದು ನನ್ನ ಮಗ ಅಂತನ್ನೋ ಭಾವ ನಿಮಗೆ ಹಾಗೆ ಉಳ್ಕೊಳ್ತದೆ. ಅದು ಆಗಬಾರ್ದು ನಿಮ್ಮಿಬ್ಬರಿಗೆ ಅಂತ ಭಾವದಿಂದ ನಾನು ಹೀಗೆ ಅವತಾರ ಮಾಡಿದ್ದೇನೆ. ಯುವ ಅಮ್ಮ ಪುತ್ರ ಭಾವೇನ ಬ್ರಹ್ಮಭಾವೇನ ಚ ಸಕೃತ್, ನನ್ನನ್ನು ಕೇವಲ ಮಗ ಅಂತ ಭಾವಿಸದೆ ಅಸಕೃತ್ ಬ್ರಹ್ಮಭಾವೇನ ಮಾಂ ಚಿಂತೆಯಂತೌ ಕೃತಸ್ನೇಹೋ. ಇದು ಬಹಳ ಮುಖ್ಯವಾದ ಅಂಶ. ವಸುದೇವ ದೇವಕಿಯರಿಗೆ ಕೃಷ್ಣ ಕೊಟ್ಟಂಥ ಸಂದೇಶ, ನನ್ನನ್ನು ನೀವು ಬ್ರಹ್ಮಭಾವದಿಂದ ಉಪಾಸನೆ ಮಾಡಿರಿ, ಪರಬ್ರಹ್ಮ. ಇದನ್ನು ನಾವೆಲ್ಲ ಮಾಡಬೇಕಾದ ಉಪಾಸನೆ. ನಮಗೆ ಕೃಷ್ಣನೇ ಮಗನಾಗಿಲ್ಲ, ಆದರೆ ಕೃಷ್ಣ ಪರಮಾತ್ಮನನ್ನು ಪರಬ್ರಹ್ಮ ಅನ್ನೋ ಭಾವದಿಂದ ಉಪಾಸನೆ ಮಾಡಲೇಬೇಕಂತ. ಒಬ್ಬೊಬ್ಬರಿಗೆ ಒಂದೊಂದು ಉಪಾಸನೆ ಮಾಡಲಿಕ್ಕೆ ಹೇಳ್ತದೆ. ಅದರಲ್ಲಿ ಬ್ರಹ್ಮಭಾವೇನ ಚಾಸಕೃತ ಚಿಂತೆಯಂತೌ ಕೃತಸ್ನೇಹೋ. ಬ್ರಹ್ಮ ಅಂದರೆ ಏನರ್ಥ? ಪರಿಪೂರ್ಣ ಅಂತ ಅರ್ಥ. ಭಗವಂತ ಪರಿಪೂರ್ಣ ಅನ್ನೋ ಭಾವ ಯಾವಾಗಲೂ ನಮ್ಮೊಳಗಿರಬೇಕು. ಅವನು ಪರಿಪೂರ್ಣನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಅವನು ಗುಣಪೂರ್ಣನಾಗಿ ನನ್ನೊಳಗೂ ಇದ್ದಾನೆ, ಎಲ್ಲರೊಳಗಿದ್ದಾನೆ, ಎಲ್ಲ ದೇಶಗಳಲ್ಲಿದ್ದಾನೆ, ಎಲ್ಲ ಕಾಲಗಳಲ್ಲಿದ್ದಾನೆ. ಅವನಿಲ್ಲದ ಕಾಲ ಇಲ್ಲ, ಅವನಿಲ್ಲದ ದೇಶ ಇಲ್ಲ, ಅವನು ಎಲ್ಲರ ಹೃದಯದೊಳಗೂ ಇದ್ದಾನೆ. ಈ ಭಾವ ಯಾವಾಗಲೂ ಇರಬೇಕು ಅಂತದೆ ಭಾಗವತ. ಹಾಗಾಗಿ ನನ್ನನ್ನು ಬ್ರಹ್ಮಭಾವೇನ ಚಾಸಕೃತ, ಹೀಗೆ ನನ್ನನ್ನು ಉಪಾಸನೆ ಚಿಂತನೆ ಮಾಡ್ರಿ. ಅದರಿಂದ ಸದ್ಗತಿ ನಿಮಗುಂಟಾಗ್ತದೆ. ಕೇವಲ ಮಗ, ಸಾಮಾನ್ಯ ಮನುಷ್ಯ, ಇವನು ಎಲ್ಲರಂತೆ ಒಬ್ಬ ಅಂತ ಭಾವಿಸಬೇಡಿ ಅಂತ ಎಚ್ಚರಿಕೆ ಕೊಟ್ಬಿಟ್ಟ ಕೃಷ್ಣ. ಇದು ಬರೀ ವಸುದೇವ ದೇವಕಿಯರಿಗೆ ಕೊಟ್ಟ ಎಚ್ಚರಿಕೆ ಅಲ್ಲ, ಇದು ನಮ್ಮೆಲ್ಲರಿಗೆ ಕೃಷ್ಣನನ್ನು ವಿಷ್ಣು ಅಂತ ಯಾರೆಲ್ಲ ಉಪಾಸನೆ ಮಾಡಬೇಕೋ ಅವರೆಲ್ಲರಿಗೂ ಕೊಟ್ಟಂಥ ಎಚ್ಚರಿಕೆ ಅಂತ ಭಾಗವತ ಹೇಳ್ತದೆ. ಇದೇ ಭಾಗವತದ ವಿಶೇಷವಾದ ಅಂಶಗಳಿಂಥವೆಲ್ಲ. ಇದನ್ನು ನಾವು ತಿಳಿದು ಕೃಷ್ಣನ ಬಗ್ಗೆ ಚಿಂತನೆ ಮಾಡಲಿ ಅಂತದೆ ಭಾಗವತ. ಇನ್ನು ಪೂರ್ವಾರ್ಧದಲ್ಲಿ ಕೃಷ್ಣನ ಬಾಲ್ಯಲೀಲೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಆ ಬಾಲಲೀಲೆಗಳನ್ನು ಯಾವ ಅರ್ಥದಲ್ಲಿ ತಿಳಿಬೇಕು, ಬಾಲ್ಯಲೀಲೆಗಳನ್ನು ಹೇಗೆ ತಗೊಳ್ಬೇಕು ಅಂತ ಹೇಳ್ಕೊಡ್ತಾರೆ. ಎರಡು ರೀತಿ. ಪೂತನೆಯನ್ನು ಸಂಹಾರ ಮಾಡಿದ, ತೃಣಾವರ್ತನನ್ನು ಕೊಂದ, ಶಕಟಾಸುರನನ್ನು ಕೊಂದ, ಬಕಾಸುರನನ್ನು ಕೊಂದ, ವತ್ಸನನ್ನು ಕೊಂದ, ಧೇನುಕನನ್ನು ಕೊಲ್ಲಿಸಿದ. ಇಂಥವೆಲ್ಲ ಕಥೆಗಳು ಬರ್ತವೆ ಮುಂದೆ. ಕಥೆ ಭಾಳ ಕೇಳಿರ್ತೀವಾದ್ದರಿಂದ ಅವುಗಳನ್ನು ತಿಳಿಬೋದು ಹೀಗೊಂದು ತಾತ್ವಿಕವಾಗಿ ಅಂತ ಒಂದು ತಿಳಿಲಿಕ್ಕೆ ಪ್ರಯತ್ನ, ಚಿಂತನೆಗೆ ಪ್ರಯತ್ನ. ಈ ಕೊಂದ ಅನ್ನೋ ಕಥೆಗಳೆಲ್ಲ ಭಗವಂತನಿಗೆ ಗುಣ ತಂದು ಕೊಡ್ತದ ಅಂತ. ಲೋಕದಲ್ಲಿ ಯಾರಾದರೂ ಕೊಂದ್ರೆ ಇನ್ನೊಬ್ಬನನ್ನ, ಅದು ಅವನಿಗೆ ಗುಣನೋ ದೋಷನೋ? ಲೋಕದಲ್ಲಿ ಯಾರನ್ನೇ ಕೊಲ್ರಿ, ಅದು ಅವನಿಗೆ ಗುಣ ಅಂತ ಅನಿಸಲ್ಲ ತಾನೆ. ಗುಣ ಅಂತ ಆಗಲ್ಲ, ಅದು ಹಿಂಸೆ. ಹಿಂಸೆಯನ್ನು ಗುಣ ಅಂತ ಹೇಗೆ ಬಣ್ಣಿಸೋದು? ನೀವಂತೀರಿ ದೇವರನ್ನ ಬ್ರಹ್ಮ ಅಂತೀರಿ, ಗುಣಪೂರ್ಣ ಅಂತೀರಿ, ನೋಡಿದರೆ ಪೂತನೆಯನ್ನು ಕೊಂದ ಅಂತೀರಿ, ಮತ್ತೆ ಬಕನನ್ನು ಕೊಂದ ಅಂತೀರಿ. ಇಷ್ಟು ಕೊಲೆಗಡಕನನ್ನು ದೋಷ ಅಂತ ಹೇಳಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ಭಾಗವತ ಇಂಥ ಸಂದರ್ಭವನ್ನೆಲ್ಲ ಆರಿಸಿ ಉತ್ತರ ಕೊಡ್ತದೆ. ಈ ಪ್ರಶ್ನೆಗಳನ್ನು ಸಜ್ಜನರ ಮನಸ್ಸಲ್ಲಿ ಉಳ್ಕೊಳ್ಬಾರ್ದು, ಈ ತಿಳುವಳಿಕೆ ತಪ್ಪು ತಿಳುವಳಿಕೆ ಉಳಿಬಾರ್ದು. ಅದಕ್ಕೆ ಹೇಳ್ತಾರೆ,
ಒಬ್ಬ ರಾಜ. ಆ ರಾಜನಿಗೆ ಬಾರಿ ಬಾರಿ ಶತ್ರುಗಳು ಬಾಧೆ ಕೊಡ್ತಾ ಇರ್ತಾರೆ. ಅವರೊಟ್ಟಿಗೆ ಯುದ್ಧ ಮಾಡ್ತಾನೆ, ಶತ್ರುವನ್ನು ಕೊಲ್ತಾನೆ. ರಾಜನಿಗೆ ದೋಷ ಅಂತ ಹೇಳ್ತಾರೋ, ಯುದ್ಧ ಮಾಡಿ ಗೆದ್ದ ಅಂತ ಅದು ಅವನ ಪರಾಕ್ರಮ ಅಂತ ವಿವರಣೆ ಕೊಡ್ತಾರೋ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ಒಂದು ಮನೆ ಇದೆ. ಆ ಮನೆಯೊಳಗೆ ಪದೇ ಪದೇ ಹಾವು ಚೇಳು ಬಂದು ಉಪಟಳ ಅಂದರೆ ಅವುಗಳು ಉಪದ್ರವ ಜಾಸ್ತಿ ಆಗ್ತದೆ. ಎಲ್ರಿಗೂ ಭಯ ಕೊಡ್ತಾ ಇರ್ತದೆ. ಎಲ್ಲರ ಮನೆಯಲ್ಲಿ ಇಂಥ ಹಾವು ಚೇಳುಗಳಿರ್ತಾರೆ, ಎಲ್ಲರನ್ನ ಭಯಪಡಿಸ್ತಿರ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯಲ್ಲೇ ಇರೋ ಒಬ್ಬ ಸದಸ್ಯ ಧೈರ್ಯ ಮಾಡಿ ಆ ಹಾವು ಚೇಳುಗಳನ್ನು ಹೊಡೆದು ಓಡಿಸಿ ಭಯ ಪರಿಹಾರ ಮಾಡಿದ ಅಂದರೆ ಅವನಿಗೆ ಧೈರ್ಯಶಾಲಿ ಅಂತ ಗುಣಗಾನ ಮಾಡ್ತಾರೋ, ಯಾಕೋ ಕೊಂದಿ ಅಂತ ಅವನು ಬೈತಾರೋ. ಭಯ ಪರಿಹಾರ ಮಾಡಿದ್ದಕ್ಕೆ ಗುಣ ಅಂತ ತಾನೇ ಹೊಗಳ್ತಾರೆ. ಹೀಗೆ ಯಾವುದು ದೋಷ ಯಾವುದು ಗುಣ ಯಾವುದು ಅಂತ ಯೋಚಿಸುವಂಥ ಭಾವ ನಮ್ಮಲ್ಲಿ ಬರಬೇಕು ಮೊದಲು. ಇನ್ನೊಂದು ಉದಾಹರಣೆ, ಒಬ್ಬ ನ್ಯಾಯಾಧೀಶ ಅಂದರೆ ಕೋರ್ಟ್ನಲ್ಲಿ ಜಡ್ಜ್ ಇರ್ತಾನೆ. ಅವನು ನಿರ್ಣಯ ಕೊಡ್ತಾನೆ, ತಪ್ಪು ಸರಿ ಯಾವುದು ಅಂತ ಚೆನ್ನಾಗಿ ವಿಚಾರಣೆ ಮಾಡಿ ಕೊನೆಗೆ ಇವನು ದೊಡ್ಡ ಅಪರಾಧಿ ಅಂತ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ನಿಶ್ಚಯಿಸಿ ಇವನಿಗೆ ಮರಣದಂಡನೆ ಅಂತ ವಿಧಿಸ್ತಾನೆ ಶಿಕ್ಷೆಯನ್ನು. ಆ ಜಡ್ಜು ಮರಣದಂಡನೆ ವಿಧಿಸಿದ್ದಕ್ಕೆ ನಿರ್ಣಾಯಕನಾದ ಜಡ್ಜಿಗೆ ಹಿಂಸೆ ಮಾಡಿದ ಅಂತ ಅದನ್ನು ದೋಷ ಅಂತ ಹೇಳಲಿಕ್ಕಾಗ್ತದ? ಅದು ದೋಷ ಅಲ್ಲ. ಅದು ಹೇಗೆ ದೋಷ ಅಲ್ವೋ, ಶ್ರೀಕೃಷ್ಣ ಮಾಡಿದಂಥ ಈ ಎಲ್ಲ ಪೂತನಾ ಸಂಹಾರ, ಕರ್ಣಾವರ್ತ ಸಂಹಾರ, ಶಕಟ ಸಂಹಾರ ಇದೆಲ್ಲ ಅವನಿಗೆ ಗುಣವೇ ಆಗ್ತದೆ ಅಂತ. ಮೋದೇತ ವೃಶ್ಚಿಕ ಸಾಧು ಹತ್ಯ, ನೋಡಿ ಇದನ್ನು ಹೇಳ್ತಾರೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಅಂತಾರೆ. ವೃಶ್ಚಿಕ ಸರ್ಪಹತ್ಯ. ವೃಶ್ಚಿಕ ಅಂದರೆ ಚೇಳು, ಸರ್ಪ ಅಂದರೆ ಹಾವು. ಇವುಗಳನ್ನು ಹತ್ಯೆ ಮಾಡಿದರೂ ಕೂಡ ಯಾರು ಹತ್ಯೆ ಮಾಡಿ ಭಯ ಪರಿಹಾರ ಮಾಡಿರ್ತಾನೆ ಅವನ ಗುಣ ಅಂಥೇಳಿ ಬಣ್ಣಿಸ್ತಾರೆ. ಈಗ ಪೂತನೆ ಇದ್ಲಲ್ಲ, ಅವಳು ಬರೀ ಕೃಷ್ಣನ್ನಷ್ಟೇ ಕೊಲ್ಲಿಕ್ಕೆ ಬಂದಿದ್ದಲ್ಲ, ಅದು ತಪ್ಪು ತಿಳುವಳಿಕೆ. ಭಾಗವತ ವಿವರಣೆ ಮಾಡುತ್ತದೆ. ಕೃಷ್ಣ ಹುಟ್ಟಿ ಕೆಲವೇ ದಿನಗಳಿಗೆ ಬಂದುಬಿಟ್ಟಿದ್ದಾಳೆ. ಕೃಷ್ಣನ ಕಥೆ ಮುಂದುವರೆದ ಭಾಗ. ದೇವಕಿ ಮಡಿಲಿನಲ್ಲೇನೋ ಅವತಾರ ಮಾಡಿದ. ಕಾರಾಗೃಹದಿಂದ ವಸುದೇವ ಅವನನ್ನು ಎತ್ತುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಆ ಕಾರಾಗೃಹದಿಂದ ಹೊರಬಂದು ಯಮುನಾ ನದಿ ಇಬ್ಬಾಗವಾಗಿ ದಾರಿ ಬಿಟ್ಟು ಕೂಡಲೇ ನಂದಗೋಕುಲಕ್ಕೆ ಹೋಗಿ ನಂದನ ಮನೆಯೊಳಗೆ ಯಶೋದೆ ಮಡಿಲಿಗೆ ಮಲಗಿಸಿದ. ಯಶೋದೆಗೆ ಮೈ ಮೇಲೆ ಎಚ್ಚರ ಇಲ್ಲ. ಅವಳೊಂದು ಮಗು ಹಡಿದಿದ್ಲು, ಅವಳು ಅಷ್ಟಮಿನೇ ಹಿಡಿದಿದ್ದಾಳೆ. ಕೃಷ್ಣಾವತಾರ ಮಾಡಿದ್ದು ಅಷ್ಟಮಿನೇ. ಅಲ್ಲಿ ಒಂದು ಮಗು ಹುಟ್ಟಿದ್ದು, ಅದು ಹೆಣ್ಣು ಕೂಸು, ಅದು ಹುಟ್ಟಿದ್ದು ಅಷ್ಟಮಿನೇ, ಅದಕ್ಕೆ ಅದು ಕಾಲಾಷ್ಟಮಿ. ಆ ಮಗುವನ್ನು ವಸುದೇವ ದೇವಕಿಯ ಮಡಿಲಿಗೆ ತಂದು ಮಲಗಿಸ್ತಾನೆ. ಯಶೋದೆ ಮಡಿಲಿಗೆ ಕೃಷ್ಣ, ದೇವಕಿ ಮಡಿಲಿನಲ್ಲಿ ಆ ಹೆಣ್ಣು ಕೂಸು, ಅವಳು ದುರ್ಗೆ ಅಂತ ಭಾಗವತ ವಿವರಣೆ ಕೊಡ್ತದೆ. ಅವಳು ವನದುರ್ಗ, ಜಲದುರ್ಗ, ಗಿರಿದುರ್ಗ ಅಂತ ಪ್ರಸಿದ್ಧಳಾದ್ಲಂತೆ. ಅವಳು ಯಶೋದೆಯ ಮಗಳು. ಆದರೆ ಅವಳು ಬಂದು ಮಲಗಿದ್ದು ದೇವಕಿ ಮಡಿಲಿಗೆ. ಕೃಷ್ಣ ಯಶೋದೆ ಮಡಿಲಿನಲ್ಲಿ ಮಲಗಿಬಿಟ್ಟ. ಇದು ಘಟನೆ ನಡೆದಿದೆ. ಕೆಲವೇ ದಿನಗಳು ಕಳೆದಿದೆ. ನಂದಗೋಪ ಅವನು ಕಪ್ಪ ಒಪ್ಪಿಸ್ಲಿಕ್ಕೆ ಅಂತ ಬಂದಿದ್ದ ಅಂತ ಹರಿವಂಶ ಹೇಳ್ತದೆ. ಕಂಸನ ದುರಾಡಳಿತ ಬಹಳ ದೊಡ್ಡ ದುರಾಡಳಿತ, ಅದು ಸಾಧಾರಣ ಅಲ್ಲ. ಎಲ್ಲರ ಕಡೆನೂ ಕಪ್ಪ ಇಸ್ಕೊಳ್ತಿದ್ದಂತ ಆತ. ಈ ಕೊಡ್ಲಿಲ್ಲ ಅಂದ್ರೆ ಶಿಕ್ಷೆ ಹಾಕ್ತಿದ್ದ ಕಂಸ. ಹಾಗಾಗಿ ಕಪ್ಪ ಕೊಡ್ಲಿಕ್ಕೆ ಅಂತ ನಂದಗೋಪ ಹೋಗಿದ್ದಾನೆ. ಹೋಗಿ ಬರೋ ಅಷ್ಟರಲ್ಲಿ ಪೂತನೆ ಬಂದಿದ್ದಾನೆ. ಪೂತನ ಬಾಲಘಾತಿನಿ ಅಂತದೆ ಭಾಗವತ. ಅವಳು ಬಾಲ ಹತ್ಯೆ ಮಾಡೋಳಂತೆ, ಅಂತಿದ್ದವಳ. ಬಾಲಕರನ್ನು ಹತ್ಯೆ ಹೇಗೆ ಮಾಡ್ತಿದ್ಲು ಅಂದರೆ, ಮಕ್ಕಳು ಅವಳ ಬಳಿಗೆ ಹೋಗಬೇಕು, ಅವಳ ಕುತ್ತಿಗೆ ಹಿಡಿಸಿಡ್ಬೇಕು ಅಂತಿಲ್ಲ. ಅವಳು ದೂರದಲ್ಲೆಲ್ಲೋ ಹೋಗ್ತಾ ಕಣ್ಣಿನಿಂದ ದಿಟ್ಟಿಸಿ ಆ ಮಗುವನ್ನು ನೋಡಿದರೆ ಮಗು ಸತ್ತೋಗ್ತಿತ್ತಂತೆ. ಹ್ಯಾಕ್ ಸಾಯ್ತಿತ್ತು? ಮಗುವಿಗೊಂದು ಜ್ವರ ಬರ್ತದೆ, ಆ ಬಾಲಗ್ರಹದ ಜ್ವರ ಬಂದದ್ದಕ್ಕೆ ಉಪಚಾರ ಮಾಡಲಿಕ್ಕೆ ಹೋಗ್ತಿದ್ರು ವೈದ್ಯರ ಕಡೆ. ಯಾವ ಉಪಚಾರ ನಡೀತಿರ್ಲಿಲ್ಲ. ಆ ರೀತಿ ಆ ಕಣ್ಣಿನ ದೃಷ್ಟಿ ಹಂಗಿರ್ತಿತ್ತಂತೆ. ಈ ಮೊನ್ನೆ ಒಂದು ರೋಗ ಬಂದು ಹೋಯ್ತಲ್ಲ ಎಲ್ಲ ಕಡೆ, ಸುಮ್ಮನೆ ಅವ್ರು ಉಸಿರಾಟ ತಾಗಿದ್ರೆ ಸತ್ತು ಹೋಗ್ತಿದ್ರಂತೆ. ಇಡೀ ಪ್ರಪಂಚದಲ್ಲೇ ವ್ಯಾಪಿಸ್ಬಿಡ್ತು. ಅವಳು ಆ ಥರದ ರೋಗ ಕೊಡ್ತಿದ್ಲು. ಸಣ್ಣ ಸಣ್ಣ ಮಕ್ಕಳನ್ನು
ಆಕಳುಗಳನ್ನು, ಕರಗಳಿಗೆಲ್ಲ ಅವಳ ಮೈ ಗಾಳಿ ತಾಗಿದ್ರೆ ಸಾಕು ಜ್ವರ ಬರ್ತಿತ್ತು ಅಂತ ಆಕಳುಗಳಿಗೆ. ಆಕಳು ಕೊಟ್ಟಿಗೆಯಲ್ಲಿ ಸತ್ತು ಹೋಗ್ತಿದ್ವಂತ. ಹೀಗೆ ಆಕಳುಗಳು ಇವಳಿಂದ ಸತ್ತಿದ್ವು, ಗೋಹತ್ಯೆ ನಡೀತಿತ್ತು, ಕರಗಳ ಹತ್ಯೆ ನಡೀತಿತ್ತು, ಬಾಲಕರ ಹತ್ಯೆ ನಡೀತಿತ್ತು. ಅದಕ್ಕೆ ಇವಳಿಗೆ ಬಾಲಗ್ರಹ ಅಂತ ಭಾಗವತ ವಿವರಣೆ ಕೊಡ್ತು. ಇಷ್ಟು ನೀಚತನ ಮೆರಿತಿದ್ದಂಥ ಪೂತನೆ ಅವಳು ಭೂಮಿಗೆ ಭಾರ ಅಲ್ವೇ? ಅವಳು ಭಯ ತಂದು ಕೊಡೋಳು ಅಲ್ವೇ? ಅವಳು ದುಷ್ಟಳು ಅಲ್ವೇ? ಮತ್ತು ಇಷ್ಟೆಲ್ಲ ಮಾಡ್ತಾಳೆ ಆತಂಕ ಅಂದರೆ ಅವಳು ದುಷ್ಟಳು ಅಲ್ವೇ? ಹಾಗಾಗಿ ಕೃಷ್ಣ ಅವಳನ್ನು ಆ ಸಮಯಕ್ಕೆ ಸಂಹಾರ ಮಾಡಲೇಬೇಕು ಅಂತ ಮಾಡಿದ. ಇದು ಸುಮ್ಮನೆ ಬರೀ ಕೃಷ್ಣನ ಕೊಲ್ಲಿಗೆ ಬಂದಿದ್ಲು ಅಂತಲ್ಲ, ಅವಳ ಬಾಲಗ್ರಹ ಅನ್ನೋ ಕಾರಣಕ್ಕೆ ಅವಳ ಮಡಿಲಿಗೆ ಬಂದ ತಾನು. ಯಶೋದೆ ಮಡಿಲಿನಲ್ಲಿ ಕೂತಿದ್ದ ಕೃಷ್ಣ ಮಲಗಿದ್ದ. ಅವಳು ಆ ಕೃಷ್ಣನನ್ನು ಸೆಳೆದ್ಲು, ಎದೆ ತುಂಬ ವಿಷ ತುಂಬಿಕೊಂಡೇ ಬಂದಿದ್ಲು, ವಿಷಪೂರಿತ ಸ್ತನ್ಯಪಾನ ಮಾಡಿಸಿದ್ಲು. ವಿಷನೂ ಕುಡ್ದ ಕೃಷ್ಣ, ವಿಷದ ಜೊತೆಗೆ ಅವಳು ಪ್ರಾಣನೂ ಹೀರಿದ್ದಂತೆ. ಅವಳು ಆವಾಗ ಕೂಗ್ಲಿಕ್ಕೆ ಶುರು ಮಾಡ್ತಾಳೆ. ಬರುವಾಗ ಊರ್ವಶಿ ಹಾಗೆ ಬಂದಿದ್ಲು ಅಂತದೆ ಭಾಗವತ. ಏನ ಅಪ್ಸರಾ ಸ್ತ್ರೀ ಭೂಮಿಗೆ ಇಳಿದು ಬಂದಿದ್ದಾಳೇನೋ ಅಂತ ಅನ್ಕೊಳ್ಬೇಕು, ಅಂಥ ರೂಪ ತಗೊಂಡಿದ್ಲಂತ. ಅಸುರ ಸ್ತ್ರೀಯರಿಗೆ ವರಬಲದಿಂದ ರೂಪ ಬದಲಾಯಿಸೋ ಶಕ್ತಿನೂ ಇರ್ತದಂತೆ. ಅಲ್ಲ, ಈಗೆಲ್ಲ ನೋಡ್ತೇವಲ್ಲ ಟಿವಿ ಗಿವಿಯಲ್ಲೆಲ್ಲ ಎಂಚೆಂಥ ಕಪ್ಪಿರ್ತಾರೆ, ಬೆಳ್ಳು ಕಾಣೋ ಹಾಗೆ ಮಾಡ್ಕೊಂಡಿರ್ತಾರೆ. ಅದು ಹಾಗೆ ಅಲಂಕಾರ ಮಾಡ್ಕೊಳ್ತಾರೆ. ಇವ್ರಿಗೆ ಇಷ್ಟು ಅಂದ್ರೆ ಅವಳಿಗೆ ಮಾಯಾಮಯಿ ಶಕ್ತಿ. ಆ ಮಾಯಾಶಕ್ತಿಯಿಂದ ತನ್ನ ರೂಪ ಬದಲಾಯಿಸಿಕೊಂಡು ಯಾರಿಗೂ ಗೊತ್ತಾಗದಂತೆ ನಂದಗೋಕುಲದಲ್ಲಿ ನುಗ್ಗಿ ಎಷ್ಟೋ ಶಿಶುಗಳನ್ನು ಹತ್ಯೆ ಮಾಡ್ತಾ, ಗೋವುಗಳನ್ನು ಹತ್ಯೆ ಮಾಡ್ತಾ ಮಾಡ್ತಾ ಕೊನೆಗೆ ಕೃಷ್ಣನ ಹತ್ರ ಬಂದಿದ್ದ. ಕೃಷ್ಣನ ಸೆಳೆದ್ಲು, ತನ್ನ ಎದೆ ಹಾಲು ಉಣಿಸೋ ನೆಪದಲ್ಲಿ ವಿಷ ಕುಡಿಸಿದ್ಲು. ಇವನು ಹೀರ್ಲಿಕ್ಕೆ ಶುರು ಮಾಡಿದ. ಸಾಮುಂಚ ಮುಂಚೇತಿ ಮಿತಿ ಪ್ರಭಾಷಿಣಿ ಕೂಗ್ಲಿಕ್ಕೆ ಶುರು ಮಾಡಿದ್ಲು. ಬಿಡು ಬಿಡು ನನ್ನ ಬಿಡು ಅಂತ ಕೂಗ್ತಾಳೆ. ನಾನು ಹಿಡ್ದಾಗಿದೆ ಬಿಡಲ್ಲ ಅಂತ ಕೃಷ್ಣ ಅವಳ ಪ್ರಾಣ ಸಮೇತ ಹೀರಿಬಿಟ್ಟ. ಅವಳಿಗೆ ಏನು ಮಾಡಬೇಕು ತೋಚದೇನೆ ಪ್ರಾಣ ಹೋಗೋ ಸಮಯದೊಳಗೆ ಅವಳ ದೇಹ ಎತ್ತರ ಬೆಳೀತಂತೆ. ಮುಗಿಲೆತ್ರ ಬೆಳೀತು. ಬೆಟ್ಟದಂಥ ದೇಹ, ಅಸುರಿಯ ದೇಹ. ಕೆಳಗೆ ಬಿದ್ಲು. ಉತ್ಪಾತ ಆಯ್ತೇನೋ ಅಂತ ಎಲ್ಲರೂ ಹೆದರಿದ್ರು. ಏನಾಯ್ತು ಏನೋ ಕೃಷ್ಣನಿಗೆ ಅಂತ ಎಲ್ಲರೂ ಓಡಿ ಬಂದರು. ನಂದಗೋಪ, ಯಶೋದೆ. ಕೃಷ್ಣನಿಗೇನಾಗಿಲ್ಲ, ಆ ರಾಕ್ಷಸಿ ಸತ್ತು ಬಿದ್ದಿದ್ಲಂತೆ. ಇದು ಘಟನೆ ನಡೆದದ್ದನ್ನು ಭಾಗವತ ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡುತ್ತೆ. ಏನಿದರ ಸಂದೇಶ? ಪೂತನೆಯ ಸಂಹಾರವನ್ನು ಹೇಗೆ ಅನುಸಂಧಾನ ಮಾಡಬೇಕು ನಾವು? ಅದಕ್ಕೆ ಹಿರಿಯರು ಹೇಳ್ತಾರೆ, ಪೂತನೆಯ ಒಳಗಡೆಯಲ್ಲಿ ಒಬ್ಬಳು ಅಸುರಿನೂ ಇದ್ದಾಳೆ. ಅವಳು ರಾಮಾಯಣ ಕಾಲದ ರಾಕ್ಷಸಿ, ಅವಳು ತಾಟಕೆ. ಇನ್ನೊಬ್ಬಳಿದ್ಲು ಊರ್ವಶಿ. ಶಾಪದಿಂದ ಅವಳು ಅಸುರಿಯಾಗಿ ಬಂದಿದ್ಲಂತೆ. ಹಾಗಾಗಿ ಕೃಷ್ಣನ ಸ್ಪರ್ಶದಿಂದ ಊರ್ವಶಿಗೆ ಶಾಪ ಮುಕ್ತಿ ಆಯಿತು. ಅದೇ ಕೃಷ್ಣನ ಸ್ಪರ್ಶದ ಶಕ್ತಿ ಅಂತ ಹೇಳ್ತಾರೆ. ಸ್ಪರ್ಶ ಮಾತ್ರದಿಂದ ಕೃಷ್ಣ ಶಾಪ ಮುಕ್ತಳನ್ನು ಮಾಡಿ ಊರ್ವಶಿಯ ಲೋಕಕ್ಕೆ ಕಳಿಸಿದ. ಅವಳ ಒಳಗಿರುವಂಥ ಪ್ರಾಣವನ್ನು ಹೀರಿ ಆ ತಾಟಕೆಯನ್ನು, ಅಸುರಿಯನ್ನು ಮಾತ್ರ ನರಕಕ್ಕೆ ಕಳಿಸಿದ ಅಂತ ಹೇಳ್ತದೆ. ಅದರ ಪ್ರಭಾವ ಎಷ್ಟಿತ್ತು ಊರ್ವಶಿ ಇದ್ದದ್ದಕ್ಕೆ ಅಂದರೆ, ದೊಡ್ಡ ಗರಗಸ ಅಂತಿತ್ತು. ಗರಗಸ ತಂದು ಅವಳ ದೇಹವನ್ನು 3 ಕಡೆ ಕತ್ತರಿಸಿದ್ರಂತೆ. ಎಷ್ಟು ದೊಡ್ಡ ದೇಹ ಇರಬೇಕದು, ಅಷ್ಟು ದೊಡ್ಡ ದೇಹ ಅದು. ಎಷ್ಟೋ ಯೋಜನೆ ಇತ್ತು, 9 ಯೋಜನೆ. ಒಂದೊಂದು ಕಡೆ 3 ಯೋಜನೆಗೆ ಅದನ್ನು 3 ಭಾಗ ಮಾಡಿ ಕತ್ತರಿಸಿ ಅಲ್ಲಲ್ಲೇ ತಳ್ಳಿ ನದಿ ದಡದ ಹತ್ರ ಹೋಗಿ ತಳ್ಳಿ ಬೆಂಕಿ ಹಚ್ಚಿ ಸುಡಬೇಕು ಅಂತ ಹೊರಡ್ತಾರೆ. ಇಡೀ ಗೋಕುಲದ ತುಂಬ ಸುಗಂಧದ ವಾಸನೆ ಬಂತಂತೆ. ಎಲ್ರಿಗೆ ಆಶ್ಚರ್ಯ, ಇದ್ಯಾಕೆ ಸುಗಂಧದ ವಾಸನೆ ಬರ್ತಾ ಇದೆ, ರಾಕ್ಷಸಿ ದೇಹ ಸುಟ್ರೆ ಅಂತ. ಆಗ ಶುಕಮುನಿಗಳು ಹೇಳುವಾಗ ಅಂತಾರೆ ಪರೀಕ್ಷಿತನಿಗೆ, ಅವಳು ಸಾಧಾರಣ ಸ್ತ್ರೀ ಅಲ್ಲ, ಒಳಗೆ ಊರ್ವಶಿ ಇದ್ದದ್ರಿಂದ ದೇಹ ಸುಗಂಧ ಆಗಿತ್ತಂತೆ. ತಾಟಕೆ ಇದ್ದದ್ರಿಂದ ಆ ರಾಕ್ಷಸಿ ದೇಹ ಅಕರಾಳ ವಿಕರಾಳ ಇತ್ತಂತೆ. ಹಾಗಾದರೆ ದೇಹ ಒಂದೇ, ಒಳಗಿರುವ ಜೀವ ಮಾತ್ರ 2 ಅಂತ ಭಾಗವತ ಹೇಳ್ತದೆ. ದೇಹ 1, ಜೀವ 2. ಕೃಷ್ಣ ಎಷ್ಟು ಕರುಣಾಮಯಿ ಅಂತನ್ಲಿಕ್ಕೆ ಈ ಘಟನೆ. ರಾಕ್ಷಸಿಯ ಜೊತೆಗೆ ಸೇರಿ ಊರ್ವಶಿಯು ಕೂಡ ತನ್ನ ಶಾಪ ಅನುಭವಿಸೋದಲ್ಲದೇನೆ ತಪ್ಪು ಕೆಲಸ ನಡೆಸಿದ್ಲು. ಆದರೆ ಕೃಷ್ಣ ಮಾತ್ರ ಅವಳನ್ನು, ಊರ್ವಶಿಯನ್ನು ಮಾತ್ರ ಉದ್ಧಾರಣೆ ಮಾಡಿದ. ತಪ್ಪಿತಸ್ಥಳಾದ ತಾಟಕೆಯನ್ನು ಮಾತ್ರ ನರಕಕ್ಕೆ ಒಯ್ದ ಅಂತದೆ ಭಾಗವತ.
ಇದು ನಮಗೆ ಕೊಡೋ ತಿಳುವಳಿಕೆ ಅಂತದ್ದು. ಕರುಣಾಮಯಿ ಕೃಷ್ಣ ಅನ್ಲಿಕ್ಕೆ ಇದು ತಿಳುವಳಿಕೆ. ಕೃಷ್ಣ ಅದಕ್ಕೆ ಏನು ಮಾಡಿದ? ಸ್ತನ್ಯಪಾನ ಮಾಡಿದ. ಸ್ತನ್ಯಪಾನ ಮಾಡಿದ ಉದ್ದೇಶ ಏನು? ಒಳಗಿರುವ ಪೂತನೆ, ಒಳಗಿರುವ ಊರ್ವಶಿಗೆ ಸದ್ಗತಿಯಾಗಲಿ ಅಂತ ಮಾಡಿದ. ಅದಕ್ಕೆ ಶುಕಾಚಾರ್ಯ ಅಂತಾರೆ, ಶ್ರೀಕೃಷ್ಣ ಯಾವ್ಯಾವ ಆಕಳುಗಳ ಕೆಚ್ಚಲ ಹಾಲು ಕೊಡುತ್ತಲ್ಲ ಬಾಯಿ ಹಾಕಿ, ಆ ಆಕಳೆಲ್ಲ ಸ್ವರ್ಗಕ್ಕೆ ಹೋದವು ಅಂತಾರೆ. ಆ ಆಕಳೆಲ್ಲ ಸ್ವರ್ಗಕ್ಕೆ ಹೋದ್ವು ಅಂತ. ಮುಂದೆ ಅಂಬೆಗಾಲು ಇಡ್ತಾ ಕೊಟ್ಟಿಗೆಗೆ ಹೋಗ್ತಿದ್ದ, ಆಕಳ ಕೊಟ್ಟಿಗೆ. ಅಲ್ಲಿ ಒಂದು ಕೆಚ್ಚಲ ಭಾಗಕ್ಕೆ ಕರ ನಿಂತ್ಕೊಳ್ತಿತ್ತು ಹಾಲು ಕುಡಿಲಿಕ್ಕೆ, ಇನ್ನೊಂದು ಕೆಚ್ಚಲದ ಹತ್ರ ಕೃಷ್ಣ ಹೋಗಿ ಹಾಲು ಕುಡಿತಿದ್ದಂತೆ. ಶುಕಾಚಾರ್ಯ ಅಂತಾರೆ, ಯಾಕೆ ಹಾಲು ಕುಡ್ದ? ಯಾತು ಧಾನ್ಯಪಿ ಸಾ ಸ್ವರ್ಗಮವಾಪ ಜನನೀ ಗತಿಂ ಕೃಷ್ಣ ಭುಕ್ತಸ್ತನ ಕ್ಷೀರಾ ಕಿಮು ಗಾವೋನು ಮಾತರಹ. ನೋಡಿ, ಈ ಮಾತು ಭಾಗವತದಲ್ಲಿ ನಮಗೆ ಭಗವಂತನ ವ್ಯಕ್ತಿತ್ವವನ್ನು ಸ್ಫುಟಪಡಿಸ್ತದೆ. ಯಾತುಧಾನ್ಯಪಿ ಯಾ ಸ್ವರ್ಗಮವಾಪ, ಅವಳು ಯಾತುಧಾನಿ. ನೋಡಿದರೆ ಅಸುರಿ, ಸಂಸ್ಕೃತದಲ್ಲಿ ಯಾತುಧಾನಿ ಅಂದರೆ ಅಸುರಿ. ಅವಳು ಸ್ವರ್ಗಕ್ಕೆ ಹೋಗ್ತಾಳೆ. ಯಾಕೆ? ಕೃಷ್ಣ ಸ್ತನ್ಯಪಾನ ಮಾಡಿದ್ದಲ್ಲ. ಕೃಷ್ಣ ಭುಕ್ತ ಸ್ತನ ಕ್ಷೀರ ಪಾನಾಹ. ಶ್ರೀಕೃಷ್ಣ ಯಾವ್ಯಾವ ಆಕಳುಗಳ, ಯಾವ್ಯಾವ ತಾಯಂದಿರ ಸ್ತನ ಕ್ಷೀರ ಪಾನ ಮಾಡಿದ, ಅವರೆಲ್ಲರೂ ಮುಕ್ತಿಗೆ ಹೋಗಿದ್ದಾರೆ, ಅವರಿಗೆಲ್ಲ ಸ್ವರ್ಗ ಕೊಟ್ಟಿದ್ದಾನೆ. ಕಿಮು ಗಾವೋನು ಮಾತರಹ. ಒಬ್ಬಳು ಅಸುರಿ, ಪೂತನೆ ಒಬ್ಬಳು ಅಸುರಿ, ಅಂಥವಳಿಗೆ ಸ್ತನ್ಯಪಾನ ಮಾಡಿಬಿಟ್ಟೆ ನಾನು, ಅವಳನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ ಅಂದಮೇಲೆ, ಇನ್ನು ಗೋವುಗಳು, ಗೋಪಿಕಾ ಸ್ತ್ರೀಯರು, ಗೋವುಗಳ ಜೊತೆಗೆ ಅಲ್ಲಿದ್ದಂತಹ ಯಾವೆಲ್ಲ ತಾಯಂದರು, ಕೃಷ್ಣ ಬಂದ ಮನೆಗೆ ಕಳ್ತನ ಮಾಡ್ತಾನೆ, ಮಾಡಲಿ, ಹಾಲು ಕುಡಿತಾನೆ, ಕುಡಿಲಿ, ಮೊಸರು ತಿಂತಾನೆ, ತಿನ್ನಲಿ ಅಂತ ಯಾರೆಲ್ಲ ಅವಕಾಶ ಕೊಟ್ಟರೋ ಅವರಿಗೆಲ್ಲ ಸ್ವರ್ಗಕ್ಕೆ ಕಳಿಸ್ಬಿಟ್ಟ. ಹಾಗಾಗಿ ಭಗವಂತ ಮಾಡಿದ ಬಾಲ್ಯಲೀಲೆಗಳು ಯಾವುದು ತನಗೋಸ್ಕರ ಅಂತಲ್ಲ, ಅವರವರಿಗೆ ಸದ್ಗತಿ ಕೊಡ್ಲಿಕ್ಕೆ ಇದನ್ನು ನಿಮಿತ್ತ ಮಾಡಿದ್ದ ಅನ್ನೋ ಅಂಶವನ್ನು ಭಾಗವತ ಹೇಳ್ತಾರೆ. ಈ ಕಥೆ ಹರಿವಂಶದಲ್ಲಿ ಒಂದು ವಿವರಣೆ ಕೊಡ್ತಾರೆ, ಇದೇ ಶ್ಲೋಕಕ್ಕೆ ಅನುಗುಣ. ಕೃಷ್ಣ ಭುಕ್ತ ಸ್ತನ ಕ್ಷೀರ ಕಿಮು ಗಾವೋನು ಮಾತರಹ ಅನ್ನೋ ಮಾತನ್ನು. ಮುಂದೆ ಕೃಷ್ಣ ಈ ಯಶೋದೆ ದೇವಿಗೆ ಮನಸ್ಸಿನಲ್ಲಿ ಒಂದು ಅಭಿಲಾಷೆ ಉಂಟಾಯಿತು. ಕೃಷ್ಣ ಅಂತ ಸ್ಮರಣೆ ಮಾಡಿದಾಗ ನಾನು ಎದುರುಗಡೆಗೆ ಬರ್ತೇನೆ ಅಂತ ಹೇಳಿದ್ದ. ಕೃಷ್ಣ ಅಂತ ಸ್ಮರಣೆ ಮಾಡಿದ್ದು ಯಶೋದೆ ಎದುರುಗಡೆಗೆ ದೇವಕಿಗೆ ಆಸೆ ಆಯ್ತಂತೆ. ಕೃಷ್ಣ ಎಲ್ಲೋ ಇದ್ದ, ದೇವಕಿಗೆ ಅಪೇಕ್ಷೆ ಆಯಿತು. ಸರಿ, ದೇವಕಿ ಅಪೇಕ್ಷೆ ಪಟ್ಟು ಕೂಗಿದ್ಲು, ಕೃಷ್ಣ ಅಂತ ಕೂಗಿದ್ಲು, ಬಂದ. ಕೃಷ್ಣನಿಗೆ ಮದುವೆ ಆಗಿತ್ತು, ಕೃಷ್ಣನಿಗೆ ವಿವಾಹ ಆಗಿತ್ತು, ರುಕ್ಮಿಣಿ ಪತಿ ಆಗಿದ್ದ, ಜಾಂಬವತಿ ಪತಿ ಆಗಿದ್ದ, ಸತ್ಯಭಾಮ ಪತಿ ಆಗಿದ್ದ. ಬಹಳ ದೊಡ್ಡದಾಗಿತ್ತು ಕೃಷ್ಣನ ಸಂಸಾರ. ದೇವಕಿಗೆ ಆಗ ಅಪೇಕ್ಷೆ ಆಗಿದೆ, ಕೃಷ್ಣನ್ ನೋಡಬೇಕು, ಏನೋ ವರ ಕೇಳಬೇಕು ಅಂತ ಬಂದ. ಕೃಷ್ಣ ಪ್ರಕಟನಾದ. ದೇವಕಿಗೆ ಹೇಳ್ತಾನೆ, ಏನಮ್ಮ ನನ್ನ ಯಾಕೆ ಸ್ಮರಣೆ ಮಾಡ್ಕೊಂಡು, ಏನು ನೆನೆಸಿದೆಲ್ಲ, ಯಾಕೆ, ಏನು ವರ ಬೇಕು? ಕೃಷ್ಣ, ನಾನು ಭಾಳ ದಿವಸದಿಂದ ಅಪೇಕ್ಷೆ ಪಡ್ತಿದ್ದೆ, ನನಗೆ ನೀನು ಹುಟ್ಟೋಕ್ಕಿಂತ ಮೊದಲೇ ಒಂದು 6 ಮಕ್ಕಳನ್ನು ಹುಟ್ಟಿದ್ರು, ಅಂದರೆ ಪಡೆದಿದ್ದೆ. 6 ಮಕ್ಕಳು ಹುಟ್ಟಿದ ಕೂಡಲೇ ಕಂಸ ಬರ್ತಿದ್ದ, 6 ಮಕ್ಕಳನ್ನು ಕೊಲ್ತಿದ್ದ, ಒಬ್ಬೊಬ್ಬರನ್ನ ಕೊಂದು 6 ಮಕ್ಕಳನ್ನು ಕೊಂದು ಹಾಕಿಬಿಟ್ಟ, ನಿರ್ಭಿಡೆಯಿಂದ ಕೊಂದುಬಿಟ್ಟ, ನೀಚ. ಈಗ ಅನ್ನಿಸ್ತಿದೆ, ನೀನೇನೋ ಹುಟ್ಟಿದಿ ಸರಿ, ಆದರೆ 6 ಮಕ್ಕಳಿಗೆ ನನ್ನ ಸ್ತನ್ಯಪಾನ ಮಾಡಿಸ್ಲಿಲ್ಲಲ್ಲ, ನನಗೆ 6 ಮಕ್ಕಳು ಬೇಕು, ಒಂದ್ಸಲಿ ಸ್ತನ್ಯಪಾನ ಮಾಡಿಸೋ ಆಸೆ ಆಗಿದೆ, ಕರ್ಕೊಂಡು ಬಾ, ನಾನು ಹಾಲು ಕುಡಿಸ್ತೇನೆ, ಆಮೇಲೆ ನೀನು ಏನಾದರೂ ಮಾಡು ಅಂತಂದು. ಆಯಿತು ಅಂದ ಕೃಷ್ಣ. ಅವರು ಎಲ್ಲಿದ್ದಾರೆ ಅಂತ ನೋಡ್ದ. ಕೃಷ್ಣ ಸರ್ವಜ್ಞ ಸರ್ವಕರ್ತ ಅನ್ಲಿಕ್ಕೆ ಈ ಕಥೆ ಬೇಕು, ಇದಕ್ಕಿಂತ ಬೇರೆ ಬೇಕೇ ಆಗಿಲ್ಲ. ಸರ್ವಕರ್ತ. ಆ 6 ಮಕ್ಕಳು ಪಾತಾಳ ಲೋಕದಲ್ಲಿ ರಾಕ್ಷಸರಾಗಿ ಅಲ್ದಾಡ್ತಿದ್ರಂತೆ, ಮರೀಚ ಋಷಿಗಳ ಮಕ್ಕಳು ಅಂತ ಹೇಳ್ತದೆ. ಕೃಷ್ಣ ಪಾತಾಳಕ್ಕೆ ಹೋಗಿ 6 ಮಕ್ಕಳನ್ನು ಮತ್ತೆ ಶಿಶುರೂಪಕ್ಕೆ ಬರೋ ಹಾಗೆ ಮಾಡಿದ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ, ಏನು ಬೇಕಾದರೂ ಮಾಡಬಲ್ಲ ಅನ್ಲಿಕ್ಕೆ ಈ ಕಥೆ. ಆ ಅಸುರ ರೂಪದಲ್ಲಿದ್ದವರನ್ನು ಶಿಶು ರೂಪಕ್ಕೆ ಮತ್ತೆ ತಂದ.
6 ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ದೇವಕಿ ಇದ್ದಲ್ಲೇ ತಂದು ಕೊಟ್ಬಿಟ್ಟ. ನೋಡಿ ತಗೋ, ಇದೇ ನಿನ್ನ 6 ಮಕ್ಕಳು ಅಂತಂದ. ತಾಯಂದ್ರಿಗೆ ಗೊತ್ತಾಗ್ತದೆ, ಕರಳು ಹಂಚಿಕೊಂಡು ಹುಟ್ಟಿದ್ರಿಂದ ಇದೇ ನನ್ನ ಮಕ್ಕಳು ಅಂತ ಅವಳಿಗೆ ಅನ್ನಿಸ್ತು. ಸರಿ, ಸ್ತನ್ಯಪಾನ ಮಾಡಿಸ್ತೇನೆ ಎಂದಿದ್ದೆಲ್ಲ ಮಾಡಿಸು. 6 ಮಕ್ಕಳಿಗೆ ಹಾಲು ಕುಡಿಸೋವರೆಗೂ ಕೃಷ್ಣ ಅಲ್ಲೇ ನಿಂತಿದ್ದಂತೆ. ಅವರೆಲ್ಲ ಹಾಲು ಕುಡಿದ್ರು. ಇವಳಿಗೆ ತೃಪ್ತಿ ಆಯಿತು, ದೇವಕಿಗೆ ಆಯ್ತಾ, ನಿನ್ನ ಮನಸ್ಸಿನಲ್ಲಿ ಬಂದಂತಾಯ್ತಾ ಅಂತ. ಹೌದಾಯ್ತು ಅಂತಂದು. ಸರಿ, ಕೊಡಿಲ್ಲ 6 ಮಕ್ಕಳನ್ನ ಅಂದ. 6 ಮಕ್ಕಳನ್ನು ಇಸುಗೊಂಡ. ಅವರನ್ನು ಮತ್ತೆ ಪಾತಾಳದಲ್ಲಿ ಅಸುರರಾಗ್ಲಿಕ್ಕೆ ಬಿಡಲಿಲ್ಲ. ಹಾಲು ಕುಡಿದಾಯ್ತಲ್ಲ, ಸ್ವರ್ಗಕ್ಕೆ ಕಳಿಸ್ಬಿಟ್ಟ. ಮರೀಚಿ ಋಷಿಗಳ ಮಕ್ಕಳು 6 ಜನ ಶಾಪದಿಂದ ರಾಕ್ಷಸರಾಗಿದ್ರು. ದೇವಕಿ ಗರ್ಭದಲ್ಲಿ ಹುಟ್ಟಿ ಕಂಸನಿಂದ ಹತರಾಗಿದ್ರು. ಪುನಃ ರಾಕ್ಷಸರಾಗಿ ಅಲ್ದಾಡ್ತಿದ್ರು. ಶ್ರೀಕೃಷ್ಣ ದೇವಕಿಯ ಸ್ತನ್ಯಪಾನ ಮಾಡಿಸಿದ ಮೇಲೆ ಆ ಶಿಶು ರೂಪದಲ್ಲಿದ್ದವರನ್ನ ಸ್ವರ್ಗಕ್ಕೆ ಕಳಿಸಿದ ಅಂತ ಭಾಗವತ ಹೇಳ್ತದೆ. ಅದಕ್ಕಿದೇ ಮಾತು, ಕೃಷ್ಣ ಭುಕ್ತ ಸ್ತನ ಕ್ಷೀರಾಹ ಕಿಮು ಗಾವೋನು ಮಾತರಹ. ಯಾಕೆ ಅವರು ಸ್ವರ್ಗಕ್ಕೆ ಹೋದ್ರು, ಏನಂತ ನಡೀತಲ್ಲಿ ಅಂದರೆ, ದೇವಕಿ ಕೃಷ್ಣನ ಪಡೆದಾಗ ಸ್ತನ್ಯಪಾನ ಮಾಡಿದ ಮೇಲೆ ವಸುದೇವ ಕರ್ಕೊಂಡು ಹೋಗಿದ್ದಂತೆ ನಂದಗೋಕುಲಕ್ಕೆ. ಸ್ತನ್ಯಪಾನ ಮಾಡಿಸದೆ ಕಳಿಸಿಲ್ಲ ದೇವಕಿ. ಕೃಷ್ಣ ಎಲ್ಲ ಹೇಳ್ದ ಅವರಿಗೆ, ನೀವು 3 ಮಕ್ಕಳನ್ನು ಪಡೆದಂತಾಯಿತು, ನಾನು ವರ ಕೊಟ್ಟದ್ದು 3 ಬಾರಿ ಬರ್ತೇನೆ ಅಂತ, ಇನ್ನೇನು 4ನೇ ಬಾರಿ ಬರೋದು ಇಲ್ಲ ನಾನು. ಹಾಗಾಗಿ ನನ್ನನ್ನು ಎಷ್ಟು ನೋಡ್ಬೇಕನ್ನಿಸ್ತದೆ ನೋಡ್ರಿ, ಆದರೆ ಇಲ್ಲೇ ನಾನು ಇರಲ್ಲ, ದೇವಕಿ ಮಡಿಲಿನಿಂದ ನಾನು ನಂದಗೋಕುಲಕ್ಕೆ ಹೋಗ್ತೇನೆ ಅಂತ ಕೃಷ್ಣ ಹೇಳಿದ್ದ, ವಸುದೇವನಿಗೆ ಹೇಳಿದ. ಇಷ್ಟು ಹೇಳಿ 2 ಭುಜದವನಾಗಿ ದೇವಕಿ ಮಡಿಲಿಗೆ ಬಂದಿದ್ದಂತೆ. ಹುಟ್ಟುವಾಗ 4 ಭುಜ, ಆಮೇಲೆ ಮಾತನ್ನಾಡಿ 2 ಭುಜದವನಾಗಿ ಮಡಿಲಿಗೆ ಬಂದ. ದೇವಕಿ ಸ್ತನ್ಯಪಾನ ಮಾಡಿಸ್ತಾಳಂತೆ. ಆ ಹಾಲು ಸ್ವಲ್ಪ ಕುಡಿದು ಹಾಗೆ ಬಿಟ್ಟಿದ್ದಂತೆ. ಆ ಉಳಿದ ಹಾಲು ಉಳಿದದ್ದನ್ನು ಈ 6 ಮಕ್ಕಳಿಗೆ ಉಣ್ಣುವ ಹಾಗೆ ಮಾಡಿಸಿದ. ಹಾಲು ಪಾನ ಮಾಡಿದ್ರಲ್ಲ, ಅವನು ಬಿಟ್ಟದ್ದನ್ನು ಅದು ನೈವೇದ್ಯ ಆಯ್ತಂತೆ. ಕೃಷ್ಣನ ನೈವೇದ್ಯ ಪಾನ ಮಾಡಿದ್ದಕ್ಕೆ ಸ್ವರ್ಗಕ್ಕೆ ಕಳಿಸಿದ್ರು ಅಂತ ಭಾಗವತ ವಿವರಣೆ ಕೊಡ್ತದೆ. ಹೀಗೆ ಕೃಷ್ಣ ಭುಕ್ತ ಸ್ತನ ಕ್ಷೀರಾಹ, ಕೃಷ್ಣ ಪಾನ ಮಾಡಿದ ಹಾಲನ್ನು, ಎದೆ ಹಾಲನ್ನು ಕುಡಿದದ್ದಕ್ಕೆ ಅವರಿಗೆ ಸ್ವರ್ಗ ಸಿಕ್ತು, ಶಾಪ ಮುಕ್ತಿ ಆಯಿತು ಅನ್ನೋದನ್ನು ಭಾಗವತ ವಿವರಣೆ ಮಾಡ್ತದೆ. ಅದಕ್ಕೆ ದೇವರ ನೈವೇದ್ಯವನ್ನು ದಿನಾ ಸ್ವೀಕಾರ ಮಾಡಿದರೆ ಏನೆಲ್ಲ ಶಾಪ ಮುಂದೆ ಬರಲಿಕ್ಕಿದೆ ಅದು ದೂರ ಆಗ್ತದೆ. ಏನೆಲ್ಲ ಅಪರಾಧ ನಮ್ಮಿಂದ ಹಿಂದೆ ನಡೆದಿದೆ ಅದು ದೂರ ಆಗ್ತದೆ. ಇನ್ಯಾವುದೋ ನರಕಾದಿಗಳಿಗೆ ಹೋಗೋ ಹಾಗಿದ್ರೆ ಅದರಿಂದಲೂ ಪಾರ ಆಗ್ತೀವಿ. ದೇವರ ನೈವೇದ್ಯ ಸ್ವೀಕಾರ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕಷ್ಟೆ. ಈ ತಿಳುವಳಿಕೆಯನ್ನು ಭಾಗವತ ನಮಗೆ ವ್ಯಾಖ್ಯಾನ ಮಾಡ್ತದೆ. ಇದು ಕೃಷ್ಣನ ಅಘಟಿತ ಘಟನಾ ಶಕ್ತಿ ಅಂತ ಹೇಳ್ತಾರೆ. ಹೀಗೆ ಕೃಷ್ಣ ಶಕಟ ಅಂತ ಒಬ್ಬ ಅಸುರನ ಸಂಹಾರ ಮಾಡಿದ ಕಥೆ. ಯಾರೆಲ್ಲ ಕೃಷ್ಣ ಸಂಹಾರ ಮಾಡಿದ ಅಂತ ಹೇಳ್ತದೆ, ಯಾರನ್ನೆಲ್ಲ, ಅವೆಲ್ಲ ನಮ್ಮ ಬದುಕಿನಲ್ಲಿ ನಮ್ಮ ದುರಿತಗಳನ್ನು ದೂರ ಮಾಡ್ತಾನೆ ಅಂತ ಅರ್ಥ. ಶಕಟ ಅವನೊಂದು ವಿಘ್ನ, ಪೂತನೆ ಒಂದು ವಿಘ್ನ, ಮುಂದೆ ಬರೋ ಬಕ ಅವನು ವಿಘ್ನ. ಇದು ನಮ್ಮ ಬದುಕಿನಲ್ಲಿ ಬರೋ ವಿಘ್ನಗಳಂತ ಇವರೆಲ್ಲ. ಆ ವಿಘ್ನಗಳನ್ನು ಕೃಷ್ಣ ಮಾಡಿದ ಸಂಹಾರ ಕೇಳಿದರೆ ಆ ವಿಘ್ನಗಳು ಕಳೀತಾವೆ ಅಂತ ಹೇಳ್ತಾರೆ. ಅದನ್ನು ಅನಿಷ್ಟ ಪರಿಹಾರ, ಇಷ್ಟಪ್ರಾಪ್ತಿ ಅಂತ ಹಿರಿಯರು ಹೇಳೋ ಮಾತು. ಇಷ್ಟಪ್ರಾಪ್ತಿಯನ್ನು ಉಂಟು ಮಾಡ್ತದೆ. ಕೆಲವು ಕಥೆಗಳೆಲ್ಲ ಇಷ್ಟಪ್ರಾಪ್ತಿ, ಬೆಣ್ಣೆ ಕದ್ದ, ಹಾಲು ಕದ್ದ, ಮನೆಗಳಲ್ಲಿ ಕೃಷ್ಣ ಓಡಾಡಿದ, ಕಳ್ಳ ಅಂತ ಅನಿಸ್ಕೊಂಡ, ಇದೆಲ್ಲ ಕಥೆ ಕೃಷ್ಣಂದಿದೆ. ಇದು ಇಷ್ಟಪ್ರಾಪ್ತಿ, ನಮ್ಮ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾವೆ ಇಂಥ ಕೃಷ್ಣನ ಕಥೆ ಕೇಳ್ತಾ ಇದ್ರು. ಯಾರನ್ನ ಕೊಂದ ಅಂತ ಹೇಳ್ತಾರೆ, ಅದು ಅನಿಷ್ಟ ಪರಿಹಾರ ಮಾಡ್ತದಂತೆ. ಹಾಗೆ ಶಕಟ ಸುರಭಂಜನ ಪೂತನ ಜೀವಿತಾಹಾರಿ ಶಕಟ ಸುರಭಂಜನ. ಶಕಟನ ಸಂಹಾರದ ಕಥೆ ಭಾಗವತದಲ್ಲಿ ಬಹಳ ಪ್ರಸಿದ್ಧ ಇದು. ಆ ಶಕಟ ಅಂದರೆ ಅದು ಬಂಡಿ ರೂಪದಲ್ಲಿ ಬಂದಿದ್ದ. ಅದರ ಮೇಲೆಲ್ಲ ಆಹಾರ, ಕರೆದದ್ದನ್ನು, ಭಕ್ಷ್ಯವನ್ನು, ಭೋಜ್ಯವನ್ನು ಎಲ್ಲ ಅದರ ಮೇಲೆ ತುಂಬಿದ್ರಂತೆ ಬಂಡಿಯ ಮೇಲೆ. ಕೃಷ್ಣನನ್ನು ಅದರ ಕೆಳಗೆ ಮಲಗಿಸಿದ್ಲು ಯಶೋದೆ. ಕಣ್ತೆರೆದು ನೋಡ್ತಾನೆ, ಬಂಡಿ ರೂಪದಲ್ಲಿ ರಾಕ್ಷಸ ಬಂದಿದ್ದ, ಕಂಸಭೃತ್ಯ. ಕಾಲಿನಿಂದ ಒದ್ದ, ಸುಮ್ಮನೆ ಪೂರ್ಣ ಬಹಳ ಶಕ್ತಿ ಹಾಕಿ ಒದ್ದದ್ದಲ್ಲ. ಮಕ್ಕಳು ಯಾವಾಗಲೂ ಅಂಗಾತ ಮಲಗಿಸಿದ್ರೆ ಕಾಲು ಮೇಲೆ ಎತ್ತಿ ಹಾಕ್ತಾರೆ, ಹಂಗೆ ಮೇಲೆ ಎತ್ತಿ ಹಾಕಿದ. ಆ ಕಾಲು ಸ್ಪರ್ಶ ಆಯ್ತಷ್ಟೇ ಬಂಡಿಗೆ. ಸ್ಪರ್ಶ ಆದದ್ದೇ ತಡ ತಲೆ ಕೆಳಗೆ ಬಿದ್ದುಬಿಡ್ತಂತೆ. ಬಂಡಿ
ತಲೆಕಿಳಾಗಿ ಕೆಳಗೆ ಬಿದ್ದು ಕೆಳಗೆ ಒಡೆದು ಹೋಗಿ ಒಳಗಿದ್ದ ರಾಕ್ಷಸ ಹೊರಗೆ ಬಂದಂತೆ. ಹೊರಗೆ ಬಂದು ಅವನು ಸತ್ತೋದ ಅಂತ ಭಾಗವತ ಹೇಳ್ತದೆ. ವಿಧ್ವಸ್ತ ನಾನಾರಸ ಕುಪ್ಯ ಭಾಜನಂ ವ್ಯತ್ಯಸ್ತ ಚಕ್ರಾಕ್ಷ ವಿಭಿನ್ನ ಕೂಬರಂ ದೃಷ್ಟ್ವಾ ಯಶೋದಾ ಪ್ರಮುಖಾವಜಸ್ತ್ರಿಯಃ ಔತ್ಥಾನಿಕೆ ಕರ್ಮಣಿಯಾ ಸಮಾಗತಾಃ. ಶ್ರೀಕೃಷ್ಣ ತನ್ನ ಸಾಮರ್ಥ್ಯದಿಂದ ಆ ಬಂಡಿಗೆ ಒದ್ರೆ ಮೇಲಿದ್ದ ಪದಾರ್ಥಗಳೆಲ್ಲ ಕೆಳಗೆ ಬಿದ್ವಂತು, ಪಾತ್ರೆಗಳೆಲ್ಲ ಕೆಳಗೆ ಬಿದ್ವು, ಬಂಡಿ ತಳಕಿಳ ಆಯಿತು. ಅದು ಒಳಗಿದ್ದ ರಾಕ್ಷಸ ಸತ್ತೋದ. ಏನಾಯ್ತು ಉತ್ಪಾತ ಅನ್ಕೊಂಡು ಓಡಿ ಬಂದರು ಯಶೋದೆ ಮೊದಲಾದವು. ನೋಡ್ತಾರೆ ಆ ಬಂಡಿ ಒಳಗಿದ್ದ ರಾಕ್ಷಸ ಸತ್ತಿದ್ದ, ಕೃಷ್ಣನಿಗೇನಾಗಿರಲಿಲ್ಲ ಅಂತದೆ ಭಾಗವತ. ಈ ಮಗು ಹುಟ್ಟಿದಾಗಿಂದ ಏನೆಲ್ಲ ಆಗ್ತಾ ಇದೆಯಲ್ಲ ಅಂತ ಆಶ್ಚರ್ಯಪಟ್ಟ ನಂದಗೋಪ. ಆಮೇಲೆ ಆ ನಂದಗೋಪ ಶ್ರೀಕೃಷ್ಣನ ಪರವಾಗಿ ಜಪ ಮಾಡಿದ, ಹೋಮದಲ್ಲಿ ಆಹುತಿಗಳನ್ನು ಕೊಟ್ಟ. ಏನೂ ನನ್ನ ಮಗನಿಗೆ ಬಾಧೆ ಆಗಬಾರ್ದು. ಭಾಗವತದಲ್ಲಿ ಹೇಳ್ತಾರೆ, ಯಾರನ್ನ ಸ್ಮರಣೆ ಮಾಡಿದರೆ ಎಲ್ಲರ ಬಾಧೆ ಕಳೀತದೋ ಅವನ ಬಗ್ಗೆ ಇವ ಜಪ ಮಾಡ್ತಾನೆ ಅಂತಂತಾರೆ. ಅವನನ್ನು ಜಪ ಮಾಡಿದರೆ ಎಲ್ಲರ ಬಾಧೆ ಪರಿಹಾರ ಆಗ್ತದೆ. ಹೀಗೆ ಶಕಟಾಸುರಭಂಜನ. ಶಕಟನ ಸಂಹಾರದ ಸಂದೇಶ ಏನು? ಶಕಟ ಅಂದರೆ ಆಲಸ್ಯದ ಪ್ರತೀಕ. ನಾವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ಆಲಸ್ಯ ಮಾಡ್ತೀವಿ. ಆಲಸ್ಯಂ ಹಿ ಮಹಾನ್ ರಿಪುಹು ಅಂತ ಒಬ್ಬ ಕವಿ. ಆಲಸ್ಯ ಮನುಷ್ಯನನ್ನು ಯಾವ ಸಾಧನೆ ಮಾಡ್ಲಿಕ್ಕೆ ಬಿಡಲ್ಲ. ಮೈ ಒಳಗೆ ಆಲಸ್ಯ ಸೇರ್ಕೊಳ್ತದೆ. ನಮ್ಮ ಕಡೆ ಭಾಷೆಯಲ್ಲಿ ಮೈಗಳತನ ಅಂತಂತಾರೆ ಅದಕ್ಕೆ. ಏಳ್ಲಿಕ್ಕೆ ಆಲಸ್ಯ, ಕೂಡ್ಲಿಕ್ಕೆ ಆಲಸ್ಯ, ಮಾತನಾಡ್ಲಿಕ್ಕೆ ಆಲಸ್ಯ, ಕೆಲಸ ಮಾಡ್ಲಿಕ್ಕೆ ಆಲಸ್ಯ, ಯಾವಾಗಲೂ ಆಲಸ್ಯ. ಆಲಸ್ಯ ಅಷ್ಟು ಪರಿಯಿಂದ ಮನುಷ್ಯನನ್ನು ಸಾಧನೆಯಿಂದ ದೂರ ಮಾಡ್ತದೆ, ವಿಮುಖನನ್ನು ಮಾಡ್ತದೆ. ಬಂಡಿ ಬಹಳ ನಿಧಾನ ಹೋಗ್ತದೆ. ಬಹಳ ನಿಧಾನ ಗಾಡಿ ಓಡಿಸುವಾಗ ಬೈತಿರ್ತಾರೆ, ಏನೋ ಬಂಡಿ ಓಡಿಸ್ದಾಗ ಓಡಿಸ್ತೀಯಲ್ಲೋ ಅಂತಾರೆ. ಅಂದರೆ ಅಷ್ಟು ನಿಧಾನ ಅಂತ, ಅಷ್ಟು ನಿಧಾನ ಆಲಸ್ಯ. ಶ್ರೀಕೃಷ್ಣ ಪಾದದಿಂದ ಅದನ್ನು ಒದ್ದು ಕೊಂದ ಅಂದರೆ ಆಲಸ್ಯವನ್ನು ದೂರ ಮಾಡಿದ. ಸಜ್ಜನರ ಒಳಗೆ ಆಲಸ್ಯ ಸೇರಬಾರ್ದು ಅಂತ ಅದನ್ನು ದೂರ ಮಾಡಿದ ಅಂತ ಅರ್ಥ. ಇನ್ನು ಅವಿದ್ಯೆಯಂತೆ ಪೂತನೆಯ ಸಂಹಾರ ಮಾಡಿದ ಅಂದರೆ ಎಲ್ಲರ ಅವಿದ್ಯೆಯನ್ನು ಕಳೆದ ಅಂತ ಅರ್ಥ. ಅವಿದ್ಯೆ ಅಂದರೆ ಅಜ್ಞಾನ, ದೇವರ ಬಗ್ಗೆ ವಿಪರೀತ ತಿಳುವಳಿಕೆ, ಅದನ್ನು ದೂರ ಮಾಡಿದ. ಹೀಗೆ ಒಂದು ಘಟನೆಯನ್ನು ಹೇಳ್ತದೆ. ತೃಣಾವರ್ತನ ಸಂಹಾರದ ಕಥೆ ಹೇಳ್ತದೆ ಭಾಗವತ. ತೃಣಾವರ್ತ ಅಂದರೆ ಸುಂಟ್ರಗಾಳಿ. ಆ ಸುಂಟ್ರಗಾಳಿ ವಿಪರೀತ ಗಾಳಿ ಬರ್ತಾ ಇರುವಾಗಲೇ ಎಲ್ಲರ ಕಣ್ಣಿಗೆ ಮಣ್ಣೆರಚಿ, ಎಲ್ಲ ಕೃಷ್ಣನ ಭಕ್ತರ ಕಣ್ಣಿಗೆ ಮಣ್ಣೆರಚಿ ಯಶೋದೆಯನ್ನು ತಲೆ ತಿರುಗುವ ಹಾಗೆ ಮಾಡಿ, ಯಶೋದೆ ಮಡಿಲಿನಲ್ಲಿ ಮಲಗಿದ ಕೃಷ್ಣನನ್ನು ಹೊತ್ತು ಆಕಾಶಕ್ಕೆ ಹೋಗಿಬಿಟ್ಟ. ಎಲ್ಲಿ ನೋಡ್ತಾಳೆ ಕೃಷ್ಣ ಇಲ್ಲೇ ಇಲ್ಲ. ಕಣ್ತೇರು ನೋಡಿದರೆ ಕೃಷ್ಣ ಇಲ್ಲ, ಕೃಷ್ಣ ಆಕಾಶಕ್ಕೆ ಹೋಗಿಬಿಟ್ಟಿದ. ಸುತ್ತುತ್ತಿದ್ದಾನಲ್ಲಿ, ಸುತ್ತುತ್ತಾನೆ. ಕೃಷ್ಣ ಯೋಚಿಸಿದ, ಆಕಾಶಕ್ಕೆ ಬರೋ ತನಕ ಭಾರ ಆಗಿರಲಿಲ್ಲ, ಹಗರಾಗಿದ್ದ. ಅಲ್ಲಿ ಹೋದ್ಮೇಲೆ ಭಾರ ಆದ. ಎತ್ಕೊಂಡು ಹೋದ್ಮೇಲೆ ಭಾರ ಆಯ್ತಲ್ಲ ಈ ಮಗು ಅಂತ ಕೈ ಬಿಟ್ಟ ತೃಣಾವರ್ತ. ಅಷ್ಟರಲ್ಲಿ ಕೃಷ್ಣ ಆ ತೃಣಾವರ್ತನ ಕುತ್ತಿಗೆ ಕೈ ಹಾಕಿದ್ದಂತೆ. ಆ ಕುತ್ತಿಗೆ ಕೈ ಹಾಕಿ ಅವನ ತಲೆ ತಿರುಗಿಸಿದ. ಅವನ ಬಾಯಿ ಒಳಗಿದ್ದ ನಾಲಿಗೆಯನ್ನು ಹೊರಗೆ ಎಳೆದ. 2 ಬೆರಳನ್ನು ಅವನ ಕಣ್ಣಿಗೆ ಹಾಕಿ ಗುಡ್ಡೆ ಎಳೆದಂತೆ. ಗುಡ್ಡೆ ತೆಗೆದು ಕಣ್ಣು ಕುರುಡನನ್ನು ಮಾಡಿದ. ನಾಲಿಗೆ ಎಳೆದು ಅವನಿಗೆ ಬಾಯಿ ಇಲ್ಲ ಅಂತ ಮಾಡಿದ. ತಲೆ ತಿರುಗಿಸಿ ಕುತ್ತಿಗೆಯನ್ನು ತಲೆ ಇಲ್ಲದಂತೆ ಮಾಡಿದ. ಮೇಲಿನಿಂದ ಅವನನ್ನು ಎಸೆದ್ರೆ ದೊಡ್ಡ ಬಂಡೆಗಲ್ ಮೇಲೆ ಬಿದ್ದು ರಾಕ್ಷಸ ತೃಣಾವರ್ತ ಸತ್ತೋದು. ಹೀಗೆ ಕೃಷ್ಣ ತೃಣಾವರ್ತನ ಸಂಹಾರ ಮಾಡಿದ ಅಂತ ಕಥೆ ವಿವರಣೆ ಕೊಡ್ತದೆ ಭಾಗವತ. ತಮಂತರಿಕ್ಷಾತ್ ಪತಿತಂ ಶಿಲಾಯಾಮ್ ವಿಶೀರ್ಣ ಸರ್ವಾವಯವಂ ಕರಾಲಂ ಪುರಂ ಯಥಾ ರುದ್ರಶರೇಣ ವಿದ್ಧಂ ಸ್ತ್ರಿಯೋ ರುದಂತ್ಯೋ ದದೃಶು ಸಮೇತಾಃ. ಮೇಲಿನಿಂದ ಬಿದ್ದರೆ ಭಾರಿ ಶಬ್ದ ಬಂತಂತೆ ಗೋಕುಲದಲ್ಲಿ. ಯಾರು ಬಿದ್ದರು, ಏನಾಯಿತು ಅಂತ ನೋಡ್ಲಿಕ್ಕೆ ಬರ್ತಾರೆ. ತೃಣಾವರ್ತ ಬಿದ್ದಿದ್ದ, ರಾಕ್ಷಸ ಬಿದ್ದಿದ್ದಾನೆ, ಕೃಷ್ಣ ಅವನ ಮೈ ಮೇಲೆ ಬಿದ್ದಿದ್ದಾನೆ. ಅವನಿಗೇನಾಗಿಲ್ಲ, ಇವನು ಸತ್ತು ಹೋಗಿದ್ದಾನೆ ಅಷ್ಟೆ. ಈ ಕಥೆ ಹೇಳಿ ಭಾಗವತ ತಿಳುವಳಿಕೆ ಕೊಟ್ಟದ್ದೇನು? ನನ್ನ ಭಕ್ತರನ್ನು ದ್ವೇಷ ಮಾಡಿ ಯಾರು ಹೇಗೆ ಅವರಿಗೆ ಹಿಂಸೆ ಕೊಡ್ತಾರೋ ಅದನ್ನು ನಾನು ಕೊಡ್ತೇನೆ ನಾನು ಪುನಃ ರಾಕ್ಷಸರಿಗೆ ಅಂತ ತೋರಿಸಿದ. ಅವನ ಕುತ್ತಿಗೆ ಯಾಕೆ ತಿರುಗಿಸಿದ, ತಲೆ ತಿರುಗಿಸಿದ್ನಲ್ಲ ಯಾಕೆ? ಯಶೋದೆ ಕೃಷ್ಣ ಇಲ್ಲ ಅಂತಂದಾಗ ತಲೆ ತಿರುಗಿತ್ತಂತ ಅವಳಿಗೆ.
ಅದಕ್ಕೆ ಅವನ ತಲೆ ತಿರುಗಿಸಿದ. ಕಣ್ಣು ಯಾಕೆ ತೆಗೆದ? ಅವನು ಗಾಳಿ ಬೀಸ್ಕೊಂಡು ಬಂದಲ್ಲ ಗೋಕುಲದೊಳಗೆ, ಎಲ್ಲ ಕೃಷ್ಣನ ಭಕ್ತರ ಕಣ್ಣುಗಳಿಗೆಲ್ಲ ಧೂಳು ಎರಚಿ ಬಂದಿದ್ದ. ನನ್ನ ಭಕ್ತರ ಕಣ್ಣಿಗೆ ಧೂಳು ಎರಚ್ತೀಯ, ನಿನ್ನ ಕಣ್ಣಿಲ್ಲ ಅಂತ ಮಾಡ್ತೀನಿ ಅಂತ ಗುಡ್ಡೆ ತೆಗೆದಂತ. ನಾಲಿಗೆ ಯಾಕೆ ತೆಗೆದ ಅಂದರೆ, ನನ್ನ ನಾಮ ಹೇಳ್ತಾ ಹೇಳ್ತಾ ಇದ್ದ ಭಕ್ತರ ಬಾಯಿಗೆ ನಾಲಿಗೆಗೆ ನೀ ಮಣ್ಣು ಹಾಕಿದೆಲ್ಲ, ಅದಕ್ಕೆ ನಿನ್ನ ನಾಲಿಗೆ ತೆಗಿತೇನೆ ಅಂತ ತೆಗೆದ ಅಂತ. ನೋಡಿ, ಕೃಷ್ಣ ತನ್ನ ಭಕ್ತರನ್ನ ಯಾವ ರೀತಿ ರಕ್ಷಿಸ್ತಾನೆ, ಅವರಿಗೆ ಮಾಡಿದ ಅಪಕಾರವನ್ನ ಯಾರೇ ಆದರೂ ಅವರಿಗೆ ಹಾಗೇ ಶಿಕ್ಷೆ ಕೊಟ್ಟು ತೀರಿಸ್ತಾನಂತ. ಹೀಗಾಗಿ ಭಗವದ್ಭಕ್ತರ ದ್ವೇಷ ಮಾಡಬಾರ್ದು, ಭಗವದ್ಭಕ್ತರನ್ನು ಯಾವತ್ತೂ ನಿಂದಿಸಬಾರ್ದು. ಹಾಗೆ ಮಾಡಿದರೆ ಈ ಶಿಕ್ಷೆ ಆಗ್ತದೆ ಅಂತ ತೃಣಾವರ್ತನ ಸಂಹಾರದಿಂದ ಭಾಗವತ ತಿಳುವಳಿಕೆ ಕೊಡ್ತದಂತೆ. ಎರಡನೇ, ಒಂದು ಪೂತನಾ ಸಂಹಾರ, ಎರಡು ಶಕಟಾಸುರ, ಮೂರು ತೃಣಾವರ್ತನ ಸಂಹಾರ. ಇಂಥ ಕಥೆಗಳನ್ನು ಭಾಗವತ ಪೂರ್ವಾರ್ಧದಲ್ಲಿ ವಿವರಣೆ ಮಾಡ್ತಾರೆ. ಇನ್ನು ಕೃಷ್ಣನಿಗೆ ನಾಮಕರಣ ಮಾಡಿದರು. ಗರ್ಗಾಚಾರ್ಯರು ಬಂದು ನಾಮಕರಣ ಮಾಡಿ ಸಂಸ್ಕಾರ, ನಾಮಕರಣ ಜಾತಕರ್ಮ ಅಂತ ಸಂಸ್ಕಾರ ಮಾಡಿದರು. ಆಗಲೇ ಬಲರಾಮ ಅಂತ ಅವನಿಗೂ ನಾಮಕರಣ ಮಾಡಿ ಕೃಷ್ಣ ಬಲರಾಮರಿಬ್ಬರು ಲೋಕದೃಷ್ಟಿಯಿಂದ ಬೆಳವಣಿಗೆ, ಅವನಿಗೇನು ಬೆಳವಣಿಗೆ ಇಲ್ಲ, ಬೆಳೆದಂತೆ ತೋರಿದ ಅಂತ ಭಾಗವತ ಹೇಳ್ತದೆ. ಕೃಷ್ಣ ಬಲರಾಮರ ಬೆಳವಣಿಗೆಯನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣನ ಬೆಳವಣಿಗೆ ಅಂದರೆ ಏನು? ಬಲರಾಮನಿಗೆ ಬೆಳವಣಿಗೆ ಇದೆ, ಆದರೆ ಕೃಷ್ಣನಿಗಿಲ್ಲ ಅಂತಾರೆ. ಪರೋ ಮಾತ್ರಯ ತನ್ವಾವೃಧಾನ. ವೇದಗಳಲ್ಲಿ ಭಗವಂತನ ದೇಹದ ಬೆಳವಣಿಗೆಯನ್ನು ವಿವರಣೆ ಮಾಡ್ತಾ ಎಂದಿದ್ರೂ ಬೆಳೆದವನಿಗೆ ಬೆಳವಣಿಗೆ ಇಲ್ಲ ಅಂತಾರೆ. ಆದರೆ ಬೆಳವಣಿಗೆ ಮಾಡದಂತೆ ತೋರ್ತಾನಂತೆ, ಬೆಳೆದಂತೆ ತೋರ್ತಾನೆ. ಯಾಕೆ? ಅಪೇಕ್ಷೆ ಲೋಕಸ್ಯ ಹಿ ಮಂದದೃಷ್ಟಿಂ. ಲೋಕದ ಅಜ್ಞಾನಿಗಳ ದೃಷ್ಟಿಗೆ ಅನುಗುಣವಾಗಿ ತೋರ್ತಾನೆ. ಸೂರ್ಯ ಯಾವಾಗಲೂ ಇದ್ದಾನಂತೆ, ಆದರೆ ಒಂದು ಸಮಯ ಮಾತ್ರ ಸಾಯಂಕಾಲ ಆಗ್ತಿರ್ಲಿಕ್ಕೇನೆ ಅಸ್ತನಾದ ಅಂತ ತೋರ್ತಾನೆ. ಸೂರ್ಯ ಅಸ್ತನಾದ ಅಂದ್ರೆ ಅರ್ಥ ಏನು? ಲೋಕದ ಕಣ್ಣಿಗೆ ಕಾಣದಂತಾದ ಅಷ್ಟೇ, ಸೂರ್ಯ ಇಲ್ಲ ಅಂತಾದ ಅಂತ ಅನ್ನಬಾರ್ದು. ಭಗವಂತನೂ ಅಷ್ಟೇ. ಸೂರ್ಯ ಉದಯಿಸಿದ, ಆಕಾಶಕ್ಕೆ ಅಂತ ಬಂದ, ಸೂರ್ಯ ಉದಯಿಸಿದ, ಸೂರ್ಯ ಬೆಳೆದ ಅಂತ ನಾವು ತಿಳಿತೇವೆ. ಸೂರ್ಯನಿಗೆ ಬೆಳವಣಿಗೆ ಅಂತಿಲ್ಲ, ನಮ್ಮ ದೃಷ್ಟಿಯಲ್ಲಿ ಮಾತ್ರ ಬೆಳವಣಿಗೆಯನ್ನು ನಾವು ತಿಳಿಯೋದು. ಹಾಗೆ ಕೃಷ್ಣನಿಗೂ ಅವನಿಗೆ ಬೆಳವಣಿಗೆ ಅಂತಿಲ್ಲ, ಅವನು ಪ್ರಾಕೃತ ದೇಹದವನಲ್ಲ. ನಾವು ನೀವು ತಿನ್ನುವ ಆಹಾರದಿಂದ ಅವನ ದೇಹದ ಬೆಳವಣಿಗೆ ಆಗಲ್ಲ, ಆದರೂ ಲೋಕದೃಷ್ಟಿಗೆ ಏನು ಬೇಕೋ ಅದನ್ನು ತೋರಿಸ್ತಾನೆ. ಮನುಷ್ಯರ ಮಧ್ಯದಲ್ಲಿ ಬಂದಾಗ ಮನುಷ್ಯರಂತೆ ವರ್ತನೆ ಮಾಡ್ತಾನೆ. ಎಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂತಾನೆ. ಎಲ್ಲ ಮಾಡ್ಲಿಕ್ಕೆ ಬರ್ತದೆ, ಮಾಡ್ಲಿಕ್ಕೆ ಬರಲ್ಲ ಅಂತಾನೆ. ಸಶಕ್ತನಿದ್ದಾನೆ, ಅಶಕ್ತನಾಗಿ ತೋರ್ತಾನೆ. ತಿಳಿದವನು ತಿಳಿಯದಂತೆ ವರ್ತನೆ ಮಾಡ್ತಾನೆ. ಅಂಥ ನಟನೆ ಮಾಡೋದ್ರಲ್ಲಿ ಭಾರಿ ಅಂತೆ ಕೃಷ್ಣ. ಇದನ್ನು ತಿಳಿದುಕೊಳ್ಳೋದೇ ಕೃಷ್ಣನ ಕಥೆ ಅಂತದೆ ಭಾಗವತ. ಕೃಷ್ಣ ಹಾಗೆ ಬೆಳವಣಿಗೆಯನ್ನು ತೋರಿ ಅಂಬೆಗಾಲಿಡ್ತಾನೆ. ತಾವಂಘ್ರಿಯುಗ್ಮ ಮನುಕೃಷ್ಯ ಸರೀ ಸೃಪಂತೌ. ಎಲ್ಲ ನೆಲದ ಮೇಲೆ ಹಾವುಗಳೆಲ್ಲ ನೆಲಕ್ಕೆ ಹಚ್ಚಿ ಹಚ್ಚಿ ಸರದಾಡದಂತೆ ಕೃಷ್ಣ ಬಲರಾಮರು ತಮ್ಮ ಅಂಬೆಗಾಲುಗಳ ಮೂಲಕ ಕಾಲುಗಳನ್ನು ಸರದಾಡಿಸ್ತಿದ್ರಂತೆ ಎಲ್ಲ ಕಡೆ. ತಾವಂಘ್ರಿಯುಗ್ಮ ಮನುಕೃಷ್ಯ ಸರೀ ಸೃಪಂತೌ ಘೋಷ ಪ್ರಘೋಷ ರುಚಿರೌ ರಜಕರ್ದಮೇಶು. ಎಲ್ಲ ಕಡೆ ಓಡಾಡಿದ್ರು. ತನ್ನಾದ ಹೃಷ್ಟ ಮನಸಾವನು ಸೃತ್ಯ ಲೋಕಂ ಮುಗ್ಧ ಪ್ರಭೀತವದುಪೇ ತುರಂತಿ ಮಾತ್ರೋ. ಕೃಷ್ಣನ ಅಂಬೆಗಾಲಿಡುವುದೇ ಒಂದು ದೊಡ್ಡ ದೃಶ್ಯ ಅಂತ ಎಲ್ರಿಗೆ ಅದನ್ನು ನೋಡೋದೇ ಒಂದು ದೊಡ್ಡ ದೃಶ್ಯ. ಅಪ್ರಾಕೃತನಾದ ಶ್ರೀಹರಿ ಹಾಗೆ ಅಂಬೆಗಾಲಿಡ್ತಿದ್ದಾನೆ ಅಂತಂದರೆ ಅದನ್ನು ನೋಡೋದೇ ಭಾಗ್ಯ ಅಂತಂದು. ತನ್ಮಾತರೋ ನಿಜಸುತೌ ಘೃಣಯಾ ಸ್ರವಂತ್ಯೋ ಪಂಕಾಂಗರಾಗ ರುಚಿರ ಉಪಗೃಹ್ಯ ದೋರ್ಭ್ಯಾ. ಮನೆ ಮನೆ ಓಡಾಡೋದಲ್ಲದೆ ಅಂಗಳದಲ್ಲಿ ಓಡಾಡ್ತಿದ್ರು, ಅಂಗಳದಿಂದ ಹೊರ ಬರ್ತಿದ್ರು. ಅಲ್ಲೆಲ್ಲ ಕೆಸರೆಲ್ಲ ಮೈಗೆ ಅಂಟಿಸ್ಕೊಂಡು ಬರ್ತಿದ್ರಂತ. ಆ ಕೆಸರು ಅಂಟಿಸ್ಕೊಂಡು ಬಂದ್ರಲ್ಲ ಅಂತ ಇಬ್ಬರು ತಾಯಂದ್ರು ರೋಹಿಣಿ ಮತ್ತು ಯಶೋದೆ ಸೆರಗಿನಿಂದ ಕೃಷ್ಣನ ಕಾಲು ಒರೆಸ್ಬೇಕು, ಕೈ ಒರೆಸ್ಬೇಕು, ಮೈ ಒರೆಸ್ಬೇಕು, ಮತ್ತೆ ಹೋಗಿ ಕೆಸರು ಮಾಡ್ಕೊಂಡು ಬರ್ತಿದ್ರು. ಇದೆಲ್ಲ ಘಟನೆಗಳನ್ನು ಭಾಗವತ ಹೇಳ್ತಾರೆ. ಬಂದಂಥ ಕೃಷ್ಣನನ್ನ ಬಲರಾಮನನ್ನು ನೋಡಿ
ಎದೆಯಲ್ಲಿ ತಾನಾಗೆ ಹರಿತಿದ್ದಂಥ ಹಾಲನ್ನು ಸ್ತನ್ಯಪಾನ ಮಾಡಿಸ್ತಿತ್ತು. ದತ್ವಾಸ್ತನಂ ಪ್ರವಿಭತೋ ಸ್ಮ ಮುಖಂ ನಿರೀಕ್ಷ್ಯ ಮುಗ್ಧಸ್ಮಿತ ಅಲ್ಪದಶನಂ ಯಯುತು ಪ್ರಮೋದಂ. ಮುಗ್ಧಸ್ಮಿತ ಅಲ್ಪದಶನಂ, ಕೆಲವೊಮ್ಮೆ ಮಕ್ಕಳಿಗೆ ಹಲ್ಲು ಬರುವಂತೆ ಆಗ್ತದೆ, ಹಾಲು ಕುಡಿಬೇಕು ಅಂತ ಆಸೆ ಪಡ್ತಾವೆ, ಮುಗ್ಧವಾಗಿ ಮುಖ ತೋರ್ತಾವೆ, ಅದೆಲ್ಲ ಕೃಷ್ಣ ತೋರಿದ ಅಂತ ಭಾಗವತ ಹೇಳ್ತಾರೆ. ಹಾಲು ಪಾನ ಮಾಡಿ ಸ್ತನ್ಯಪಾನ ಮಾಡಿದ, ನಕ್ಕ, ನಗಿಸಿದ, ಆನಂದ ಪಡ್ತಿದ್ದ, ಆನಂದ ಪಡಿಸ್ತಿದ್ದ. ಹಲ್ಲು ಎಲ್ರಿಗೆ ಬರೋ ಹಾಗೆ ತನಗೂ ಹಲ್ಲು ಬೆಳೆದಂತೆ ತೋರಿದ. ಎಲ್ಲ ಭಾಗವತ ವಿವರಣೆ ಕೊಟ್ಟಂತೆ ನೋಡಬೇಕು. ಆದರೆ ಕೃಷ್ಣನಿಗೆ ಹಲ್ಲು ಬೆಳೆಯೋದು, ದೇಹ ದಪ್ಪ ಆಗೋದು, ಹಾಲು ಕುಡಿದ ಮೇಲೆ ಹೊಟ್ಟೆ ತುಂಬಿತು ಅಂತ ಅನ್ಕೊಳ್ಳೋದು, ಇದೆಲ್ಲ ನಿಮಗೆಲ್ಲ ಇದೆ. ಪ್ರಾಕೃತ ದೇಹ ಆದ್ದರಿಂದ ಅವನಿಗಿಲ್ಲ. ಆದರೆ ಎಲ್ಲ ತೋರಿಸಿದಾನೆ, ಏನಿಲ್ಲ ಅದನ್ನೆಲ್ಲ ತೋರಿಸಿಬಿಟ್ಟೆ ಕೃಷ್ಣಾವತಾರದಲ್ಲಿ. ಇದನ್ನು ನೋಡಿ ಕೆಲವರಿಗೆ ಏನನ್ನಿಸ್ತು, ಓ ನಮ್ಮ ಹಾಗೆ ಕೃಷ್ಣ ಅಂತ ಅನ್ಕೊ. ನಮ್ಮ ಹಾಗೆ ಹಾಲು ಕುಡಿತಿದ್ದ, ಹೊಟ್ಟೆ ತುಂಬ್ತಿತ್ತು, ಮನೆಗೆ ಓಡಾಡ್ತಿದ್ದ, ಕಳ್ತನ ಮಾಡ್ತಿದ್ದ, ಬೆಣ್ಣೆ ಕದೀತಿದ್ದ, ಹಾಲು ಕದೀತಿದ್ದ. ಅಲ್ರಿ ಕಳ್ಳನ್ನು ಯಾರಾದರೂ ದೇವರು ಅಂತ ಪೂಜಿಸ್ತಾರೆ, ಇದೊಂದು ವಾದ ಶುರು ಮಾಡಿದರು. ಹಾಗೆ ವಾದ ಮಾಡುವವರು ಬೇರೆ ಬೇರೆ ಮಾತನಾಡ್ತಾರೆ. ಆದರೆ ಭಾಗವತ ಸ್ಪಷ್ಟ ತಿಳುವಳಿಕೆ ಕೊಡುತ್ತದೆ, ಕೃಷ್ಣ ಬಲರಾಮರ ಬಗ್ಗೆ ಯಾವತ್ತೂ ದೋಷಗಳನ್ನು ಚಿಂತನೆ ಮಾಡಬೇಡಿ. ಯರ್ಹಾಗತಾತಿರಮಣೀಯ ಕುಮಾರ ಲೀಲಾ ಅನ್ವರ್ಜತೆ, ಅದನ್ನು ವಿವರಣೆ ಕೊಡುತ್ತದೆ. ಯರ್ಹಾಗತ ಅತಿರಮಣೀಯ ಕುಮಾರ ಲೀಲಾವಂತರ್ರಜೆ ತದಬಲ ಪ್ರಗೃಹೀತ ಪುಚ್ಛೈ. ಯಾವುದಾದ್ರೂ ಚಿಕ್ಕ ಕರು ಮುಂದೆ ಹೋಗ್ತಿದ್ರೆ ಕೃಷ್ಣ ಆ ಕರುವಿನ ಬಾಲ ಹಿಡಿದು ಹೋಗ್ತಿದ್ನಂತೆ ಕೃಷ್ಣ. ಬಲರಾಮ ಇನ್ನೊಂದು ಕರುವಿನ ಬಾಲ ಹಿಡ್ಕೊಂಡು ಹೋಗ್ತಾ ಇದ್ದ. ವತ್ಸೈರಿತಸ್ತತ ಉಭಾವನು ಕೃಷ್ಯಮಾಣೋ ಪ್ರೇಕ್ಷಂತ ಉತ್ಸ್ಮೃತ ಜಗೃಹು ಹಸಂತ್ಯ. ಆ ಕರ ಈ ಸಣ್ಣ ಮಗು ಹಿಡ್ಕೊಂಡಾಗ ಆ ಕರ ಮುಂದೆ ಕರ್ಕೊಂಡು ಹೋಗ್ತಿತ್ತಂತೆ, ಮತ್ತೆ ಅದೇ ಕರ್ಕೊಂಡು ಬರ್ತಿತ್ತಂತೆ. ಅದರದ್ದೇ ಆಟ ಆಗಿತ್ತಂತೆ. ಕೃಷ್ಣ ಬಲರಾಮರದ್ದು ಆಟ, ಭಾರಿ ಭಾರಿ ಆಟ ಆಡ್ತಾ ಇದ್ರು, ಲೀಲೆ ತೋರಿಸ್ತಾ ಇದ್ರು ಅಂತ ಭಾಗವತ ವಿವರಣೆ ಮಾಡ್ತಾರೆ. ಕಾಲು ಬಂದವು, ಮೊದಲು ಕಾಲು ಬರಲಿಲ್ಲ ಅಂತ ತೋರಿದ, ಅಶಕ್ತ ಅಂತ ತೋರಿದ, ಅಂಬೆಗಾಲಿಡುವ ಹಾಗೆ ಮಾಡಿದ, ಆಮೇಲೆ ನಿಲ್ಲಿಕ್ಕೆ ಶುರು ಮಾಡಿದ, ನಿಲ್ಲುವಾಗ ಬಿದ್ದಂತೆ ತೋರಿದ. ಬೀಳೋದೇನಲ್ಲ, ಬೀಳಿಸೋನು ಬೇಕಂದ್ರೆ, ಆದ್ರೂ ಬಿದ್ದಂತೆ ತೋರಿದ. ಕಾಲು ಬಂದ ಮೇಲಂತೂ ಇನ್ನೂ ಹೆಚ್ಚು ಮಾಡಿದ್ದಂತೆ ಲೀಲೆಗಳನ್ನು. ಏನ್ ಲೀಲೆ ತೋರಿದ? ಆ ಕರಗಳನ್ನ ಕೊಟ್ಟಿಗೆಯಲ್ಲಿ ಗಟ್ಟಿ ಬಿಗಿದಿರ್ತಿದ್ರಂತೆ. ಆಕಳ ಒಂದು ಕಡೆ, ಕರ ಇನ್ನೊಂದು ಕಡೆ. ಶ್ರೀಕೃಷ್ಣ ಮನೆಗೆ ಹೋಗುವಾಗ ಆಕಳ ಕೊಟ್ಟಿಗೆಗೆ ನುಗ್ಗುತ್ತಿದ್ದ. ಗಟ್ಟಿ ಕಟ್ಟಿರ್ತಿದ್ರಲ್ಲ ಕರಗಳನ್ನ, ಅದನ್ನು ಬಿಚ್ಚಿದ್ದ. 2 ಗಂಟು ಬಿಚ್ಚಿ ಅದರ ತಾಯಂದ್ರ ಬಳಿಗೆ ಕಳಿಸ್ಬಿಡ್ತಿದ್ದ. ಅವು ಹೋಗ್ಬೇಕು, ಹಾಲು ಕುಡಿದು ಬಿಡ್ಬೇಕು. ಸಿಟ್ಟು ಬರ್ತಿತ್ತು ಇವರಿಗೆಲ್ಲ. ಕರ ಯಾಕೆ ಬಿಚ್ಚಿದೆಯೋ ಕೃಷ್ಣ? ಅವೇ ಹಾಲು ಕುಡಿದ್ರೆ ನಾವು ಕರಿಯೋದೇನು? ಹಾಲು ನಾವು ಕರಿದಿದ್ರೆ ಮೊಸರು ಮಾಡೋದು ಹೇಗೆ? ಮೊಸರು ಆಗದೆ ಬೆಣ್ಣೆ ಹೇಗೆ? ಬೆಣ್ಣೆ ಆಗದೆ ಇದ್ರೆ ಮಾರಾಟ ಏನು ಮಾಡಬೇಕು? ಮಾರಾಟ ಮಾಡದೆ ಇದ್ರೆ ನಮಗೆ ಹಣ ಹೇಗೆ ಬರಬೇಕು ಅಂತ ಅವ್ರ ಚಿಂತೆ ಪಾಪ. ಇವನು ಅದೆಲ್ಲ ಮಾತೇ ಇಲ್ಲ. ಹೋಗೋದು ಬಿಚ್ಚೋದು, ಹೋಗೋದು ಬಿಚ್ಚೋದು. ವತ್ಸಾನ್ ಮುಂಚನ್, ಕರ ಬಿಚ್ಚೋದೇ ಕೃಷ್ಣನ ಕೆಲಸ ಆಗಿಬಿಟ್ಟಿತ್ತ. ಎಷ್ಟು ಗಟ್ಟಿಯಾಗಿ ಬಿಗಿದ್ರು ಅದನ್ನು ಬಿಚ್ಚಿತಿದ್ದಂತೀತ ಮಾರಾಯ. ವತ್ಸಾನ್ ಮುಂಚನ್ ಮೊದಲನೇ ಲೀಲೆ. ಕ್ವಚಿದ ಸಮಯೇ ಕ್ರೋಶ ಸಂಚಾತಃ ಸಹ. ಕ್ವಚಿದ ಸಮಯೇ ಕ್ರೋಶ, ಸಿಟ್ಟು ಬಂತು. ಯಾಕೆ ಬಿಚ್ಚಿದಿ ಅಂತ ಯಾರಾದರೂ ಇವನ ಬಗ್ಗೆ ಗದರಿಸಿದ್ರೆ ಅದಕ್ಕೆ ಕೃಷ್ಣನ ಉತ್ತರ ಏನಾಗಿತ್ತು ಅಂದರೆ, ಅವರು ಕೋಪದಿಂದ ಕೃಷ್ಣನನ್ನು ಬೈದರೆ ನಗುಮುಖದಿಂದ ಇವನು ಉತ್ತರ ಇರ್ತಿತ್ತಂತೆ. ಬೇರೆ ಉತ್ತರ ಅಲ್ಲ, ನಗುನೇ ಉತ್ತರ ಅಂತಾರೆ. ಕ್ರೋಶ ಸಂಜಾತಃ ಸಹ, ನಗುತ್ತಿದ್ದ ಅಷ್ಟೆ. ಆ ನಗುವಿಗೆ ಅರ್ಥ ಅವ್ರ ಬೈಗಳುಗಳೆಲ್ಲ ಮರ್ತು ಹೋಗ್ತಿತ್ತಂತೆ. ಅಂಥ ನಗು ಅಂತೆ, ಕೃಷ್ಣನ ನಗುನೇ ಹಾಗಿತ್ತು. ಯಶೋದೆ ಮುಂದೆ ಕೃಷ್ಣ ನಕ್ಕರೆ ಎದೆಯಲ್ಲಿ ಹಾಲು ಉಕ್ಕೇ ಇರ್ತಿತ್ತಂತೆ. ಯಾಕೋ ಕೃಷ್ಣ ಹೀಗೆ ಮಾಡಿದಿ ಅಂತ ಬೈದ್ರೆ ಕೃಷ್ಣನ ನಗುವಿನಿಂದ ಬೈಗಳು ಮರ್ತು ಹೋಗ್ತಿತ್ತಂತೆ. ಕೃಷ್ಣನ ಹಾಸ ಹೇಗಿರಬೇಡ. ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವತ್ಯಥದಧಿಪಯಃ ಕಲ್ಪಿತೈಸ್ತೇಯ ಯೋಗೈಃ.
ಹಾಲು ಕುಡಿಲಿ ಕರಗಳು ಅಂತ ಬಿಚ್ಚು ಬಿಚ್ಚು ಬರ್ತಿದ್ರೆ ಒಬ್ಬರು ಹಿರಿಯರು ಹೇಳ್ತಾರೆ, ಮಹಾನುಭಾವ, ಯಾಕೆ ಬಿಚ್ಚಿದ ಅಂದರೆ ಯಾರೆಲ್ಲ ಗಟ್ಟಿ ಗಂಟು ಹಾಕ್ಕೊಂಡಿದ್ದಾರೆ ಸಂಸಾರ ಪಾಶದಿಂದ ಅವರನ್ನು ಬಿಚ್ಚೋದೇ ನನ್ನ ಸ್ವಭಾವ ಅಂತ ತೋರಿಸ್ಲಿಕ್ಕೆ ಬಿಚ್ಚಿದ ಅಂತಂದ್ರಂತ. ನೋಡಿ, ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತ ಭಗವತ್ಪಾದರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭವಪಾಶೇನ ಬದ್ಧಕಃ, ಸಂಸಾರದ ಹಗ್ಗದಿಂದ ಗಟ್ಟಿ ಕಟ್ಟಾಕೊಂಡಿದ್ದೇವೆ ನಾವೆಲ್ಲ, ದೇವರೇ ಕಟ್ಟಿದ್ದಾನೆ, ಅದನ್ನು ಬಿಡಿಸೋನು ಯಾರು? ಭವಪಾಶಾಚ್ಚ ಮೋಚಕಃ, ನಿಮ್ಮ ಸಂಸಾರದ ಪಾಶದಿಂದ ನಾನು ಮೋಚನೆ ಮಾಡೋನು, ನಾನು ಬರೀ ಗಂಟು ಹಾಕೋನಲ್ಲ, ಹಾಕಿದ ಗಂಟನ್ನು ಬಿಡಿಸೋನು ಅಂತ ತೋರಿಸಿದ್ದಂತೆ. ಅದನ್ನು ಕರಗಳನ್ನು ಬಿಚ್ಚಿ ಬಿಚ್ಚಿ ಲೋಕಕ್ಕೆಲ್ಲ ತಿಳುವಳಿಕೆ ಕೊಡ್ತಾನೆ. ನಾನು ಸಂಸಾರ ಪಾಶದಿಂದ ಮೋಚನೆ ಮಾಡ್ತೇನೆ ಅಂತ ತಿಳುವಳಿಕೆ ಕೊಟ್ಟ ಅಂತದೆ ಭಾಗವತ. ಹಾಗೆ ಬಂಧಕೋ ಭವಪಾಶೇನ, ಮುಂದೆ ಕಳತನ ಮುಂದುವರಿಸಿದ. ಕಲ್ಪಿತೈ ಸ್ಥೇಯ ಯೋಗೈಹಿ ಅಂತದೆ ಭಾಗವತ. ಹಿಂದೆಲ್ಲ ಮೇಲ್ಗಡೆ ತೊಲೆಗಳಿಗೆ ಜಂತಿಗೆ ಒಂದು ಮಿಳ್ಳಿ ಅಂತ ಅದು ಭಾರಿ ಭಾರಿ ಮಾಡಿ ಇಟ್ಟಿರ್ತಿದ್ರು. ಮಡಿಕೆ ಕಟ್ಟಬೇಕು, ಅದು ಕುಡಿಕೆ ಮಾಡಿ ಮಡಿಕೆ ಒಳಗಿಟ್ಟು ಅದರೊಳಗೆ ಬೆಣ್ಣೆ ಇಟ್ಟು ಅದರ ಮೇಲೆ ಮುಚ್ಚಿ ಅದು ಕೈಗೆ ಸಹಜವಾಗಿ ಯಾರಿಗೂ ಸಿಗಬಾರ್ದು, ಹಾಗೆ ಎತ್ತೆತ್ರ ಇಟ್ಟಿರ್ತಿದ್ರಂತೆ. ಕೃಷ್ಣ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಎತ್ತರ ಕಟ್ಟಿದ್ರು ಅಂತಾರೆ. ಎಲ್ಲಿ ಕೃಷ್ಣ ಏನು ಮಾಡಿಬಿಡ್ತಾನೋ, ಎಷ್ಟೆತ್ರ ಕಟ್ಟಿದ್ರೆ ಏನಂತೆ, ಕೃಷ್ಣ ಕದಿಯೋದೇ. ಆತ ಬಂದ ಅಂದರೆ ಸಾಕು, ಕೃಷ್ಣ ದೊಡ್ಡ ಒರಳು ಕಲ್ಲನ್ನು ಅಲ್ಲೆಲ್ಲೋ ಇದ್ದದ್ದು ಎಳ್ಕೊಂಡು ಬರ್ತಿದ್ದ. ಆ ಒರಳು ಕಲ್ಲು ಮೇಲೆ ಒಂದು ಪಾತ್ರೆ ಬೋರ್ಲ ಹಾಕ್ಬೇಕು, ಅದ್ರ ಮೇಲೆ ಒಂದು ಪಾತ್ರೆ, ಅದ್ರ ಮೇಲೆ ಒಂದು ಮಿಳ್ಳಿ, ಒಂದು ಮೆಟ್ಲು ಮಾಡಿದಾಗ ಮಾಡ್ಕೊಳ್ತಿದ್ದ. ಅದ್ರ ಮೇಲೆ ತಾನು ಹತ್ತಿ ನಿಲ್ತಿದ್ದ. ಹತ್ತಿ ನಿಂತಾಗಲೂ ಇನ್ನೂ ಎತ್ತರ ಇದ್ದರೆ ತನ್ನ ಎರಡೂ ಪಾದದೊಳಗೆ ಒಂದು ಪಾದ ಮಾತ್ರ ಊರಿ ಮೇಲೆ ಹೋಗ್ತಿದ್ದಂತೆ. ಕೆಳಗೆಲ್ಲ ಬಾಲಕರು ನಿಲ್ಲಿಸ್ಕೊಂಡು ಮೇಲ್ ಹತ್ತಿ ಕೃಷ್ಣ ಪಾದ ಊರಿ ಗಟ್ಟಿಯಾಗಿ ಮೇಲ್ಗಡೆ ಕುಡಿಕೆ ಕೈ ಹಾಕಿ ಮಡಿಕೆ ಒಳಗಿರೋ ಬೆಣ್ಣೆ ತೆಗೆದು ತಿನ್ನೋದಕ್ಕಿಂತ ಚಲೋದೇ ಜಾಸ್ತಿ ಆಗಿತ್ತು. ಸ್ಥೇಯಂ ಸ್ವಾದ್ವತ್ಯಥದಧಿಪಯ, ಸ್ವಾದು ಸ್ಥೇಯಂ, ಅತ್ತಿ ಭಾರಿ ಭಾರಿ ರುಚಿ ರುಚಿಯಾದಂಥ ಮೊಸರು ಬೆಣ್ಣೆಯನ್ನು ಹೀಗೆ ಕಳ್ತನ ಮಾಡಿಕೊಂಡು ಬಾಯಿ ಚಪ್ಪರಿಸ್ತಾನೆ, ಅಲ್ಲೇ ಇದ್ದ ಬೆಕ್ಕಿ ಕೊಡ್ತಾನೆ, ಗೋಪಾಲಕರಿಗೆಲ್ಲ ಹಂಚ್ತಾನೆ, ಇನ್ನೂ ಉಳಿದಿದ್ರೆ ಕೆಳಗೆ ಚಲ್ಲಿ ಹೋಗ್ಬಿಡ್ತಾನೆ. ಕೆಲಸ ಹಚ್ತಾ ಇದ್ದ ಎಲ್ಲ ಗೋಪಿಕಾಸ್ತ್ರೀಯರಿಗೆ ಬಳಿರಿ ಅಂತಿದ್ದ, ಮನೆ ಬಳಿರಿ, ಸಾರಸ್ರಿ, ರಂಗೋಲಿ ಹಾಕ್ರಿ, ಸ್ವಚ್ಛ ಮಾಡ್ರಿ, ಮತ್ತೆ ಬೆಣ್ಣೆ ತೆಗಿರಿ, ಇಡ್ರಿ, ನಾನು ಕಳ್ತನ ಮಾಡ್ತೀನಿ ಅಂತಿದ್ದ. ಸ್ಥೇಯಂ ಸ್ವಾದ್ವತ್ಯಥದಧಿಪಯ, ಹಾಲು ಚೆಲ್ತಿದ್ದ, ಮೊಸರು ಚೆಲ್ತಿದ್ದ, ಹಾಲು ಕುಡಿತಿದ್ದ, ಮೊಸರು ಕುಡಿತಿದ್ದ. ಅದನ್ನು ವರ್ಣನೆ ಮಾಡ್ತದೆ ಭಾಗವತ. ಮರ್ಕಂ ಭೋಕ್ಷ್ಯನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಪಿನತ್ತಿ ದ್ರವ್ಯಾಲಾಭೆ ಸುಭೃಶ ಕುಪಿತೋ ಯಾತ್ಯನುಕ್ರೋಶ್ಯ ತೋಕಾನ್. ನೋಡಿ, ಕೃಷ್ಣನ ಬಾಲಲೀಲೆನೇ ಎಷ್ಟು ಭಾವಗರ್ಭಿತ ಅಂತ ಹೇಳ್ತಾರೆ. ಮರ್ಕಂ ಭೋಕ್ಷ್ಯ, ಸಂಸ್ಕೃತದಲ್ಲಿ ಮರ್ಕ ಅಂದರೆ ಬೆಣ್ಣೆ. ಮರ್ಕ ಶಬ್ದ ಬೆಣ್ಣೆ ಅನ್ನೋ ಅರ್ಥದಲ್ಲಿದೆ. ಪಯಃ ಅಂದರೆ ಹಾಲು, ದಧಿ ಅಂದರೆ ಮೊಸರು. ಎಲ್ಲವನ್ನು ಶುಕಮುನಿಗಳು ಸಂಗ್ರಹ ಮಾಡ್ತಾರೆ. ದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ ಮರ್ಕಂ ಭೋಕ್ಷ್ಯನ್ ಸ್ವಾದು ಅತ್ತಿ. ಬೆಣ್ಣೆ ತಿಂತಿದ್ದ, ಹಾಲು ಕುಡಿತಿದ್ದ, ಮೊಸರು ತಿಂತಿದ್ದ, ಎಲ್ಲ ಮಾಡ್ತಿದ್ದ. ಒಂದು ವೇಳೆ ಯಾವುದಾದ್ರೂ ಕುಡಿಕೆಯಲ್ಲಿ ಬಹಳ ಕಷ್ಟಪಟ್ಟು ಕೈ ಹಾಕಿದರೂ ಬೆಣ್ಣೆ ಸಿಗದೆ ಹೋದರೆ ಏನು ಮಾಡ್ತಿದ್ದ ಅಂತ. ದ್ರವ್ಯ ಲಾಭೆ, ಇಷ್ಟು ಪ್ರಯತ್ನ ಪಟ್ಟಿದ್ದೇನೆ, ನಾನು ಬಂದಿದ್ದೇನೆ ಮನೆ ತನಕ, ನಾನು ಬರ್ತೀನಿ ಅಂಥೇಳಿ ಕುಡಿಕೆ ಒಳಗೆ ಮಡಿಕೆ ಇಟ್ಟಿದ್ದಿ, ಬೆಣ್ಣೆ ಇಟ್ಟಿಲ್ಲಲ್ಲ ಅಂತ ಸಿಟ್ಟಾಗಿ ಕುಡಿಕೆಯಿಂದ ಮಡಿಕೆ ಎಳಿತಿದ್ದಂತೆ. ಹೆಂಗಿದ್ರೂ ಒಳಗೆ ಬೆಣ್ಣೆ ಇಲ್ಲ, ಮಡಿಕೆ ಯಾಕೆ ಬೇಕು, ಇಷ್ಟು ಎತ್ತರ ಮಡಿಕೆ ಯಾಕೆ ಇಟ್ಟಿದ್ದಿ, ಮಾಡ್ತೀನಿ ನಿನಗೆ ಅಂತ ಮೇಲಿನಿಂದ ಮಡಿಕೆ ಎಸಿತಿದ್ದಂತೆ. ಇಡೀ ಮನೆ ಚೂರು ಛಿದ್ರ ಆಗಿ ಬೀಳ್ಬೇಕಂತೆ. ಮಡಿಕೆ ಛಿದ್ರ ಆಗಿ ಒಡೆದು ಹೋಗ್ಬಿಡ್ತಿದ್ದು. ದ್ರವ್ಯಾಲಾಭೆ ಸುಭೃಶ ಕುಪಿತಃ ಯಾತ್ಯನುಕ್ರೋಶ್ಯ ತೋಕಾನ್. ಶ್ರೀಕೃಷ್ಣ ಪಾತ್ರೆ ಮೇಲಿನಿಂದ ಎಸೆದು ಮಡಿಕೆಯನ್ನು ಚೂರು ಮಾಡಿದ್ದು ಇದೆ ಅಂತ. ಒಳಗೆ ಬೆಣ್ಣೆ ಇದ್ದರೆ ನಗನಗತ ಅದನ್ನು ಬಾಯಲ್ಲಿ ತಿಂದದ್ದು ಇದೆ ಅಂತೆ. ಇಷ್ಟಾಗಿಯೂ ಕೆಲವೊಮ್ಮೆ ಕೃಷ್ಣನಿಗೆ ಬೆಣ್ಣೆ ಸಿಗಬಾರ್ದು, ಮೊಸರು ಸಿಗಬಾರ್ದು ಅಂತ ಪಾತ್ರೆ ಖಾಲಿ ಖಾಲಿ ಇಟ್ಟಿರ್ತಿದ್ರಂತೆ ಮನೆ ಒಳಗೆ. ಬರ್ರಿ ನೋಡೋಣ ಇವತ್ತು ಕೃಷ್ಣ ಏನು ಮಾಡ್ತಾನೆ ಅಂತ. ಆಗ ಇನ್ನೊಂದು ಘಟನೆ ಹೇಳ್ತದೆ ಭಾಗವತ.
ಏನೂ ಸಿಗಬಾರ್ದು ನನಗೆ ಅಂತ ನನಗೆ ಈ ರೀತಿ ನೀನು ಕಳ್ತನ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲಲ್ಲ, ಇವತ್ತು ಮಾಡ್ತೀನಿ, ನಿನಗೆ ಕೆಲಸ ಹಚ್ತೀನಿ ಗೋಪಿಕಾಸ್ತ್ರಿ, ನೋಡಿ ಇವತ್ತೇನು ಮಾಡ್ತೀನಿ ಅಂತ. ಮಕ್ಕಳ ಕೋಣೆ ಅಂತ ಇರ್ತಿತ್ತು. ಆ ಮಕ್ಕಳ ಕೋಣೆಯಲ್ಲಿ ಒಳಗೆ ಹೋಗಿ ಆ ಮೊದಲೇ ಮಕ್ಕಳು ಮಲಗೋದು ಕಠಿಣ. ಅವು ಹಾಡು ಹೇಳಿ ತಟ್ಟಿ ಹಾಲು ಕುಡಿಸಿ ಏನೆಲ್ಲ ಸಮಾಧಾನ ಮಾಡಿ ಮಲಗಿಸಿರ್ತಿದ್ರು. ಆ ಮಕ್ಕಳು ಮಲಗಿದ್ದನ್ನು ನೋಡಿ ಕೋಣೆ ಒಳಗೆ ಹೋಗಿ ಸಣ್ಣ ಬಟ್ಲ ತಗೊಂಡು ಮಲಗಿದ ಆ ಮಕ್ಕಳು ಕೆಳಗಡೆ ಭೂಮಿಯಲ್ಲಿ ಜೋರಾಗಿ ತಟ್ತಿದ್ದಂತೆ ಬಟ್ಲು ತಟ್ಟಿದ ಕೂಡಲೇ ಮಕ್ಕಳು ಏಳಬೇಕು, ಅಷ್ಟು ಸಾಕು ಅಂತ ಎದ್ದು ಓಡಿ ಹೋಗಿಬಿಡ್ತಿದ್ದಂತೆ. ಯಾತ್ಯನುಕ್ರೋಶ್ಯ ತೋಕಾನ್, ಮಲಗಿದ ಮಕ್ಕಳನ್ನು ಎಬ್ಸಿದಾನೆ, ಖಾಲಿ ಇದ್ದ ಮಡಿಕೆಗಳನ್ನು ಒಡೆದಿದ್ದಾನೆ, ಕುಡಿಕೆಯಲ್ಲಿಟ್ಟ ಮಡಿಕೆಯ ಬೆಣ್ಣೆಯನ್ನು ತಿಂದಿದ್ದಾನೆ, ಹಾಲು ಕುಡಿದಿದ್ದಾನೆ, ಮೊಸರು ತಿಂದಿದ್ದಾನೆ. ಇದು ಕೃಷ್ಣನ ಕಥೆ ಅಂತ ಭಾಗವತ ಹೇಳ್ತದೆ. ಹಸ್ತಾಗ್ರಾಹ್ಯೆ ರಚಯತಿ ವಿಧಿಂ ಪೀಠಿಕೋ ಲೂಕಲಾದ್ಯೈಃ ಛಿದ್ರಂ ಹ್ಯಂತರ್ನಿಹಿತ ವಯುನೇ ಶಿಕ್ಯ ಪಾಂಡೇಷು ತದ್ವತ್ ಧ್ವಾಂತಾಗಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ. ಬೆಣ್ಣೆ ಹಾಲು ಮೊಸರುಗಳನ್ನಿಟ್ಟ ಕೋಣೆಯನ್ನು ಕೃಷ್ಣನಿಗೆ ಕಣ್ಣಿಗೆ ಬೀಳಬಾರ್ದು ಅಂತ ಆ ಕೋಣೆಯಲ್ಲಿರೋ ದೀಪ ಆರಿಸ್ಬಿಡ್ತಿದ್ರಂತ. ಈಗ ಹ್ಯಾಕೆ ಕೃಷ್ಣ ಕದೀತಾನೆ ಅಂತ ಅವ್ರಿಗೆ ಅಪೇಕ್ಷೆ, ಕೃಷ್ಣ ಕದೀಲಿ ಅಂತ ಆಸೆ ಇದೆ. ಆದರೆ ಕೃಷ್ಣ ಹ್ಯಾಕೆ ಕದೀಬೇಕು ಅಂದ್ರೆ ನಮಗೆ ಹೇಗಬೇಕೋ ಹಾಗೆ ಕಳ್ತನ ಮಾಡಬೇಕು ಅಂತ ಆಸೆ ಪಡ್ತಿದ್ರಂತ ಗೋಪಿಕಾಸ್ತ್ರೀಯರಿಗೆ, ಆ ಆಸೆ. ಹಾಗಾಗಿ ಕೃಷ್ಣ ಹ್ಯಾಕೆ ಬರ್ತಾನೆ ನೋಡೋಣ, ಹ್ಯಾಕೆ ಕಳ್ತನ ಮಾಡ್ತಾನೆ ನೋಡೋಣ ಅಂತ ದೀಪ ಆರಿಸ್ತಿದ್ರಂತ. ಧ್ವಾಂತಾಗಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ. ಕತ್ಲು ಕೋಣೆಯಲ್ಲಿ ಕೃಷ್ಣ ಹೋಗ್ಬೇಕು, ನಿಂಗೆ ಇವತ್ತಿನ ಆಸೆ ಅದಿದೆ ಅಲ್ಲ, ನಾನು ಅದನ್ನೇ ಮಾಡ್ತೀನಿ ಅಂತಿದ್ದ ಕೃಷ್ಣ. ಅದೇ ಕೋಣೆ ಒಳಗೆ ಹೋಗಬೇಕು. ಹೋದ ಕೂಡಲೇ ಬೆಳಕು ಬರ್ತಿತ್ತಂತೆ ಕೃಷ್ಣ ಹೋದಾಗ. ಹೇಗೆ ಬರ್ತಿತ್ತು? ಸ್ವಾಂಗಮರ್ಥ ಪ್ರದೀಪಂ, ಕೃಷ್ಣನ ದೇಹದಿಂದ ಬೆಳಕು ಬರ್ತಿತ್ತಂತೆ. ಇದೇ ಮಥಿತಾರ್ಥ. ಅವನ ದೇಹದಲ್ಲಿ ಅಂಥ ಬೆಳಕಿದೆ, ಸ್ವಪ್ರಕಾಶ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಉಪನಿಷತ್ ಹೇಳ್ತದೆ. ಭಗವಂತ ಸೂರ್ಯನ ಬೆಳಕಿನಿಂದ ಬೆಳಗುವವನಲ್ಲ, ಸೂರ್ಯ ದೇವರ ಬೆಳಕಿನಿಂದ ಬೆಳಗ್ತಾನೆ. ತದ್ಭಾಸಾ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್ ಹೇಳ್ತದೆ. ಚಂದ್ರ, ಸೂರ್ಯನ ಬೆಳಕು, ಚಂದ್ರನ ಬೆಳಕು ದೇವರ ಬೆಳಕಿನಿಂದ ಬೆಳಗ್ತದೆ. ತಮೇವ ಭಾಂತಂ ಅನುಭಾತಿ ಸರ್ವಂ, ತಮೇವ ಭಾಂತಂ ಅನುಭಾತಿ ಸರ್ವಂ, ಇದಂ ಸರ್ವಂ ತಮೇವ ಭಾಂತಂ ಅನುಭಾತಿ. ಸೂರ್ಯ ಬೆಳಗುತ್ತಿದ್ರೆ ನಮಗೇನು ಅನ್ನಿಸ್ತದೆ? ಎಲ್ಲ ನಾವು ಸೂರ್ಯನ ಬೆಳಕಿನಲ್ಲಿ ಬದುಕಿದ್ದೇವೆ ಅಂತ. ಅದು ನಿಜ. ಆದರೆ ಸೂರ್ಯ ಹೇಗೆ ಬೆಳಗ್ತಾನೆ ಅಂತ ಉಪನಿಷತ್ತು ಹೇಳ್ತದೆ. ಆ ಭಗವಂತ ಅವನ ಒಳಗಿದ್ದು ಬೆಳಗಿದ ಮೇಲೆ ಇವ ಬೆಳಗ್ತಾನಂತೆ ಜಗತ್ತನ್ನು. ಕರೆಂಟೇ ಇಲ್ಲದೆ ಬಲ್ಪ್ನಲ್ಲಿ ಬೆಳಕು ಬರೋದು ಹೇಗೆ ಯೋಚಿಸ್ಬೇಕಲ್ಲ. ಭಗವಂತ ಕರೆಂಟಿನ ಉಪಾಧಿಯಲ್ಲಿ, ವಿದ್ಯುತ್ ಉಪಾಧಿಯಲ್ಲಿ ಇದ್ದಾನೆ. ಸೂರ್ಯ ಬಲ್ಪಿದ್ದ ಹಾಗಿದ್ದಾನಂತೆ. ಸೂರ್ಯ, ಚಂದ್ರ, ಮಣಿಗಳು, ಬೆಂಕಿ ಎಲ್ಲ ಬೆಳಕುಗಳು ಕೊಡುವ ಪದಾರ್ಥಗಳು ಬಲ್ಪಿದ್ದ ಹಾಗೆ. ಒಳಗೆ ಭಗವಂತ ವಿದ್ಯುತ್ತಿನಂತೆ ಇರ್ತಾನೆ. ಅವ ಬೆಳಗಿದ್ರೆ ಇವೆಲ್ಲ ಬೆಳಗ್ತಾವೆ, ಇಲ್ಲದೆ ಇದ್ರೆ ಯಾರು ಬೆಳಗಲಾರ. ಹೀಗೆ ಉಪನಿಷತ್ತು ಭಗವಂತನ ಮಹಿಮೆ ಹೇಳ್ತದಲ್ಲ, ಆ ತತ್ವ ಇಲ್ಲಿ ತೋರಿಸಿದ. ಧ್ವಾಂತಾಗಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ, ತನ್ನ ದೇಹದ ಬೆಳಕಿನಿಂದ ಎಲ್ಲ ಕೋಣೆಯನ್ನು ಬೆಳಗಿಸಿ. ಅವಳಿಗೂ ಅಷ್ಟು ಸ್ಪಷ್ಟ ಕಂಡಿರಲಿಲ್ಲ ಏನೇನು ಸಾಮಾನು ಇಟ್ಟಿದ್ದೇನೆ ಅಂತ. ಕೃಷ್ಣ ಒಳಗೆ ಹೋದ ಮೇಲೆ ಕಣ್ಣಿಗೆ ಅಯ್ಯೋ ಇದು ಇಲ್ಲೇ ಸೌಟಿದೇನಾ ಮರ್ತು ಹೋಗಿತ್ತು ಅಂತ ಅವಳಿಗೆ ಕಂಡುತ್ತಂತೆ. ಅಂಥ ಬೆಳಕು ಬಿದ್ದುಬಿಡ್ತಂತೆ ಕೋಣೆ ಒಳಗೆ. ಅರೆ ದೀಪ ಹಚ್ಚಿದ್ರು ಇಷ್ಟು ಸ್ಪಷ್ಟ ಕಂಡಿರಲಿಲ್ಲ, ಕೃಷ್ಣನ ಬೆಳಕಿನಿಂದ ಎಲ್ಲ ಕಾಣೋ ಹಾಗೆ ಮಾಡಿಬಿಟ್ಟ. ಆಮೇಲೆ ಕಳ್ತನ ಮಾಡಿದ. ಗೋಪ್ಯೋ ಯರ್ಹಿ ಗೃಹ ಕೃತ್ಯೇಷು ಸುವ್ಯಗ್ರ ಚಿತ್ತಾಹ. ದಾಸರು ಅದನ್ನು ವರ್ಣನೆ ಮಾಡ್ತಾ ಅಂತಾರೆ. ಮನೆಗಳಲ್ಲಿ ಸ್ತ್ರೀಯರು ಹೇಳೋ ಹಾಡೇ ಅದು. ಒಮ್ಮೆ ಕೃಷ್ಣ ಬಂದಂತೆ ಮನೆಗೆ, ದೇವರ ಕೋಣೆಗೆ ನುಗ್ಗಿಬಿಟ್ಟ. ಗೋಪಿಕೆ ಒದರ್ತಿದ್ದಾಳೆ, ಅದು ದೇವರ ಕೋಣೆ ಹೋಗಬೇಡ, ಹಾಲು ಮೊಸರು ಇಟ್ಟಿಲ್ಲ ಅಲ್ಲಿ ಅಂತ. ದೇವರ ಕೋಣೆ ಅಂದರೆ ನನ್ನ ಕೋಣೆ ಅಂದ ಕೃಷ್ಣ. ಅಲ್ಲೊಂದು ಮಂದಹಾಸ, ಅದರ ಮೇಲೆ ಕೂತೇ ಅದು ದೇವ್ರನ್ನ ಕೂಡಿಸೋದು ಅಂದ. ನಾನೇ ದೇವರು, ಅದಕ್ಕೆ ಕೂತಿದ್ದೇನೆ ಇಂದ ಮತ್ತೆ. ಯಜಮಾನ ಆ ಪಾಪ ಹಾಲು ಮೊಸರು ಅಲ್ಲಿ ಪಂಚಾಮೃತ ಮಾಡಲಿಕ್ಕೆ ಬೇಕಾದಂಥ ಸಾಮಾನು ಇಟ್ಟುಕೊಂಡು ಅಭಿಷೇಕಕ್ಕೆ ಅಂತ ನೀರಿಟ್ಟು, ಅಲ್ಲಿಟ್ಟದ್ದು ನೀರುಗಳೆಲ್ಲ ಅಭಿಷೇಕಕ್ಕೆ ಅಂತ. ಇವ ಮಂದಹಾಸದ ಮೇಲೆ ತಾನೇ ಕೂತ. ಒಂದು ಕೈಯಲ್ಲಿ ಹಾಲಿನ ಪಾತ್ರೆ ತೊಗೊಂಡ್ಬಿಟ್ಟು
ಗೋಪಿಕಾಸ್ತ್ರೀ ನೋಡ್ತಿದ್ದಾಳೆ, ಕಣ್ಣು ತುಂಬ ಕಣ್ಣರಳಿಸಿ ಏನು ಮಾಡ್ತಾ ನೋಡೋಣ ಅಂತ. ಇನ್ನೊಂದು ಕೈಯಲ್ಲಿ ಗಂಟೆ ತಗೊಂಡ, ಹಾಲು ತೊಗೊಂಡ, ಗಂಟೆ ತೊಗೊಂಡ, ಅಷ್ಟು ಸಮಾಧಾನ ಆಗಲಿಲ್ಲ. ಹಿಂದಿನಿಂದ ಇನ್ನೊಂದು ಕೈ ಬಂತಂತ, ಅದು ಎಲ್ಲಿಂದ ಬಂತೋ ಏನೋ, ಅದು ಮೊಸರಿನ ಪಾತ್ರೆ ಅದು ತೊಗೊಂತು. ಹೀಗೆ ಹಾಲಿನ ಪಾತ್ರೆ ಮೊಸರಿನ ಪಾತ್ರೆ ತೊಗೊಳ್ಲಿಕ್ಕೆಲ್ಲ ಬೇರೆ ಬೇರೆ ಕೈ, ಒಂದು ಕೈ ಗಂಟೆ ಬಾರಿಸ್ತಿದೆ, ಒಂದು ಕೈ ಇನ್ನೊಂದು ಕೈ ಬಂತಂತೆ, ಅದು ಹಾಲಿನ ಪಾತ್ರೆ ಮೇಲೆ ತಗೊಂಡು ಹೋಗಿ ಕೃಷ್ಣನ ಬಾಯಿಗೆ ಹಾಕ್ತಾ ಇದೆ. ನೋಡ್ತಿದ್ದಾಳೆ, ಒಂದೊಂದು ಕೈಯಿಂದ ಒಂದೊಂದು ಕೆಲಸ. ಪ್ರಗೃಹ್ಯ ಘಂಟಾಮ ಪರೇಣ ಪಾತ್ರಂ ಕರೇಣ ಚಾನ್ಯೇನ ಚ ತರ್ಪಯಂತಂ. ಅಪರೇಣ ಪ್ರಗೃಹ್ಯ ಘಂಟಾಂ, ಒಂದು ಕೈಯಿಂದ ಗಂಟೆ, ಒಂದು ಕೈಯಿಂದ ಹಾಲಿನ ಪಾತ್ರೆ, ಇನ್ನೊಂದು ಕೈಯಿಂದ ಮೊಸರಿನ ಪಾತ್ರೆ, ಇನ್ನೊಂದು ಕೈಯಿಂದ ತಾನು ಕುಡಿತಿದ್ದಾನೆ, ಇನ್ನೊಂದು ಕೈಯಿಂದ ಬಂದಂತಹ ಬಾಲಕರಿಗೆ ಕುಡಿಸ್ತಿದ್ದಾನಂತ. ಮತ್ತೆ ಅಪರೇಣ ಪಾತ್ರಂ ಕರೇಣ ಚ ಅನ್ನೇನ ತರ್ಪಯಂತಂ, ಬೇರೆಯವರಿಗೂ ಕುಡಿಸ್ತಿದ್ದಂತ ಹಾಲು. ಇದನ್ನೆಲ್ಲ ನೋಡಿ ಗೋಪಿಕಾಸ್ತ್ರೀ ಯಶೋದೆ ಹತ್ರ ಬಂದು ಹೇಳ್ತಾಳೆ, ನಿನ್ನ ಮಗನಿಗೆ ಎರಡೇ ಕೈಯ ಅಥವಾ ಸಾವಿರಾರು ಕೈಯ ಅಂತ ಕೇಳಿದ್ಲಂತ. ಯಾಕಂದ್ರೆ ನಾನಂತೂ ಇವತ್ತು ಸಾವಿರಾರು ಕೈ ನೋಡಿದ ಹಾಗಾಯ್ತು ಅಂತ. ಅದೇ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಸಾವಿರಾರು ಕೈ ತೋರಿಸಿದ. ಅದನ್ನು ದಾಸರು ಹೇಳ್ತಾರೆ, ಅಭಿಷೇಕೆನುತಿರೆ ಅಗ್ರತ ತಂದರೆ ಅಚವಾನವ ಮಾಡಿದ, ಮೀಸಲು ಗಂಧಾಕ್ಷತೆ ಇಟ್ಟರೆ ಶ್ರೀ ತುಳಸಿಯ ಮುಡಿದ. ಎಂಥ ಅದ್ಭುತ ಹಾಡು. ಮೀಸಲು ಗಂಧಾಕ್ಷತೆ ಇಟ್ಟರೆ ಶ್ರೀ ತುಳಸಿಯ ಮುಡಿದ. ಈ ಹಾಡಿನಲ್ಲೇ ಎಲ್ಲ ಸಾರ ತುಂಬಿಟ್ಟಿದ್ದಾರೆ. ಮಕ್ಕಳು ಮಲೆಗ್ಯಾವ ಎಬ್ಬಿಸಬ್ಯಾಡ ಅಂದ್ರೆ ಬಟ್ಟಲು ಬಾರಿಸಿದ, ಅದು ಭಾಗವತದ ವಾಕ್ಯ. ಯಾತ್ಯನುಕ್ರೋಶ್ಯ ತೋಕಾನ್ ಅಂತ ವಿವರಣೆ ಮಾಡ್ತಾರೆ. ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿಗಳ ಹಾರೊಡೆದ, ಮಕ್ಕಳು ಮಲೆಗ್ಯಾವ ಎಬ್ಬಿಸಬ್ಯಾಡಂದ್ರ ಬಟ್ಟಲು ಬಾರಿಸಿದ. ಬಟ್ಲ್ಯಾಕೆ ಬಾರಿಸಿದ? ಆ ಮಗು ಎದ್ರೆ ನಿನಗೆ ಕೆಲಸ ಹತ್ತದಲ್ಲ, ಅದು ಸಾಕು ಅಂದಂತೆ ಕೃಷ್ಣ. ಕೆಲಸ ಮಾಡದೆ ಯಾರು ಇರಬೇಡ್ರಿ ಅಂತ. ಅದೇ ಭಗವದ್ಗೀತೆಯ ಸಾರ. ಮನೆ ಒಳಗೆ ಕೆಲಸ ಮಾಡದೆ ಊಟ ಸಿಗಲಿ ಅನ್ನೋರೇ ಅಪೇಕ್ಷೆ ಜಾಸ್ತಿ. ಕಾರ್ಯ ಬೇಡ, ಫಲ ಸಾಕು ಅಂತ. ಅದೇ ಅಂತಾರೆ, ಧರ್ಮಸ್ಯ ಫಲಮಿಚ್ಛಂತಿ ಧರ್ಮಂ ನೇಚ್ಛಂತಿ ಮಾನವಾಹ ಅಂತ ಒಂದು ಮಾತು. ಮನುಷ್ಯರಿಗೆ ಕಾರ್ಯ ಮಾಡದೆ ಫಲ ಸಿಗಲಿ ಅಂತ ಆಸೆ ಜಾಸ್ತಿ. ಏನೂ ಕೆಲಸ ಮಾಡಬಾರ್ದು, ಆದರೆ ಎಲ್ಲ ನಮಗೆ ಸಿಗ್ತಾ ಇರಬೇಕು. ಕಾಲ ಕಾಲಕ್ಕೆ ಭೋಜನ ಆಗಬೇಕು, ಕಾಲ ಕಾಲಕ್ಕೆ ನಿದ್ರೆ ಬರ್ತಿರಬೇಕು, ಖರ್ಚಿಗೆ ಹಣ ಬೇಕು, ಆದರೆ ಕೆಲಸ ಮಾತ್ರ ಮಾಡಬಾರ್ದು. ಈ ದುರ್ಭಾವನೆಯನ್ನು ಓಡಿಸ್ಬೇಕಿತ್ತು ಕೃಷ್ಣ. ಅದಕ್ಕೆ ಗೋಪಿಕಾಸ್ತ್ರೀಯರನ್ನು ನೆಪ ಮಾಡಿಕೊಂಡು ಮನೆ ಒಳಗೆ ಯಾವ ಕಾರಣಕ್ಕೂ ಯಾರು ಕಾರ್ಯ ಇಲ್ಲದೆ ಕೊಡೋ ಹಾಗಿಲ್ಲ ಅಂತ. ಹಾಲು ಚಲ್ತೀನಿ ಒರೆಸೋ ಕೆಲಸ ನಿಮ್ಮದು ಅಂದ, ಮೊಸರು ಚಲ್ತೀನಿ ಒರೆಸೋ ಕೆಲಸ ನಿಮ್ಮದು ಅಂದ. ಅಂದರೆ ಸದಾ ಕಾರ್ಯ ತತ್ಪರರಾಗಿರ್ಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಇದೇ ಭಗವದ್ಗೀತೆಯ ಸಾರ. ವಿಹಿತವಾದದ್ದನ್ನು ಮಾಡಬೇಕು, ಆದರೆ ಕಾರ್ಯ ಮಾಡಿಯೇ ದೇವರನ್ನ ಪ್ರೀತಿ ಪಡಿಸ್ಬೇಕು. ಕರ್ಮನೇ ಮಾಡದೆ ದೇವರನ್ನು ಪ್ರೀತಿ ಪಡಿಸೋದು ಅಂದರೆ ಹೇಗೆ ಸಾಧ್ಯ? ಇದನ್ನು ಲೋಕಕ್ಕೆ ಸಂದೇಶ ಕೊಡಲಿಕ್ಕೆ ಭಗವಂತ ತನ್ನ ಬಾಲ್ಯಲೆಗಳಲ್ಲಿ ಸ್ತ್ರೀಯರು ಕೆಲಸ ಮಾಡಲಿ, ಪುರುಷರು ಕೆಲಸ ಮಾಡಲಿ, ನೀವು ಮಾಡಬೇಕು ಅಂಥೇಳಿ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೇನೆ ಅಂತಂದಂತ. ಅದಕ್ಕೆ ಆಕಳು ಕಾಯ್ತಾರೆ ಅಂದರೆ ಅವ್ರನ್ನ ಮಾತ್ರ ನೀವು ಹೋಗ್ರಿ, ನಾನು ಪರಮ ಪುರುಷ, ನಾನು ಎಲ್ಲೋ ದನ ಕಾಯ್ಲಿಕ್ಕೆ ಬರಲ್ಲ ಅನ್ನಲಿಲ್ಲ, ನಾನು ಬರ್ತೀನಿ ಇಂದ. ಎಲ್ಲರೂ ಆಕಳು ಕಾಯ್ಲಿಕ್ಕೆ ಹೋದ್ರೆ ತಾನು ಬಂದ. ಅದನ್ನು ಭಾಗವತ ವಿವರಣೆ ಕೊಟ್ಟದ್ದೇ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಕಾದನ ವತ್ಸವ ಹರಿ ಕಾದನ. ಭಾಗವತದ ಮಾತು. ಆಡಿದ್ದಾಗಿದ್ವಂತೆ ಒಂದೊಂದು ಆ ಆಕಳ. ಕೃಷ್ಣ ಆ ದನ ಕಾಯ್ಲಿಕ್ಕೆ ಹೋದ್ಮೇಲೆ ಆನೆ ಗಾತ್ರ ಬೆಳೆಸಿದ್ನಂತೆ. ಯಾಪರಿ ದೇವರು ಬೇಯಿಸಿರ್ಬೇಡ ಹೇಳ್ರಿ. ಅದನ್ನು ನೋಡೇ ದಾಸರಂತಾರೆ, ಆಕಳನ್ನೇ ಈ ಪರಿ ಬೆಳೆಸ್ತೀನಿ, ನಿಮ್ಮನ್ನ ಯಾಕೆ ಬಡವರನ್ನಾಗಿಡ್ಲಿ ಅಂತಾನೆ ನಮಗೆ. ಅರೆ, ಏನೂ ಬರದ ಮೂಕ ಪ್ರಾಣಿಗಳ ಕೈ ಹಿಡ್ಕೊಂಡು ಮೇಯಿಸಿ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಅಷ್ಟು ದಷ್ಟ ಪುಷ್ಟವನ್ನಾಗಿ ಮಾಡಿಕೊಂಡು ಹಾಲು ಸುರಿಸೋ ಹಾಗೆ ಮಾಡಿದ ನನಗೆ ಅನಂತ ಜೀವರಾಶಿಗಳು ನನ್ನ ಮಕ್ಕಳು ನೀವೆಲ್ಲ ನಿಮ್ಮನ್ನು ಮೇಯಿಸಿ ದಟ್ಟಪುಷ್ಟರನ್ನು ಮಾಡಿ ನನಗೆ ಬರಲ್ವೇ ಅಂತಾನೆ ಭಗವಂತ. ಈ ತಿಳುವಳಿಕೆ ಕೊಡಬೇಕಾಗಿದೆ. ಹಾಗಾಗಿ ತನ್ನ ಕರ್ತವ್ಯ ತಾನು ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ.
ನಾನು ಹೇಗಿರ್ತೇನೋ ಮನುಷ್ಯರು ಅದನ್ನು ನೋಡಿ ಕಲಿತಾರೆ. ಸಯತ್ ಪ್ರಮಾಣಂ ಕುರುತೆ ಅಂತಾರೆ. ಸಯತ್ ಪ್ರಮಾಣಂ ಕುರುತೆ, ಬಹಳ ಹಿರಿಯರಾದವರು, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ. ಹಿರಿಯರು ಯಾವುದನ್ನು ಆಚರಣೆಯಲ್ಲಿ ತಂದಿರ್ತಾರೆ ಅದನ್ನು ನೋಡಿ ಕಿರಿಯರು ಕಲಿತಾರೆ. ನನಗೆ ಕರ್ಮಬಂಧನ ಇಲ್ಲ, ನನಗೆ ಯಾವ ಕರ್ಮಬಂಧನವೂ ಇಲ್ಲ, ಕರ್ಮದ ಯಾವ ಅಳತೆಯೂ ನನಗೆ ಯಾವ ಅಂಟ್ಲಿಕ್ಕೆ ಅವಕಾಶ ಇಲ್ಲ. ಆದರೂ ವರ್ತಯೇವಚ ಕರ್ಮಣಿ ಅಂತಾರೆ ಭಗವಂತ. ಆದರೂ ನಾನು ಕರ್ತವ್ಯ ನಿರತನಾಗ್ತೇನೆ. ಯಾಕೆ? ನನ್ನ ನೋಡುವ 1000 ಕಣ್ಣುಗಳು ಕರ್ತವ್ಯ ನಿರತರಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ. ಇದೇ ಭಾಗವತ ಧರ್ಮ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತಾರೆ ಹಿರಿಯರು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಭೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಬ್ಬುದೆ ಫಲವಿದು ಬಾಳ್ದುದಕ್ಕೆ. ಪ್ರಾರಂಭನೇ ಈ ಮಾತಿನಿಂದ ಮಾಡ್ತಾರೆ ಅಂದರೆ ಎಷ್ಟು ಅರ್ಥ ಇರಬೇಡ ಆ ಮಾತಿಗೆ. ಏನೋ ಒಂದು ಗುಟ್ಟಿದೆ ಅಲ್ಲ, ಅದನ್ನೇ ಕೃಷ್ಣ ಜಗತ್ತಿಗೆ ತೋರಿಸ್ತಾನೆ. ನಾನು ದನಗಾಯಿಗಳ ಮನೆಯಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ತಾಯಿ ಅವರೆಲ್ಲ ಹೈನು ಮಾರಾಟ ಮಾಡೋರು, ಗೋಪಾಲಕರೆಲ್ಲ ನಮ್ಮ ಬಂಧುಗಳು, ಅವರು ಕೂಡ ಆಕಳುಗಳನ್ನು ಮೇಯಿಸಬೇಕು, ಹೈನು ವ್ಯಾಪಾರ ಮಾಡಬೇಕು, ಅದೇ ಅವರ ಕುಲಕಸುಬು, ಅದಕ್ಕೆ ಧಕ್ಕೆ ಬರಬಾರ್ದು ಅಂತ ಭಗವಂತ. ಅದೇ ನನ್ನ ಪೂಜೆ, ಅದೇ ನನ್ನ ಪೂಜೆ ಅಂತಾನೆ ಕೃಷ್ಣ. ಯಾರು ಯಾವ ಕುಲದಲ್ಲಿ ಹುಟ್ಟಿದ್ದಾರೆ, ಯಾವ ಕುಲದ ಉಚಿತ ಧರ್ಮ ಅಂತಿದೆ, ವೃತ್ತಿ ಇದೆ, ಅದನ್ನು ಧಕ್ಕೆ ಬರದಂತೆ ನಡೆಸ್ಕೊಂಡು ಹೋಗ್ಬೇಕು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಇದು ಭಗವದ್ಗೀತೆಯ ಮಾತು. ಅವನವನಿಗೆ ಯಾವುದು ವಿಹಿತವೋ ಅದರಲ್ಲಿ ಅವನು ಇರಲೇಬೇಕು, ಅದನ್ನು ಚೆನ್ನಾಗಿ ಮಾಡಬೇಕು, ನಿಭಾಯಿಸಬೇಕು. ಕೃಷ್ಣ ಎಲ್ಲ ದನಗಾಯಿಗಳನ್ನು ಕರ್ಕೊಂಡು ಸೂರ್ಯೋದಯಕ್ಕೆ ಹೋದರೆ ಸೂರ್ಯಾಸ್ತಕ್ಕೆ ಬರ್ತಿದ್ದ. ಅಟತಿ ಯದ್ಭವಾನ್ ಅನ್ಹಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷತಾಂ ಪಕ್ಷ್ಮನುದೃಶ. ಸ್ಪಷ್ಟ ಹೇಳ್ತಾರೆ ಗೋಪಿಕಾಸ್ತ್ರೀಯರು, ಕೃಷ್ಣ ನಿನಗೆಷ್ಟು ನಾವು ಮಾರು ಹೋದ್ವಿ, ನೀನು ಎಷ್ಟು ನಮಗೆ ಬೇಕು 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 ಅಂತ ತವಕ ಇದೆ. ಒಂದು ಮಾತಿನಲ್ಲಿ ಹೇಳ್ತಾರೆ, ಅಟತಿ ಯದ್ಭವಾನ್ ಅನ್ಹಿ. ಅನ್ಹಿ ಅಂದರೆ ಹಗಲು ಹೊತ್ತು. ಕಾನನಂ ಭವಾನ್ ಅಟತಿ, 100 ಹಿಂಡು ಆಕಳುಗಳು ಮುಂದೆ ಬರಬೇಕು, ಕರಗಳು ಬರಬೇಕು, ಅವುಗಳ ಧೂಳು ಎದ್ದಬೇಕು ಮೇಲುಗಡೆ, ಹಿಂದೆ ಕೃಷ್ಣ ಇರಬೇಕು. ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣ ಬನ್ನ ಅಂತ ಬೆಳಗ್ಗೆ ನೋಡ್ಲಿಕ್ಕೆ ಶುರು ಮಾಡೋರಂತೆ, ಜಗಲಿ ಮೇಲೆ ನಿಂತ್ಕೊಂಡು. ಇವ ಬೆಳಗ್ಗೆ ದನ ಕಾಯ್ಲಿಕ್ಕೆ ಹೋಗ್ಬೇಕಲ್ಲ ಅಂತ 100 ಆಕಳ ಮುಂದೆ ಹೋಗಿ 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 ಆಮೇಲೆ ಕೃಷ್ಣ ಕಾಣ್ತಿದ್ದ. ಆಗ ಕೃಷ್ಣ ಹೇಗಿದ್ದಾನೆ, ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾನೆ, ಇವತ್ತು ಅಲಂಕಾರ ಹ್ಯಾಕ್ ಮಾಡಿದಾಳೆ ಯಶೋದೆ, ತಲೆಗೆ ಏನು ಕಟ್ಟಿದಾಳೆ, ಟೊಂಕಕ್ಕೆ ಏನು ಕಟ್ಟಿದಾಳೆ, ಕೊಳಲು ಎಲ್ಲಿ ಇಟ್ಕೊಂಡಿದ್ದಾನೆ, ಚಾವಟಿ ಹ್ಯಾಕ್ ಬೀಸ್ತಿದ್ದಾನೆ, ಎಲ್ಲ ರೂಪ ನೋಡ್ಕೊಂಡಿರ್ತಿದ್ರು. ಅಟತಿ ಯದ್ಭವಾನ್ ಅನ್ಹಿಕಾನನಂ. ಕಣ್ಣು ಹೀಗೆ ಅರಳಿಸಿ, ಈಗೆಲ್ಲ ಇದೆ ಮೊಬೈಲು, ಆಗೇನಿರಲಿಲ್ಲ, ಕಣ್ಣೇ ಮೊಬೈಲ್ ಆಗಿತ್ತು. ಆ ರೂಪ ಸೆರೆ ಹಿಡಿದಿರ್ತಿದ್ರಂತೆ. ಕಣ್ಣಿನಿಂದ ಸೆರೆ ಹಿಡಿದು ಮನಸ್ಸಿನಲ್ಲಿ ಕೃಷ್ಣ ಇಂಥ ಬಟ್ಟೆ ಹಾಕ್ಕೊಂಡಿದ್ದಾನೆ, ಇಂಥ ಕೊಳಲಿಟ್ಕೊಂಡಿದ್ದಾನೆ, ತಲೆಗಿಂಥದ್ದನ್ನು ಕಟ್ಕೊಂಡಿದ್ದಾನೆ, ಇವತ್ತು ಆಕಳ ಮೇಯಿಸ್ಲಿಕ್ಕೆ ಹೊರಟು ಬಿಟ್ಟನಲ್ಲ, ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ. ತ್ರಿಟಿಯುಗಾಯತೆ. ತ್ರಿಟಿ ಅಂದರೆ ಸಣ್ಣ ಕ್ಷಣ, ಸಣ್ಣ ಕಾಲ. ಆ ಒಂದೊಂದು ಕ್ಷಣ ಇವರಿಗೆ ಯುಗ ಕಳೆದಾಗ ಆಗ್ತಿತ್ತು. ಕೃಷ್ಣ ಹೊರಟು ಬಿಟ್ಟ, ಯಾವಾಗ ಬರ್ತಾನೋ, ಇನ್ನು ಸಾಯಂಕಾಲ ಆದ ಕೂಡಲೇ ಮತ್ತೆ ಕಾಯ್ಲಿಕ್ಕೆ ಶುರು ಮಾಡೋದು. ದನ ಬರ್ತಾನೆ ಇದ್ವು ಮೇಯಿಸ್ಕೊಂಡು ಬರುವಾಗ. ತ್ರಿಟಿಯುಗಾಯತೆ ತ್ವಾಂ ಅಪಶ್ಯತಾಂ. ವಾಪಸ್ ಕೃಷ್ಣ ಬರುವಾಗ ಹೇಗಿರ್ತಿದ್ದ, ಬೆಳಗ್ಗೆ ಏನೋ ತಲೆಗೆ ಜುಟ್ಟೆ ಕಟ್ಟಿರ್ತಿದ್ಲು ಪಾಪ ಯಶೋದೆ ಕಷ್ಟಪಟ್ಟು, ವಾಪಸ್ ಬರುವಾಗ ಆ ಕೂದಲೆಲ್ಲ ಕೃಷ್ಣನ ಮುಖದ ಮೇಲೆ ಬಿದ್ದಿರ್ಬೇಕಂತೆ. ಕುಟಿಲ ಕುಂತಲಂ ಶ್ರೀಮುಖಂಚತೆ. ಕುಟಿಲ ಕುಂತಲಂ, ಕೃಷ್ಣನ ಕೂದಲುಗಳು ಗುಂಗುರು ಇದ್ವಂತೆ. ಅದೇನು ಆ ಮೇಯಿಸೋ ರಭಸದೊಳಗೆ ಆ ಜುಟ್ಟ ಕಟ್ಟಿದ್ದೆಲ್ಲ ಬಿಚ್ಕೊಂಡು ಬಿಟ್ಟಿರ್ತಿದ್ದ.
ಅದು ಮುಖ ತುಂಬ ಬಂದಿರ್ತಿತ್ತಂತೆ. ಆ ಮುಖದ ತುಂಬ ಕೂದಲು ಬಂದಿರಬೇಕು, ಆ ರೂಪ ನೋಡಬೇಕು ಅಂತ ಆಸೆ ಅಂತೆ. ಮತ್ತೆ ಮೈ ತುಂಬ ಧೂಳಂಟಿರಬೇಕು, ಆ ಕೃಷ್ಣನ ಮುಖ ನೋಡಬೇಕು ಅಂತ ಆಸೆ. ಮತ್ತೆ ಬಂದು ನಿಂತ್ಕೊಂಡಿರ್ತಿದ್ರು. ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷತ ಪಕ್ಷ್ಮನುದೃಶಾಂ. ಪಕ್ಷ್ಮ ಅಂದ್ರೆ ರೆಪ್ಪೆ ಬಡಿತ. ಒಂದು ಕ್ಷಣ ರೆಪ್ಪೆ ಬಡಿತ ಇಲ್ಲದ ಹಾಗೆ ಕೃಷ್ಣನ್ನ ಅರಳಿದ ಕಣ್ಣಿನಿಂದ ನೋಡ್ತಿದ್ರಂತೆ. ಜಡ ಜಡ ಆದ ಹಾಗೆ ಆಗಿರ್ತಿದ್ರಂತೆ. ಇದು ಕೃಷ್ಣನ್ ಸೌಂದರ್ಯದ ವರ್ಣನೆ. ಆದರೆ ಇಲ್ಲೊಂದು ರಹಸ್ಯ ಹೇಳಿದ್ದಾರೆ. ಏನು ರಹಸ್ಯ ಅಂದರೆ, ಹಗಲು ಹೋದ ಕೃಷ್ಣ ಸಾಯಂಕಾಲ ಬರೋ ತನಕ ಗೋಪಿಕೆಯರು ಪ್ರತೀಕ್ಷೆ ಮಾಡ್ತಿದ್ರು ಅಂತ ಅವರೇ ಹೇಳ್ಕೊಂಡ್ರು ಗೋಪಿ ಗೀತೆಯಲ್ಲಿ. ಆದರೆ ನಮಗೆ ತಿಳಿಸಿದ್ದೇನು ಅಂದರೆ, ಹಗಲು ಹೋದವನು ರಾತ್ರಿ ತನಕ ದುಡಿಬೇಕು ಅನ್ನೋ ಅಂಶ ಕೃಷ್ಣ ಜಗತ್ತಿಗೆ ತೋರಿಸಿದ ಅಂತ. ಮನೆಯಲ್ಲಿ ಕೃಷ್ಣ ಹಾಲು ಮೊಸರು ಕುಡ್ಕೊಂಡು ಹೆಂಗಿದ್ರು ನಮ್ಮ ತಂದೆ ದುಡಿದಿಟ್ಟಿದ್ದಾನೆ, ನಾನು ಯಾಕಿನ್ ಕೆಲಸ ಮಾಡಲಿ ಅಂತ ತಾನು ಯಾವತ್ತೂ ದುಡಿತದಿಂದ ವಂಚಿತನಾಗಬೇಡ್ರಿ ಅಂತಾನೆ ಭಗವಂತ. ಕಾಯಕ ಮಾಡಲೇಬೇಕು ಅಂತಾನೆ ಭಗವಂತ. ಇದು ಸ್ತ್ರೀಯರಿಗೂ ಸರಿ, ಪುರುಷರಿಗೂ ಸರಿ. ಸ್ತ್ರೀಯರು ಸ್ತ್ರೀಯರ ಕಾಯಕ ಮಾಡಬೇಕು, ಪುರುಷರು ಪುರುಷರ ಕಾಯಕ ಮಾಡಬೇಕು. ಸೂರ್ಯೋದಯಕ್ಕೆ ಮಾಡಬೇಕಾದದ್ದು ಮಾಡಲೇಬೇಕು, ಸೂರ್ಯಾಸ್ತಕ್ಕೆ ಮಾಡಬೇಕಾದದ್ದು ಮಾಡಬೇಕು, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಮಾಡಬೇಕಾದದ್ದನ್ನು ಮಾಡಲೇಬೇಕಂತ. ಅದನ್ನು ಗೋಪಿಗೀತೆಯ ಮಾತಿನಲ್ಲೇ ತೋರಿಸ್ಬಿಟ್ರು. ನಾನು ದನ ಕಾಯ್ತೇನೆ, ನಾನು ಗೋಪಿಕೆಯರ ಜೊತೆಗಿರ್ತೀನಿ, ಗೋಪಾಲಕರು ಒಟ್ಟಿಗೆ ಇರ್ತೀನಿ. ನನ್ನನ್ನು ಗೋಪಾಲಕ ಅಂತ ಕರೆದ್ರೂ ಪರವಾಗಿಲ್ಲ, ಆದರೆ ನಾನು ದನಗಾಯವ ಅಂತ ಕರೆಸ್ಕೊಂಡು ಕೂಡಲೇ ಅದು ನನಗೆ ತಪ್ಪಲ್ಲ ಅಂದ, ನನಗದು ದೋಷ ಅಲ್ಲ, ಆದರೆ ಕರ್ತವ್ಯ ನಿರತನಾಗಿದ್ದೇನೆ, ಅಷ್ಟು ಸಾಕು ಅಂತ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಕೃಷ್ಣನ ಮಾತು. ಯಾವ ಕರ್ಮದ ಕಟ್ಟಳೆ ನನಗಿಲ್ಲ. ಕರ್ಮನ ಮಾಂ ಲಿಂಪಂತಿ. ಇಂಥದ್ದನ್ನು ಮಾಡಲಿಲ್ಲ ಅಂದ್ಕೂಡಲೇ ಕೃಷ್ಣನಿಗೆ ಪಾಪ ಬಂತು ಅಂತಿಲ್ಲ, ಇಂಥದ್ದನ್ನು ಮಾಡಿದ ಅಂತ ಹೇಳಿ ಕೃಷ್ಣನಿಗೆ ಪುಣ್ಯ ಬಂತು ಅಂತಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಇಂಥ ಕರ್ಮ ಮಾಡಿದ್ರಿಂದ ಆ ಫಲ ಸಿಗ್ತದಲ್ಲ ಅನ್ನೋ ಆಸೆಯೂ ನನಗಿಲ್ಲ ಅಂದ. ಆದರೂ ಯಾಕೆ ಕೃಷ್ಣ ಮಾಡ್ತಿದ್ದಿ ಇಷ್ಟೆಲ್ಲ ಅಂತ ಕೇಳಿದರೆ, ನನ್ನ ನೋಡಿದವರೆಲ್ಲ ಹೀಗೆ ಮಾಡಲಿ ಅಂತ ಮಾಡ್ತಿದ್ದೀನಿ ಅಂತ ಭಗವಂತ. ನನ್ನ ನೋಡಿದವ್ರು ಹೀಗೆ ಮಾಡಲಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯ ಪರರಾಗಲಿ, ಆಲಸ್ಯ ತೊರಿಲಿ, ಫಲದ ಆಸೆ ಬಿಡಲಿ, ನಾನೇ ಮಾಡ್ತೀನಿ ಅನ್ನೋ ಅಹಂಕಾರ ಬಿಡಲಿ, ಕರ್ತವ್ಯ ಪರರಾಗಲಿ ಅಂತ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್. ಭಗವಂತ ಹಾಕಿಕೊಟ್ಟಂತಹ ಬಹಳ ದೊಡ್ಡ ದಾರಿ ಅಂದರೆ ನಿಷ್ಕಾಮ ಕರ್ಮಯೋಗ. ಅದನ್ನು ತಾನೇ ಸ್ವತಃ ಯೋಗೇಶ್ವರನಾಗಿ ದನಗಾಯಿಗಳ ಮನೆಯೊಳಗಿದ್ದು ದನ ಕಾಯುವ ಕೆಲಸ ಮಾಡಿಯೇನೆ ಲೋಕಕ್ಕೆಲ್ಲ ಸಂದೇಶ ಕೊಟ್ಟು. ಹಾಗಾಗಿ ಕೃಷ್ಣನ ನುಡಿ ಭಗವದ್ಗೀತೆ. ಆ ನುಡಿಯಲ್ಲಿ ಹೇಳಿದ್ದಕ್ಕೆಲ್ಲ ದೃಷ್ಟಾಂತ ಯಾರು ಅಂದರೆ ಕೃಷ್ಣನ ನಡೆ ಅಂತ. ನುಡಿ ಬೇರೆ ಅಲ್ಲ, ನಡೆ ಬೇರೆ ಅಲ್ಲ. ನಮ್ದು ಎರಡು ಬೇರೆ ಬೇರೆ ಇರ್ತದೆ. ಉಪನ್ಯಾಸ ಹೇಳ್ತಾರೆ ಭಾರಿ ಭಾರಿ ನುಡಿಗಳು, ನಡೆ ಏನಿರಲ್ಲ, ನಡೆನೇ ಬೇರೆ ಇರ್ತದೆ. ಕೃಷ್ಣ ಹಾಗಲ್ಲ, ಹೇಗೆ ನಡೀತಾ ಇದ್ನೋ ಹಾಗೆ ನುಡಿತಾನೆ, ಏನು ನುಡಿದಿದ್ದಾನೋ ಹಾಗೆ ನಡೆದಿದ್ದಾನೆ. ಅವನ ಮನಸ್ಸಿನಲ್ಲಿದ್ದದ್ದು ಅದೇ, ಮಾತಿನಲ್ಲೂ ಅದೇ, ಕೃತಿಯಲ್ಲೂ ಹಾಗೆ. ಇದನ್ನೇ ಮನಸ್ಸಿ ಏಕಮೇವ ವಚಸ್ಸಿ ಏಕಮೇವ. ನಮ್ದೆಲ್ಲ ಬೇರೆ ಬೇರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಜನಾರ್ದನ ಅಂತೇವೆ ನಾವು ದಿನ. ಮನಸ್ಸಿನಲ್ಲಿ ಯೋಚಿಸಿಕೊಳ್ಳೋದೇ ಬೇರೆ, ಮಾಡುವ ಕೆಲಸಗಳು ಇನ್ನೇನೋ ಬೇರೆ, ಕೆಲಸ ಬೇರೆ, ಮನಸ್ಸು ಮಾತು ಇನ್ನು ಆಡೋದು ಇನ್ನೊಂದು ರೀತಿ ಬೇರೆನೇ ಇರ್ತದೆ. ಭಗವಂತ ಮೂರರಲ್ಲೂ ತ್ರಿಕರಣಗಳಲ್ಲಿಯೂ ಏಕಮುಖವಾಗಿದ್ದಾನಂತೆ ಭಗವಂತ. ಅದನ್ನು ನೋಡಿ ನಾವು ಕಲೀಲಿ ಅಂತ ಹೇಳ್ತಾನೆ. ಇದು ಕೃಷ್ಣನ ಕಥೆಯಲ್ಲಿ ಭಾವಗರ್ಭಿತವಾದ ಲೀಲೆಯಿಂದಾಗಿ ಇದನ್ನು ಅನುಸಂಧಾನ ಮಾಡಿಸ್ತಾರೆ. ಶ್ರೀಕೃಷ್ಣ ಕಳ್ಳತನ ಮಾಡಿದ್ದು ನಿಜವೇ. ಆ ಕಳ್ಳತನದ ರಹಸ್ಯವನ್ನು ವರ್ಣನೆ ಮಾಡಿದ್ದಾರೆ ಭಗವತ್ಪಾದರು. ಯಾಕೆ ಕಳ್ಳತನ ಮಾಡಿದ? ನನ್ನನ್ನು ಕಳ್ಳ ಅಂತ ಹೇಳಿ ಆದರೂ ಸ್ಮರಣೆ ಮಾಡ್ತಿರಲ್ಲ, ಅದೇ ನಿಮಗೆ ಪುಣ್ಯ ಕೊಡ್ತೀನಿ ಅಂತ ಮಾಡಿದ. ಜಾರತ್ವತನದಿ ಮಾಡಿದ ಪಾಪಗಳೆಲ್ಲ ಗೋಪೀ ಜನ ಜಾರ ಎಂದರೆ ಸಾಲದೆ, ಚೋರತ್ವತನದಿ ಮಾಡಿದ ಪಾಪಗಳೆಲ್ಲ ನವನೀತ ಚೋರ ಎಂದರೆ ಸಾಲದೆ. ವ್ಯಾಸರಾಜರ ಮಾತು. ವ್ಯಾಸರಾಜರು ಈ ಮಾತು ಹೇಳಬೇಕಾದ್ರೆ ಭಾಗವತದ ಸಾರ ಅದು. ಜಾರತ್ವತನದಿ ಮಾಡಿದ ಪಾಪಗಳು,
ನಾನೇನೋ ಗೋಪಿಕಾ ಸ್ತ್ರೀಯರೊಟ್ಟಿಗೆ ವಿಹಾರ ಮಾಡಿದೆ, ರಾತ್ರಿ ಕೊಳಲಿನ ನಾದದಿಂದ ಅವರನ್ನು ಕರೆಸಿದೆ, ರಾಸೋತ್ಸವ ನಡೆಸಿದೆ, ನನ್ನನ್ನು ನೀವೆಲ್ಲ ಜಾರ ಜಾರ ಅಂತ ಕರಿತೀರಿ, ಆದರೆ ಕೃಷ್ಣ ಅನ್ನೋ ಶಬ್ದ ಹಿಡದೆ ಜಾರ ಅಂತಿರಲ್ಲ, ಅದು ನಿಮ್ಮ ಜಾರತನದ ಪಾಪ ಕಳಿತೇನೆ, ಹಾಗೆ ಕರೀರಿ ಅಂತಂದ. ಜಾರತ್ವತನದಿ ಮಾಡಿದ ಪಾಪಗಳೆಲ್ಲ ಗೋಪಿ ಜನ ಜಾರ ಎಂದರೆ ಸಾಲದೆ. ಚೋರತ್ವತನದಿ ಮಾಡಿದ ಪಾಪ, ಕಳ್ಳ ಕಳ್ಳ ಅಂತ ಎಲ್ಲರೂ ಕೂಗ್ತಿರಲ್ಲ, ಕೃಷ್ಣ ಕಳ್ಳ ಅಂತ ಕೃಷ್ಣ ನಾಮ ಬಾಯಲ್ಲಿ ಬರ್ತದೋ ಇಲ್ಲೋ, ಅಟ್ ಸಾಕು ನನಗೆ, ನಿಮ್ಮ ಕಳ್ಳತನದ ಪಾಪ ನಾ ಕಳಿತೀನಿ ಅಂತಂದ. ಚೋರತ್ವತನದಿ ಮಾಡಿದ ಪಾಪಗಳೆಲ್ಲ ಗೋಪಿ ಜನ ನವನೀತ ಚೋರ ಎಂದರೆ ಸಾಲದು. ಕಂಸಾರಿ ಎಂದರೆ ಸಂಸಾರ ದೂರ ಪೋಪುದಯ್ಯ ಅಂತಾರೆ ವ್ಯಾಸರಾಜರು. ಕೃಷ್ಣ ಕಂಸನ ಸಂಹಾರ ಮಾಡಿದ ಅಂತ ಕಂಸ ಸಂಹಾರದ ಕಥೆ ಕೇಳಿದರೆ ಅವನಿಗೆ ಕಂಸಾರಿ ಅಂತ ನಾಮ ಬಂತು. ಆ ನಾಮದಿಂದ ಕೃಷ್ಣನ ಕರೆದರೆ ಸಾಕು, ನಮ್ಮ ಸಂಸಾರ ಅನ್ನೋ ಕಾಮವನ್ನು ದೂರ ಮಾಡ್ತಾನೆ, ಸಂಸಾರದ ಕಾಮನೆ ದೂರ ಮಾಡಿಬಿಡ್ತಾನೆ. ಇದು ಕೃಷ್ಣನ ಚರಿತ್ರೆ ಅಂತ ತಾತ್ವಿಕವಾಗಿ ಕೃಷ್ಣಾವತಾರವನ್ನು ಅನುಸಂಧಾನ ಮಾಡಿಸ್ತಾರೆ. ಕೃಷ್ಣನ ಕಥೆಯಲ್ಲಿ 2 ವೃಕ್ಷಗಳನ್ನು ಬೀಳಿಸಿದ ಕಥೆ ಬರ್ತದೆ. ಅವನು ಕಳ್ತನ ಮಾಡ್ತಿದ್ದ ಅಂತ ಯಶೋದೆ ಅವನ ಟೊಂಕಕ್ಕೆ ಹಗ್ಗ ಬಿಗಿದ್ಲು, ಆ ಉಳಿದ ಹಗ್ಗವನ್ನು ಒರಳುಕಲ್ಲಿಗೆ ಕಟ್ಟಿದ್ಲು. ಅವಳು ಮನೆ ಕೆಲಸಕ್ಕೆ ಹೋದ್ಲು ಯಶೋದೆ, ಅದನ್ನೇ ನೋಡ್ತಿದ್ದ ಅವಳು, ಹೋಗ್ಲಿ ಆಮೇಲೆ ತೋರಿಸ್ತೇನೆ ನಾನೇನು ಅಂತ. ಆಮೇಲೆ ಆ ಒರಳುಕಲ್ಲಿಗೆ ಕಟ್ಟಿದ ಹಗ್ಗದ ಸಮೇತ ಒರಳುಕಲ್ಲನ್ನು ಎಳ್ಕೊಂಡು ಬಂದು ಆ 2 ವೃಕ್ಷಗಳ ಮಧ್ಯದಲ್ಲಿ ತನ್ನ ದೇಹವನ್ನು ಸ್ಪರ್ಶ ಮಾಡಿಸಿ ವೃಕ್ಷ ಬೀಳಿಸಿದ, ಮರ ಬೀಳಿಸಿದ. 2 ಮರ ಬಿದ್ದು ಕೂಡಲೇ ಒಳಗಿಬ್ಬರಿದ್ರಂತ, ನಲಕೂಬರ ಮಣಿಗ್ರೀವ ಅಂತ. ಅವರು ಕುಬೇರನ ಮಕ್ಕಳು, ಶಾಪದಿಂದ ವೃಕ್ಷಗಳಾಗಿದ್ದರು. ಅರ್ಜುನ ವೃಕ್ಷ ಹೊರಗೆ ಬಂದು ಕೃಷ್ಣನನ್ನು ಸ್ತೋತ್ರ ಮಾಡಿದರು. ನೀ ಬರದೆ, ನಿನ್ನ ಅಂಗಸ್ಪರ್ಶ ಆಗದೆ ನಮಗೇನು ಈ ವೃಕ್ಷ ಜನ್ಮದಿಂದ ಮುಕ್ತಿ ಇರಲಿಲ್ಲ, ನಿನ್ನ ಅಂಗಸ್ಪರ್ಶ ಆಯ್ತಲ್ಲ ಮುಕ್ತಿ ಸಿಕ್ತು ಅಂತಂದ್ರು. ಸ್ತೋತ್ರ ಮಾಡುವಾಗ ನಲಕೂಬರ ಮಣಿಗ್ರೀವರು ಕೃಷ್ಣನಿಗೆ ಹೇಳ್ತಾರೆ, ವಾಣಿ ಗುಣಾನುಕಥನೆ ಶ್ರವಣೋ ಕಥಾಯ ಚೇತಶ್ಚ ಕರ್ಮ ಸುಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಃ. ನೋಡಿ, ಒಬ್ಬ ನಲಕೂಬರ ಮಣಿಗ್ರೀವರು ಯಕ್ಷರಾಜನ ಮಕ್ಕಳು. ಭಾರೀ ಶ್ರೀಮಂತಿಕೆ ಮದ ಬಂದಿತ್ತಂತವರಿಗೆ, ರೂಪ ಮದ, ಧನ ಮದ, ಅಧಿಕಾರದ ಮದ, ಒಮ್ಮೊಮ್ಮೆ ದೇವತೆಗಳಿಗೂ ಬಂದ್ಬಿಡ್ತದೆ. ಮನುಷ್ಯರಿಗಂತೂ ಯಾವಾಗಲೂ ಇರ್ತದೆ, ಹೋಗೋದು ಕಡಿಮೆ ಅಷ್ಟೇ, ದೇವತೆಗಳಿಗೂ ಬರ್ತದೆ. ನಾವು ಕುಬೇರನ ಮಕ್ಕಳು ಅಂತ, ಯಕ್ಷರಾಜ ಅಂದರೆ ಧನಾಧ್ಯಕ್ಷ, ರೂಪನು ಚೆನ್ನಾಗೇ ಇತ್ತು. ಆ ಮದದಿಂದ ಅವರು ಮದಿರಾಪಾನ ಮಾಡಿ ಹೆಂಗೆಳೆಯರ ಜೊತೆಯಲ್ಲಿ ನಾರದರಂಥ ಜ್ಞಾನಿಗಳು ಬಂದಾಗ ಅವರನ್ನು ತಿರಸ್ಕರಿಸಿದ್ರಂತೆ. ಮನುಷ್ಯರಿಗೆ ಮದ ಬಂದಾಗ ಆಗೋದು ಮಹಾತ್ಮರ ತಿರಸ್ಕಾರ. ಕಥೆಗಳೆಲ್ಲ ನೋಡಿದಾಗ ಅಲ್ಲಿಗೆ ಬಂದು ಪರ್ಯವಸಾನ ಆಗ್ತದೆ. ಆ ರೀತಿ ತಿರಸ್ಕರಿಸಿದ್ದಕ್ಕೆ ನಾರದರು ಶಾಪ ಹಾಕಿದ್ರು, ನೀವು ವೃಕ್ಷಗಳಾಗಿ, ನೀವು ದೇವತೆಗಳ ಲೋಕದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಅಂದ್ರಂತ. ಹೀಗೆ ಮದದಿಂದ ಅಹಂಕಾರದಿಂದ ವರ್ತಿಸೋರೆಲ್ಲ ದೇವಲೋಕದಲ್ಲಿ ಇರಲಿಕ್ಕೆ ಅರ್ಹರಲ್ಲ, ನೀವು ಕೆಳಗೆ ಮೋಟ್ ಮರ ಆಗೋದು ಒಳ್ಳೆಯದು ಅಂತ ಶಾಪ ಹಾಕಿಬಿಟ್ರು. ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಕ್ಕೆ ನಾರದರಂತಾರೆ, ಶ್ರೀಕೃಷ್ಣನ ಅಂಗಸ್ಪರ್ಶದಿಂದ ಮುಕ್ತಿ ಆಗ್ತದೆ ಅಂತ. ಕಾಯ್ತಾ ಇದ್ದಾರೆ. ಒಂದು 100 ವರ್ಷ ಆಗಿತ್ತಂತೆ ಆ ಗೋಕುಲದಲ್ಲಿ ಆ ಮರಗಳು ಬೆಳೆದು. ಏನು ಮರ ಎತ್ತರ ಬೆಳೆದು ಹಾಗೇ ನಿಂತಿದ್ದಾರೆ. ಯಾವತ್ತು ಕೃಷ್ಣ ಬರ್ತಾನೋ ನಮ್ಮ ಶಾಪ ಏನು ಮೋಚನೆ ಆಗ್ತದೋ ಅಂತ. ಯಾಕೆಂದರೆ ಒಳಗೆ ಅಸುರರು ಬೇರೆ ಇದ್ರಂತೆ, ಧುನಿ ಮತ್ತು ಚಮು ಅಂತ 2 ಅಸುರರು. ದೊಡ್ಡವರಿಗೆ, ಸಜ್ಜನರಿಗೆ ಜೊತೆಗೆ ಸಜ್ಜನರಿದ್ದರೆ ವಾಸ ಮಾಡಲಿಕ್ಕೆ ಅನುಕೂಲ, ದುರ್ಜನರ ಜೊತೆಗೆ ವಾಸ ಮಾಡೋದು ಬಹಳ ಕಷ್ಟ ಆಗ್ತದೆ, ಅದು ಮನಸ್ಸಿಗೆ ಹಿಂಸೆ. ಶಾಪ ಕೊಡುವಾಗ ವೃಕ್ಷರಾಗ್ರಿ ಅಂತ ಶಾಪ ಏನೋ ಕೊಟ್ಟರು, ಜೊತೆಗೆ ರಾಕ್ಷಸರು ಬೇರೆ ಸೇರಿಬಿಟ್ರು ಒಳಗೆ. ರಾಕ್ಷಸರ ಸಹವಾಸ, ವೃಕ್ಷಗಳಾಗಿರೋದು, ಬಾಯಲ್ಲಿ ದೇವರ ನಾಮ ಹೇಳೋ ಹಾಗಿಲ್ಲ, ಕೈಯಿಂದ ಹರಿಪೂಜೆ ಮಾಡೋ ಹಾಗಿಲ್ಲ, ಕಾಲಿನಿಂದ ಹರಿಕ್ಷೇತ್ರಗಳಿಗೆಲ್ಲೂ ಹೋಗೋ ಹಾಗಿಲ್ಲ. ಇದಕ್ಕಿಂತ ಶಾಪ ಇನ್ನೇನು ಹೇಳಿ? ಇದೆಲ್ಲ ಶಾಪ ಅಂತಾರೆ, ವೃಕ್ಷಗಳಿಗೆ ಬಂದ ಶಾಪ. ನಮಗೇನಾದರೂ ಇಂಥ ಶಾಪ ಕೊಟ್ಟರೆ ಎಷ್ಟು ಚೆನ್ನಾಗಿರ್ತದೆ, ಆರಾಮ್ ಮರವಾಗಿದ್ದು ಬಿಡ್ತೀವಿ ಅಂತಿರ್ತೀವಿ. ಆದರೆ ಭಾಗವತ ಹೇಳ್ತದೆ, ಹರಿನಾಮ ಹೇಳುವ ಭಾಗ್ಯ,
ಹರಿನೈವೇದ್ಯ ಸ್ವೀಕರಿಸುವ ಭಾಗ್ಯ, ಹರಿತೀರ್ಥಗಳ ಕ್ಷೇತ್ರಗಳಿಗೆ ಸಂಚರಿಸುವ ಭಾಗ್ಯ ದೇವರು ಕೊಟ್ಟಾಗ ಅದನ್ನು ನಾವು ವ್ಯರ್ಥ ಮಾಡ್ಕೊಳ್ತಿದ್ದೇವಲ್ಲ ಅಂತ. ವೃಕ್ಷಗಳಾಗ್ರಿ ಅನ್ನೋ ಶಾಪ ಅದು ನಮಗೆಲ್ಲ ಕೊಟ್ಟ ಸಂದೇಶ, ಎಚ್ಚರದ ಸಂದೇಶ. ಧನಮದದಿಂದ ಆಢ್ಯರಾಗಬೇಡ್ರಿ. ಹಣಮದ, ರೂಪಮದ ಮನುಷ್ಯರನ್ನು ದಾರಿ ತಪ್ಪಿಸ್ತದೆ. ಕೃಷ್ಣ ಆ ಭಕ್ತರು, ತನ್ನ ಭಕ್ತರೇ ಯಕ್ಷನ ಮಕ್ಕಳು ಅಂದರೆ ಯಕ್ಷ ರಾಜ ಕೇಳ್ತಿದ್ದು, ನನ್ನ ಮಕ್ಕಳನ್ನ ಇಷ್ಟು ಉದ್ಧಾರ ಮಾಡು ಕೃಷ್ಣ ಅಂತ. ಹಾಗಾಗಿ ಕೃಷ್ಣ ಆ ಮರಗಳ ಮಧ್ಯದಲ್ಲೇ ತಾನು ಹೋಗಿ ತನ್ನ ಅಂಗಸ್ಪರ್ಶದಿಂದ ವೃಕ್ಷಗಳನ್ನು ಬೀಳಿಸಿ ಧ್ವನಿ ಚಮ್ಮುಗಳನ್ನು ಸಂಹಾರ ಮಾಡಿ ಒಳಗಿದ್ದ ನಲಕೂಬರರನ್ನು ಆಕಾಶದಲ್ಲಿ ಕಾಣುವ ಹಾಗೆ ಮಾಡಿದ. ವೃಕ್ಷ ಬಿದ್ದು ಕೂಡಲೇ ಉತ್ಪಾತ ಆಯ್ತಲ್ಲ ಅಂತ ಗೋಪಾಲಕರೆಲ್ಲ ಓಡೋಡಿ ಬಂದರು. ಏನಾಯ್ತು ಏನಾಯ್ತು? ವೃಕ್ಷ ಬಿದ್ದಿದೆ, ಕೃಷ್ಣ ಇದ್ದಾನಲ್ಲೇ, ಓರಳ ಕಲ್ಲು ಎಳ್ಕೊಂಡು ಬಂದಿದ್ದಾನೆ ಮಧ್ಯಕ್ಕೆ. ಮೇಲೆ ನೋಡ್ತಾರೆ ಆ ಯಕ್ಷನ ಮಕ್ಕಳು, ಅವರು ಕೈ ಮುಗಿದು ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರದಲ್ಲಿ ಇದನ್ನೇ ಹೇಳಿದ್ರಂತೆ, 100 ವರ್ಷ ಮರ ಆಗಿದ್ದದ್ದಕ್ಕೆ ಅವ್ರಿಗೆ ಬುದ್ಧಿ ಬಂದಿತ್ತು ನೋಡಿ. ನಮಗಿದು ಕೊಡೋ ತಿಳುವಳಿಕೆ 100 ವರ್ಷ ಪೆಟ್ಟು ಕೊಟ್ಟ ಮೇಲೆ ಬುದ್ಧಿ ಬಂತವ್ರಿಗೆ, ನಾವು ತಪ್ಪು ಮಾಡಿದ್ವಿ ಅಂತ. ಅದಕ್ಕೆ ಅವರಂತಾರೆ, ವಾಣಿ ಗುಣಾನು ಕಥನೆ. ಕೃಷ್ಣ, ಮರಗಳಾಗಿ ಹುಟ್ಟುಬಿಟ್ಟಿದ್ವಿ, ಬಾಯಲ್ಲಿ ನಿನ್ನ ಸ್ತೋತ್ರ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ನಮ್ಮನ್ನು ಮನುಷ್ಯರ ದೇಹ ಬರೋ ಹಾಗೆ, ದೇವದೇಹ ಬರೋ ಹಾಗೆ ಮಾಡಿದಿ. ಇನ್ನು ಮೇಲಿಂದ ನಮ್ಮ ಮಾತು ನಿನ್ನ ಗುಣ ಯಾವಾಗಲೂ ಹೇಳೋ ಹಾಗೆ ಮಾಡಿಬಿಡು ಅಂತಂದ್ರೆ. ವಾಣಿ ಗುಣಾನು ಕಥನೆ ಶ್ರವಣೋ ಕಥಾಯ. ಎರಡೂ ಕಿವಿಗಳು. ಮರ ಆಗಿ ಹುಟ್ಟಿದ್ರೆ ದೇವ್ರ ಕಥೆ ಕೇಳಲಿಕ್ಕಾಗ್ತದ? ಭಾಗವತ ರಾಮಾಯಣ ಕಿವಿಯಿಂದ ಕೇಳಲಿಕ್ಕಾಗ್ತದೆಯೇ? ಆದರೆ ಇನ್ಮೇಲಿಂದ ನಮಗೆ ದೇಹ ಬಂತು, ಕಿವಿ ಬಂತು, ಆ ಎರಡೂ ಕಿವಿಗಳು ನಿನ್ನ ಕಥೆ ಯಾವಾಗಲೂ ಕೇಳೋ ಹಾಗಾಗಲಿ. ಶ್ರವಣೋ ಕಥಾಯ. ನಮ್ಮ ಮನಸ್ಸು ಯಾವಾಗಲೂ ನಿನ್ನ ಪಾದದ ಸ್ಮರಣೆ ಮಾಡೋ ಹಾಗೆ ಮಾಡು. ಹಸ್ತೌಚ ಕರ್ಮಸು. ಮರ ಆಗಿ ಹುಟ್ಟಿದರೆ ಕೈ ಇರಲ್ಲ, ಮನುಷ್ಯರಾಗಿ ಹುಟ್ಟಿದೇವಿ, ಕೈ ಕೊಟ್ಟಿದ್ದಾನೆ. ತವ ಕರ್ಮಸು. ನಿನ್ನ ಪೂಜೆ, ನೀನು ಹೇಳಿದಂತೆ ನಿನ್ನ ಪೂಜೆ ಮಾಡುವಂಥ ಭಾಗ್ಯ ಕೈಗಳಿಗೆ ಯಾವಾಗಲೂ ಇರಲಿ ಕೃಷ್ಣ. ನನ್ನ ಮನಸ್ಸು, ನನ್ನ ಕೈಗಳು, ನಮ್ಮ ಕಿವಿ, ನನ್ನ ಬಾಯಿ ಎಲ್ಲ ನಿನಗಾಗಿ ಅರ್ಪಿತ ಅಂತಂತಾರೆ. ಹಸ್ತೌಚ ಕರ್ಮ ಸುಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಃ. ತಲೆ ಒಳಗೆ ಬರಬಾರ್ದು ಆಲೋಚನೆ ಬರ್ತಿರ್ತದೆ ಯಾವಾಗ. ಏನು ಬ್ಯಾಡೋ ಅದೆಲ್ಲ ತುಂಬಿಕೊಂಡಿರ್ತೀವಿ, ಅದರಿಂದ ಏನು ಲಾಭ ಇರಲ್ಲ ನಮಗೆ. ಆದರೂ ಏನೆಲ್ಲ ತುಂಬಿಕೊಂಡಿದ್ದೇವೆ. ಪೂರ್ಣ ತಲೆ ಒಳಗೆ ಬೇಡವಾದದ್ದು ತುಂಬಿಕೊಂಡದ್ದೇ ಜಾಸ್ತಿ. ಅದು ಹ್ಯಾಂಗ್ ಆಗಿಲ್ಲ ಇನ್ನೂ, ಅದು ವಿಶೇಷ. ಈ ಮೊಬೈಲ್ ಆದರೆ ಹ್ಯಾಂಗ್ ಆಗಿಬಿಡ್ತದೆ, ಜಾಸ್ತಿ ತುಂಬಿಕೊಂಡ್ರೆ ಡಿಲೀಟ್ ಮಾಡಲಿಕ್ಕೆ ಹೇಳ್ತಿರ್ತದೆ. ತಲೆ ಒಳಗೆ ತುಂಬಿಕೊಂಡು ಅದಕ್ಕೆ ಅವ್ರು ಕೇಳ್ತಾರೆ, ಏ ಕೃಷ್ಣ, ಈ ತಲೆ ಒಳಗೆ ಯಾವಾಗಲೂ ನಿನ್ನ ಸ್ಮರಣೆ ಕೊಟ್ಬಿಡು ಅಂತಾರೆ. ಸ್ಮೃತ್ಯಾಂ ಶಿರಃ ತವ ನಿವಾಸ ಜಗತ್ ಪ್ರಣಾಮೇ. ಹೇ ಕೃಷ್ಣ, ಸದಾ ನಿನ್ನ ಸ್ಮರಣೆ ತಲೆ ಒಳಗೆ ಯಾವಾಗಲೂ ಬರಬೇಕು, ಹಾಗೆ ಮಾಡಿಬಿಡು. ನಮ್ಮ ಎರಡೂ ಕಣ್ಣು ನಿನ್ನ ಭಕ್ತರನ್ನು ಕಣ್ತುಂಬ ನೋಡೋ ಹಾಗೆ ಮಾಡು ಅಂತ ಕೇಳಿದ್ದಂತೆ. ಇಷ್ಟು ಕೊಟ್ಬಿಡು ಸಾಕು, ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ನಲಕೂಬರ ಮಣಿಗ್ರೀವರು ಕೃಷ್ಣನ್ ಕುರಿತು ಮಾಡಿದ ಪ್ರಾರ್ಥನೆ. ಇದು ಭಾಗವತ ದಶಮಸ್ಕಂದದ ಪೂರ್ವಾರ್ಥ. ಇದು ನಮಗೆ ಕೊಡೋ ತಿಳುವಳಿಕೆ. ಸಕಲೇಂದ್ರಿಯಗಳು ದೇವರಿಗಾಗಿ ಮೀಸಲು ಇಡಬೇಕು, ಅದಕ್ಕೆ ಸಮಯ ಕೊಡಬೇಕು. ನನ್ನ ಬುದ್ಧಿ ಎಷ್ಟು ದೇವರ ಸ್ಮರಣೆ ಮಾಡ್ತೀವತ್ತು, ನನ್ನ ಪಾದಗಳು ಎಷ್ಟಂತೆ ಭಗವಂತನ ಪ್ರೀತಿಗಾಗಿ ಅಂತ ಹರಿದಾಡ್ತು ಇವತ್ತು, ನನ್ನ ಕೈಗಳಿಂದ ದೇವರನ್ನು ಎಷ್ಟು ಪೂಜಿಸಿದೆ ನಾನು ಇವತ್ತು, ಎಷ್ಟು ಸಮಯ ಕೊಟ್ವಿ ಅದಕ್ಕೆ. ಹಾಗೆ ನಮ್ಮ ಮನಸ್ಸು ಭಗವಂತನ ಪಾದಗಳನ್ನು ಎಷ್ಟೊತ್ತು ಸ್ಮರಣೆ ಮಾಡುತ್ತೆ. ಈಗೆಲ್ಲ ಟೈಮ್ ಸೆನ್ಸ್ ಜಾಸ್ತಿ, ಯಾವ್ಯಾವ ಕೆಲಸ ಎಷ್ಟೆಷ್ಟು ಮಾಡ್ತೇವೆ ಅಂತ ನಮ್ಮ ಕೈಯಲ್ಲಿ ಕಟ್ಟಿಕೊಳ್ಳುವ ವಾಚೇ ಹೇಳಲಿಕ್ಕೆ ಶುರು ಮಾಡಿದ್ದೇವೆ. ಅಂಥ ವಾಚ್ ಕಂಡುಹಿಡಿದಿದ್ದಾರೆ. ನಮ್ಮ ಮನೆಯಿಂದ ಉಪನ್ಯಾಸಕ್ಕೆ ಬಂದಿದ್ದೇವೆ ಅಂದರೆ ಒಂದ್ಸಲಿ ಆ ವಾಚ್ ನೋಡಿದರೆ ಎಷ್ಟು ಸ್ಟೆಪ್ಸ್ ಹಾಕಿದ್ದೇವೆ ಅಂತ ಅದು ಹೇಳುತ್ತದೆ. ಓ, ನಿಮ್ಮ ಮನೆಯಿಂದ ಇಲ್ಲಿಗೆ ಬರಲಿಕ್ಕೆ 100 ಸ್ಟೆಪ್ಸ್ ಹಾಕಿದ್ವಿ ಅಂತ. ಅಷ್ಟು ಅಡ್ವಾನ್ಸ್ ಆಗಿದೆ ಎಲ್ಲ. ಇದೊಂದು ಅಡ್ವಾನ್ಸ್ ಆಗ್ತಾ ಇಲ್ಲ ಅಷ್ಟೇ. ದೇವರನ್ನು ಎಷ್ಟು ಸಮಯ ಸ್ಮರಣೆ ಮಾಡಿದ್ವಿ. ಯಾವುದಾದ್ರೂ ಒಂದು ಮೊಬೈಲ್ನೊಳಗೆ ಪುಸ್ತಕ ಓದಿದರೆ ಎಷ್ಟು ನಿಮಿಷ ಆ ಪುಸ್ತಕವನ್ನು ಎಷ್ಟು ಓದಿದ್ರಿ ಅಂತ ಅದು ತೋರಿಸ್ತದೆ. ಅಷ್ಟು ಹೇಳಲಿಕ್ಕೆ ಅಡ್ವಾನ್ಸ್ ಬಂದಿದೆ ನೋಡ್ರಿ, ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಈಗ. ಅದೇ ಸಮಸ್ಯೆ ಏನು ಅಂದರೆ
ನಮ್ಮ ಮನಸ್ಸಿಗೆ ಅಂದ ವಾಚ್ ಕಂಡಿಡ್ದಿಲ್ಲ ಅಷ್ಟೇ. ನಮ್ಮ ಮನಸ್ಸಿನಲ್ಲಿ ದೇವರನ್ನು ಎಷ್ಟು ಸ್ಮರಣೆ ಮಾಡಿದ್ವಿ, ಉಳಿದವ್ರನ್ನ ಎಷ್ಟು ಸ್ಮರಣೆ ಮಾಡಿದ್ವಿ. ಯಾವುದಾದ್ರೂ ಒಂದು ವಾಚ್ ಕಂಡುಹಿಡಿದಿದ್ರೆ ಇದ್ರ ಬಗ್ಗೆ? ನಮ್ಮ ಕೆಲಸಗಳಲ್ಲಿ ದೇವರ ಪ್ರೀತಿಗಾಗಿ ಎಷ್ಟು ಮಾಡಿದ್ವಿ, ಸ್ವಾರ್ಥಕ್ಕೆ ಎಷ್ಟು ಮಾಡಿಕೊಂಡ್ವಿ, ಯೋಚಿಸ್ಬೇಕಲ್ಲ ಇದನ್ನು. ಅದನ್ನೇ ಭಾಗವತ ಧರ್ಮ ಅಂತ ಹೇಳಿದರು ಹಿರಿಯರು. ಕೃಷ್ಣ ತನ್ನ ಭಕ್ತರನ್ನು ಉದ್ಧರಿಸಿದ ಕಾರಣ ಏನು ಅಂದರೆ, ಅವರೆಲ್ಲ ಭಾಗವತ ಧರ್ಮ ತತ್ಪರರಾಗಿದ್ದಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಭಾಗವತದ ಧರ್ಮ. ಅದನ್ನೇ 11ನೇ ಸ್ಕಂದದಲ್ಲಿ ಭಾಗವತ ಧರ್ಮ ಅನ್ನೋ ಹೆಸರಿನಲ್ಲಿ ಉಪದೇಶ ಮಾಡುತ್ತಾರೆ. ಅದು ಕೃಷ್ಣ ಯಾರೆಲ್ಲ ಭಕ್ತರನ್ನು ಉದ್ಧಾರ ಮಾಡಿದ್ದಾನೆ ಆ ಎಲ್ಲರಲ್ಲೂ ಒಂದೊಂದು ವಿಶೇಷ ಭಾಗವತ ಧರ್ಮ ಇದೆ. ಅದರಲ್ಲಿ ಇವರಲ್ಲಿದ್ದ ಭಾಗವತದ ಧರ್ಮ ಇದು ಯಾವುದು? ದಮ ಅನ್ನೋ ಭಾಗವತದ ಧರ್ಮ. ದಮ ಅಂದರೆ ಇಂದ್ರಿಯಗಳನ್ನು ದೇವರಿಗೆ ಮೀಸಲು ಮಾಡೋದೇ ದಮ ಅಂತ ಅರ್ಥ. ಎಲ್ಲ ಇಂದ್ರಿಯಗಳನ್ನು ಕೃಷ್ಣನಿಗೆ ಮೀಸಲು ಮಾಡಬೇಕು. ಆ ರೀತಿ ಮಾಡಿದರೂ ಕೃಷ್ಣ ಒಲಿತಾನೆ. ಆ ಭಾಗವತದ ಧರ್ಮವನ್ನು ಇಲ್ಲಿ ಸೂಚನೆ ಮಾಡ್ತಾರೆ. ಗೋಪಿಕಾ ಸ್ತ್ರೀಯರು ಭಾಗವತ ಧರ್ಮ ಅನುಷ್ಠಾನ ಮಾಡಿದ್ರಲ್ಲ, ಸರ್ವಸ್ವವನ್ನು ದೇವರಿಗೆ ಮೀಸಲು ಮಾಡಿದ್ದೇ ಭಾಗವತ ಧರ್ಮ ಅಂತ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದ, ಇದು ಒಂದು ಭಾಗವತ ಧರ್ಮ. ಅದನ್ನು ಗೋಪಿಕೆಯರು ಮಾಡಿದ್ರಂತೆ. ಅದನ್ನು ಅವರೇ ಹೇಳ್ತಾರೆ ಸ್ವತಃ. ಕೃಷ್ಣ ನೀನು ಪ್ರೀತನಾಗಬೇಕಾದ್ರೆ ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು. ನಾವು ಅದನ್ನು ಮಾಡಿದ್ದೀವಿ. ಪತಿ ಸುತಾನ್ವಯಾನ್ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತಾಗತಾ. ಹೇ ಅಚ್ಯುತ, ಹೇ ಕೃಷ್ಣ, ಏನೆಲ್ಲ ಬಿಡಬೇಕು ಅಂತಿದೆ ಎಲ್ಲ ಬಿಟ್ಟು ನಿನಗಾಗಿ ಅಂತ ಬಂದಿದೆ. ಇನ್ನೂ ಏನು ಬಿಡಬೇಕು, ಇನ್ನೂ ಏನು ನಿನಗೆ ಕೊಡಬೇಕು ಹೇಳು. ಏನಾದರೂ ನಮ್ದು ಅಂತ ಇದ್ರೆ ತಾನೇ ಕೊಡ್ಲಿಕ್ಕೆ ಅಂತಾರು. ಪತಿ ಸುತಾನ್ವಯಾನ್ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಹ್ಯಚ್ಯುತಾಗತಾ ಗತಿವಿದಸ್ತವೋದ್ಗೀತಮೋಹಿತಾ ಹಿತವಯೋಷಿತಾ ಕಸ್ತ್ಯಜೇನ್ನಿಶಿ. ಸರ್ವಸ್ವ ಭಗವಂತನಿಗೆ ಸಮರ್ಪಣೆ ಮಾಡುವ ಭಾಗವತ ಧರ್ಮ ಗೋಪಿಕೆಯರಲ್ಲಿತ್ತು. ಅದಕ್ಕೆ ಕೃಷ್ಣ ಅವರಿಗೆ ಒಲದ. ಮುಂದೆ ಅಕ್ರೂರನ ಕಥೆ ಕೇಳ್ತೇವಲ್ಲ ಇದೇ ಭಾಗವತದೊಳಗೆ. ಅಕ್ರೂರ ಭಾಗವತ ಧರ್ಮ ಪರನಾದ ಅಂತ. ಯಾವುದು ಅವನು ಭಾಗವತ ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದದ್ದು? ಅವನ ವೃತ್ತಿಯಲ್ಲಿ ಅವನೊಬ್ಬ ಮಂತ್ರಿ. ಅವನಿಗೆ ಕಂಸನಂಥ ರಾಜ, ಯಜಮಾನ, ಎಂಥ ಎಡವಟ್ಟ ಯಜಮಾನ ಕಂಸ. ಎಷ್ಟು ಎಡವಟ್ಟ ಕಂಸ ಅಂತ ಹೇಳಬೇಕೇನು ಪ್ರತ್ಯೇಕ ಬಿಡಿಸಿ. ಅಂಥವನ ಕೈ ಕೆಳಗೆ ಇವನಿಗೆ ಕೆಲಸ. ಆದರೆ ದೇವರ ಭಕ್ತಿಯಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಬದುಕು ಹಂಗಾಗಿರ್ತದೆ. ನಮ್ಮ ಯಜಮಾನ ಎಡವಟ್ಟಿರ್ತಾನೆ ಕಂಸ ಇದ್ದ ಹಾಗೆ. ನಾವು ಭಾಗವತ ಧರ್ಮ ಬಿಡಬೇಕು ಅಂತಿಲ್ಲ. ಕಂಸ ಅದನ್ನು ನಿಭಾಯಿಸಿದ. ನನ್ನ ಯಜಮಾನ ಹೇಗಿದ್ದಾನೋ ಇಲ್ಲವೋ ಏನೋ ಅಂತ ನನಗೆ ಬೇಡ, ನಾನು ಮಾತ್ರ ದೇವರ ಭಕ್ತ ಅಂದಂತ. ಆ ದೇವರ ಭಕ್ತತೆಯನ್ನು ವ್ಯಕ್ತಪಡಿಸ್ತಾನೆ. ಕೃಷ್ಣ ಬಲರಾಮರನ್ನು ರಥದಲ್ಲಿ ಕೂಡಿಸ್ಕೊಂಡು ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಸೂರ್ಯೋದಯ ಆಗ್ತಾ ಇದ್ದದನ್ನು ನೋಡಿ ಕೃಷ್ಣನಿಗೆ ಹೇಳಿದ್ದಂತೆ, ಕೃಷ್ಣ ನನಗೆ ಅವಕಾಶ ಕೊಡು, ಸೂರ್ಯೋದಯ ಆಗ್ತಿದೆ, ಯಮುನೆಯಲ್ಲಿ ಸ್ನಾನ ಮಾಡಿ ಅರ್ಘ್ಯ ಕೊಡ್ತೀನಿ, ಜಪ ಮಾಡಿ ಬರ್ತೇನೆ ಎಂದಂತೆ. ನೋಡಿ, ಇದು ಆನ್ಹೀಕ, ಅದು ಭಾಗವತದ ಧರ್ಮ. ಭಗವಂತ ಕೈಯಲ್ಲಿದ್ದರೂ ತನ್ನ ಸ್ವಕರ್ಮದ ಅನುಷ್ಠಾನದಲ್ಲಿ ಲೋಪ ಮಾಡಲಿಲ್ಲಲ್ಲ, ಇದೇ ಭಾಗವತ ಧರ್ಮ ಅಂತ. ನಾವು ಯಾವತ್ತೂ ಲೋಪನೇ ಮಾಡೋದರಲ್ಲಿ ಅಭಿರುಚಿ. ಅಂತೂ ಇವತ್ತೊಂದು ದಿವಸ ತಪ್ತು ನೋಡ್ರಿ ಸಂಧ್ಯಾ ವಂದನೆ, ಅದೇನೋ ಹೆಮ್ಮೆಯಿಂದ, ಅಂತೂ ನೀ ಬಂದುಬಿಟ್ಟೆಪ್ಪ, ಮನೆ ದೇವ್ರ ಪೂಜೆ ತಪ್ಪೋಯ್ತು ನನಗೆ, ಹೆಮ್ಮೆಯಿಂದ ಹೇಳ್ತಾನೆ. ಸೀರಿಯಲ್ ನೋಡುವಾಗ ಹಾಗೆ ಹೇಳಲ್ಲ ನಾವ್ಯಾರು. ಹಾಗೆ ಹೇಳಿ, ಅಯ್ಯೋ ಸೀರಿಯಲ್ ಹೋಗ್ಬಿಡ್ತಲ್ಲ, ಅದೇನೋ ಕೊರಗು ನಮಗೆ. ಅದು ಯಾವುದೋ ಒಂದು ದೃಶ್ಯ ಹೋಗ್ಬಿಡ್ತು ನೋಡ್ರಿ, ನೀ ಬಂದು ಆ ಫೋನ್ ಬೇರೆ ಮಾಡಿಬಿಟ್ಟು ಅದೇ ಸಮಯಕ್ಕೆ ಒಂದು ದೃಶ್ಯ ಹೋದದ್ದಕ್ಕೆ ಅವ್ರನ್ನೂ ಬೈದು ತನ್ನೂ ಬೈಕೋತಿರ್ತಾನೆ. ಮನುಷ್ಯನಿಗೆ ಯಾವುದನ್ನು ಕಳ್ಕೊಂಡ್ರೆ ದುಃಖ ಪಡಬೇಕು ಅನ್ನೋದು ಮರ್ತೋಗಿದೆ ಇತ್ತೀಚೆಗೆ. ಯಾವುದನ್ನು ಪಡ್ಕೊಂಡ್ರೆ ಖುಷಿ ಪಡಬೇಕು ಅನ್ನೋದು ಮರ್ತೋಗಿದೆ. ಅಷ್ಟು ದೂರ ಆಗಿದ್ದೇವೆ ಧರ್ಮದಿಂದ, ದೇವರಿಂದ. ಭಾಗವತ ಅದನ್ನೇ ಹೇಳ್ತದೆ. ದೇವರು ಕೊಟ್ಟದ್ದನ್ನು ಖುಷಿ ಪಡುವ ಯೋಗ್ಯತೆಯೂ ಇಲ್ಲ ಅಂದರೆ ಇದ್ಯಾವ ಜನ್ಮ ಅಂತ ಕೇಳ್ತದೆ ಭಾಗವತ. ಏನು ದೇವರು ಕೊಟ್ಟಿದ್ದಾನೆ ದೇವರು ಇಂಥದ್ದನ್ನ ಅಂತ ಅಪೇಕ್ಷೆ ಪಡ್ತಿರೋ, ಖುಷಿ ಪಡ್ಬೇಕಂತ. ಇದನ್ನು ಕೊಟ್ಟ, ಅದನ್ನು ಕೊಟ್ಟ, ನಾನೇನಿದ್ದೆ ಯಾವುದೋ ತೃಣ, ನನ್ನಂಥವನನ್ನು ಭಗವಂತ ಇಲ್ಲಿ ತನಕ ಕರ್ಕೊಂಡು ಬಂದು ಪದವಿ ಕೊಟ್ಟು, ಜ್ಞಾನ ಕೊಟ್ಟು, ಸಂಪತ್ತು ಕೊಟ್ಟು, ತಿಳುವಳಿಕೆ ಕೊಟ್ಟು, ಆಹಾರ ಕೊಟ್ಟು, ವಿಹಾರ ಮಾಡಿಸಿ, ಇನ್ನೂ ಏನು ಕೊಡಬೇಕು?
ಆ ಥರದ ಭಾವ ಅಕ್ರೂರ್ನಲ್ಲಿ ಇತ್ತಂತೆ. ಅಕ್ರೂರನಿಗೆ ಕಂಸನನ್ನು ಯಜಮಾನ ಆಗಿದ್ದಾನೆ ಅನ್ನೋ ಕೊರಗಿಗಿಂತ ಹೆಚ್ಚಾಗಿ ಇಂಥ ಯಜಮಾನನ್ನು ಕೊಟ್ಟರು ದೇವರಲ್ಲಿ ಭಕ್ತಿ ಮಾತ್ರ ಕೊಟ್ಟಿದ್ದಾನಲ್ಲ, ಈ ಕಂಸಿದ್ರೇನಂತೆ ಇನ್ಯಾರಿದ್ರೇನಂತೆ ಅಂತ. ಇದು ನಮಗೆ ಬೇಕಾದ ಭಾವ. ಹಾಗಾಗಿ ಆ ಭಾಗವತ ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡ್ತಿದ್ದ. ಅದಕ್ಕೆ ಅವನು ಕರ್ತವ್ಯ ಪರನಾಗಿದ್ದ. ತ್ರಿವಕ್ರೆ, ಅವಳಿಗೆ ಆ ಗಂಧಾಲಂಕಾರ ಮಾಡೋದ್ರಲ್ಲಿ ಎಷ್ಟು ಅಭಿರುಚಿ ಅಂತ ಭಾಗವತ ಹೇಳ್ತಾರೆ. ಇದೆಲ್ಲ ಪೂರ್ವಾರ್ಧದಲ್ಲೇ ಬರುವ ಭಗವದ್ಭಕ್ತರ ಕಥೆ. ಭಗವಂತನಿಗೆ ಮಾಡೋ 16 ಉಪಚಾರಗಳು: ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಸ್ನಾನ ಅಂದರೆ ಅಭಿಷೇಕ, ಯಜ್ಞೋಪವೀತ, ವಸ್ತ್ರ, ತುಳಸಿ, ಗಂಧ, ಪುಷ್ಪ, ಧೂಪ, ದೀಪ, ಇವು 16 ಉಪಚಾರ. ಭಾಳ ಇಲ್ಲವು. ಅವು ಮೊಬೈಲ್ ನಂಬರ್ ನೆನಪಿಟ್ಟುಕೊಂಡಾಗ ನೆನಪಿಟ್ಟುಕೊಳ್ಬೋದು ನಾವೆಲ್ಲ ಅದನ್ನು. ಈ 16 ಮಾಡಿದರೆ ದೇವರು ಪ್ರೀತನಾಗ್ತಾನೆ. ಆ 16ರಲ್ಲಿ ಒಂದು ಉಪಚಾರ ಗಂಧ. ಯಜ್ಞೋಪವೀತ, ವಸ್ತ್ರ, ಯಜ್ಞೋಪವೀತ ಆದ ಕೂಡಲೇ ಬರುವ ಉಪಚಾರ ಯಾವುದಂತೆ? ಗಂಧಂ ಸಮರ್ಪಯಾಮಿ. ಆಮೇಲೆ ಗಂಧ ಆದಮೇಲೆ ತುಳಸಿ ಪುಷ್ಪಗಳ ಸಮರ್ಪಣೆ, ಧೂಪ, ದೀಪ, ನೈವೇದ್ಯ, ಆಮೇಲೆ ನೀರಾಜನ ಅಂತ ವ್ಯವಸ್ಥೆ ಇದೆ. ಇದರಲ್ಲಿ ಮಧ್ಯದಲ್ಲಿ ಬರುವ ಗಂಧ ಅನ್ನೋ ಉಪಚಾರ ಭಾರಿ ಖುಷಿ ಅವಳಿಗೆ. ಯಾವ ಗಂಧವನ್ನು ಹಚ್ಚಿದ್ರೂ ಕೃಷ್ಣ ಹಚ್ಚಿಸ್ಕೋತಾ ಇದ್ದಂತೆ. ಕಂಸ ತನ್ನ ಬೆಟ್ಟದಂಥ ದೇಹಕ್ಕೆ 7 ಕಡೆ ದಿನ ಅಲಂಕಾರ ಮಾಡಿಸ್ಕೋತಿದ್ದ. ಅದು ಮಾಂಸ ಪರ್ವತ ಇದ್ದಾಗಿತ್ತದು. ಆ ಬೇರೆ ಬೇರೆ ರಾಜ್ಯದಿಂದೆಲ್ಲ ಗಂಧದ ಇದನ್ನು ತರಿಸಿದ್ದ, ಎಣ್ಣೆ ತರಿಸಿರ್ತಿದ್ದಂತೆ. ಇವಳು ಹಚ್ಚಬೇಕು, ಅದು ಏನು ಗಂಧ ಬರ್ತಿರ್ಲಿಲ್ಲ, ಇವನೇನು ಬಿಡ್ತಿರ್ಲಿಲ್ಲ ಕಂಸ. ಕೈಯೆಲ್ಲ ಸೌದು ಹೋಗಿತ್ತು ಪಾಪ ತ್ರಿವಕ್ರೆಗೆ. ಅವಳನ್ನು ನೇಮಕ ಮಾಡಿಕೊಂಡದ್ದೇ ಅದರ ಸಲುವಾಗಿ. ದಿನ ನೀನೇ ನನ್ನ ಅಲಂಕಾರ ಮಾಡಬೇಕು ಅಂತ. ಅದಕ್ಕೆ ಅವಳಿಗೆ ಸಂಬಳ ಇತ್ತು. ಇಂಗ್ಲೀಷ್ನಲ್ಲಿ ಬ್ಯೂಟಿಷಿಯನ್ ಅಂತಾರಲ್ವ, ಹಿಂದೆ ಅವ್ರು ಇರ್ತಿದ್ರು. ದೊಡ್ಡ ರಾಜ ಕಂಸ, ಈ ಕಡೆಯಿಂದ ಅಲಂಕಾರ ಒಂದು ದಿವಸವೂ ಬಿಡ್ತಿರ್ಲಿಲ್ಲ. ಯಾವತ್ತು ಮಥುರಾ ಪಟ್ಟಣದ ರಾಜಬೀದಿಯಲ್ಲಿ ಕೃಷ್ಣ ಕಂಡ ಮನಸೋತ್ ಬಿಟ್ಲಂತೆ. ಒಂದಲ್ಲ ಒಂದು ದಿವಸ ಕೃಷ್ಣನಿಗೆ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ಲು. ಸಿಕ್ಕ, ಅವನಿಗೆ ಅಲಂಕಾರ ಮಾಡಿದ್ರು, ಗಂಧ ಸಮರ್ಪಣೆ. ಪರಮಾನಂದಾಗಿ ಕೃಷ್ಣ ಅವಳಿಗೆ ಗಂಧಾಲಂಕಾರ ಮಾಡಿದ್ದಕ್ಕೆ ನಿನಗೇನು ಕೊಡಬೇಕು ಅಂದರೆ ವಿವಾಹ ಮಾಡ್ಕೋ ಅಂತಂದರೆ ಸುಲಲಿತಾಂಗಿಯನ್ನಾಗಿ ಮಾಡಿ ಅವಳನ್ನು ವಿವಾಹ ಮಾಡಿಕೊಂಡ ಅಂತ ಭಾಗವತ. ಇದು ಗಂಧೋಪಚಾರ. ಅದಕ್ಕೆ ರಾಜರಂತಾರೆ, ಪಾದರಾಜರ ಮಾತೆ ಬಹಳ ಅದ್ಭುತ. 16 ಉಪಚಾರಗಳಲ್ಲಿ ಒಂದು ಉಪಚಾರ ಮಾಡಿದ್ರೇ ನಿನ್ನನ್ನೇ ನೀನು ಅವಳಿಗೆ ಕೊಟ್ಟುಬಿಟ್ಟು, ಇನ್ನು ದಿನಾ ಷೋಡಶೋಪಚಾರಗಳನ್ನೇ ಮಾಡೋ ಭಕ್ತನಿಗೆ ನಿನ್ನನ್ನು ನೀ ಕೊಡದೇ ಇರ್ತೀಯ ಅಂತ ಕೇಳ್ತಾರೆ ವಾದರಾಜ. ಒಂದು ಉಪಚಾರ ಅವಳು ಮಾಡಿದ್ದಲ್ವೇ? ಹಾಗೆ ಷೋಡಶ ಉಪಚಾರಗಳನ್ನು ಶ್ರದ್ಧೆಯಿಂದ ಯಾರು ಮಾಡ್ತಾನೋ ದಿನನಿತ್ಯ, ಶ್ರೀಕೃಷ್ಣ ತ್ರಿವಕ್ರೆಗೆ ಒಲದ ಹಾಗೆ ಒಲಿತಾನೆ. ಇದನ್ನು ಉದ್ಧವನಿಗೆ ಶ್ರೀಕೃಷ್ಣ ಬೋಧಿಸುವಾಗ ತನ್ನ ಪೂಜೆ ಶ್ರದ್ಧೆಯಿಂದ ಮಾಡಲಿ ಅಂತ ಹೇಳುವಾಗ ಹೇಳಿದ ಭಾಗವತ ಧರ್ಮ. ಹಾಗಾಗಿ ಮುಂದೆ ತಾನು 11ನೇ ಸ್ಕಂದದಲ್ಲಿ ಉದ್ಧವನಿಗೆ ಹೇಳೋ ಭಾಗವತ ಧರ್ಮಗಳ ಒಬ್ಬೊಬ್ಬ ಭಕ್ತರಲ್ಲಿ ಅನುಷ್ಠಾನ ಕಂಡದ್ರಿಂದಲೇ ಅವರಿಗೆಲ್ಲ ಒಲ್ದಿಲ್ಲ. ಹಾಗಾಗಿ ಕೆಲವೊಮ್ಮೆ ಏನಾಗ್ತದೆ, 11ನೇ ಸ್ಕಂಧ ನೋಡುವಾಗ ಬರೀ ಧರ್ಮಗಳದ್ದೇ ಪಟ್ಟಿ, ಯಾರಲ್ಲದಿದೆ ಅಂತ ಗೊತ್ತಾಗಲ್ಲ. 10ನೇ ಸ್ಕಂದ ಕೇಳುವಾಗ ಕೃಷ್ಣನ ಕಥೆನೇ ಪ್ರಧಾನವಾಗಿ ಹೋಗ್ಬಿಡ್ತು. ಅಲ್ಲಿ ಭಾಗವತ ಧರ್ಮ ನೆನಪಿರಲ್ಲ. ಎರಡನ್ನೂ ತುಲನಾತ್ಮಕವಾಗಿ ನೋಡಬೇಕು. ಮುಂದೆ 11ರಲ್ಲಿ ಹೇಳಿದ ಭಾಗವತ ಧರ್ಮಗಳು ಯಾವ್ಯಾವುದು, ಶ್ರೀಕೃಷ್ಣ ಉದ್ಧಾರ ಮಾಡಿದ ಭಕ್ತರಲ್ಲಿ ಯಾವೆಲ್ಲ ಇತ್ತು ಪ್ರಮುಖವಾಗಿ, ಅವುಗಳನ್ನು ನೋಡಿ ಕೃಷ್ಣ ಹೇಗೆ ಅನುಗ್ರಹಿಸಿದ. ಹೀಗೆ ಅಕ್ರೂರ, ಗೋಪಿಕಾ ಸ್ತ್ರೀಯರು, ಗೊಲ್ಲ ಬಾಲಕರು, ಯಜ್ಞ ಪತ್ನಿಯರು, ವಿಪ್ರ ಪತ್ನಿಯರು, ಯಜ್ಞ ಮಾಡ್ತಾ ಇದ್ದ ವಿಪ್ರ ಪತ್ನಿಯರಲ್ಲಿ ಭಾಗವತ ಧರ್ಮ, ಸರ್ವ ಸಮರ್ಪಣೆಯ ಭಾಗವತ ಧರ್ಮ, ಅದನ್ನು ನೋಡಿ ಅವರಿಗೆ ಮುಕ್ತಿ ಕೊಟ್ಟ ಅನ್ನೋದು ಭಾಗವತದಲ್ಲಿ ಬರ್ತದೆ. ಹೀಗೆ ಕಾಳಿಂಗ ಪತ್ನಿಯರಿಗೆ ಕೃಷ್ಣ ಮಾಡಿದಂಥ ಅನುಗ್ರಹ, ಕಾಳಿಂಗನಿಗೆ ಕೊಟ್ಟಂತಹ ಅಭಯ, ಪತ್ನಿಯರಿಗೆ ಸೌಭಾಗ್ಯ, ಪತಿಗೆ ಅಭಯ, ಎಲ್ಲ ಕೃಷ್ಣ ತನ್ನ ಭಕ್ತರ ಮೇಲೆ ತೋರಿಸಿದ ಅನುಗ್ರಹ ಅಂತ ಹೇಳ್ತದೆ. ಇವತ್ತು ಇಷ್ಟು ಕೇಳಿದ್ದೇವೆ. ನಾಳೆ ಮತ್ತೆ ಇನ್ನು ಕೆಲವು ಅಂಶಗಳನ್ನು ಒಳಗೊಂಡು ಭಾಗವತ ಹೇಗೆ ಕೃಷ್ಣನ ಮಹಿಮೆಯನ್ನು ಸಾರ್ತದೆ, ಅದೇ 10ನೇ ಸ್ಕಂದದ ಪೂರ್ವಾರ್ಧವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.